ಸಂತೋಷ. ಹೇಳವ್ವ, ಏನು ವಿಚಾರ ಹಂಚಿಕೊಳ್ಬೇಕು? ಗುರೂಜಿ ನಂದು ಡಬಲ್ ಡಿಗ್ರಿ ಮುಗೀತು ಗುರೂಜಿ 2020ರಲ್ಲಿ. ಈಗ ಅಲ್ ಎಷ್ಟು ವರ್ಷ ನಿಮಗೆ? ನನ್ಗೆ ಈಗ 27 ಗುರೂಜಿ, 27 ಏಜ್. 27 ವರ್ಷ. ಹಾ. ಓಕೆ, ಹೇಳವ್ವ. ಡಬಲ್ ಡಿಗ್ರಿ ಮುಗಿದ ತಕ್ಷಣ ನಾನು ಅಂದ್ರೆ ಡಬಲ್ ಡಿಗ್ರಿ ಆಗೋವರೆಗೂ ನನ್ಗೆ ಯಾವುದೇ ಒಂದು ಪ್ರಾಬ್ಲಮ್ಗಳು ಸಮಸ್ಯೆಗಳು ಇರ್ಲಿಲ್ಲ ಗುರೂಜಿ. 2020ರಲ್ಲಿ ನನ್ನ ಫ್ರೆಂಡ್, ನನ್ನ ಗೆಳತಿಯ ಅಣ್ಣ ಅವ್ರ ಮೇಲೆ ನನ್ಗೆ ಒಂದ್ ಇದು ಸ್ಟಾರ್ಟ್ ಆಯ್ತು ಗುರೂಜಿ, ಪ್ರೀತಿ ಪ್ರೇಮ ಅನ್ನೋದು ಸ್ಟಾರ್ಟ್ ಆಯ್ತು. ಅಂದರೆ ಎಷ್ಟು ವರ್ಷ ನಿಮಗಾಗ? ಆಗ ನನಗೆ 23 ಏಜ್ ಗುರೂಜಿ, 23 ಏಜ್ ಅಲ್ಲಿ ಆಗಿದ್ದು. ಅಂದರೆ ಅವಾಗ ಏನು ಓದ್ತಾ ಇದ್ರಿ ಅವಾಗ? ಡಬಲ್ ಡಿಗ್ರಿ ಗುರೂಜಿ, ಅದಕ್ಕೆ MSc ಮಾಡ್ತಾ ಇದ್ದೆ. MSc ಮಾಡ್ತಾ ಅದನ್ನ ಇದ್ದೆ. ಹೇಳಿ. ಹಾ. MSc ಮಾಡ್ತಾ ಇದ್ರಿ. ಆ ಸಮಯದಲ್ಲಿ ನಿಮ್ಮ ಗೆಳತಿಯ ಅಣ್ಣ ಗುರೂಜಿ. ಅಣ್ಣ ಅವ್ರು ಹೇಗೆ ಪರಿಚಯ? ಅವರು ಪರಿಚಯ ಇರ್ಲಿಲ್ಲ ಗುರೂಜಿ ನನಗೇನು. ಹಿಂಗೆ ಅವರು ಸ್ಟೇಟಸ್ ಇಟ್ಟಿದ್ಲು ಗುರೂಜಿ, ಅವರು ತಂಗಿ ಫೇಸ್ಬುಕ್ ಅಲ್ಲಿ. ನಾನು ಕಮೆಂಟ್ ಮಾಡಿದೆ ಗುರೂಜಿ, ಅಲ್ಲಿಂದ ಪರಿಚಯ ಆಗಿದ್ದಷ್ಟೇ ಅವರು ನನಗೆ ಕಮೆಂಟ್ ಮೆಸೇಜ್ ಮಾಡಿದ್ದ. ಕಮೆಂಟ್ ಆ ಹೆಣ್ಮಗಳು ಪೋಸ್ಟ್ಗೆ ನೀವು ಕಮೆಂಟ್ ಮಾಡಿದ್ರಿ, ಬಟ್ ಪರ್ಸನಲ್ ಮೆಸೇಜ್ ಮಾಡಿದ್ ನೀವ ಅವರ? ಫಸ್ಟ್ ಅವರೇ ಮಾಡಿದ್ದು ಗುರೂಜಿ, ನಾನ್ ಕಮೆಂಟ್ ಮಾಡಿದ್ದೆ. ಅದನ್ನ ನೋಡ್ಬಿಟ್ಟು ಅವರು ರಿಪ್ಲೈ ಮಾಡಿ ಅವ್ರ ಐಡಿಯಿಂದ ನನಗ ಮೆಸೇಜ್ ಮಾಡಿದ್ರು ಗುರೂಜಿ. ಏನಂತ ಮಾಡಿದ್ರು? ಹಿಂಗ್ ನನ್ ಪೋಸ್ಟಿಗೆ ಹಿಂಗ್ ಮೆಸೇಜ್ ಹಾಕಿದ್ರಲ್ಲ, ಹಂಗೆ ನಂಬರ್ ಎಲ್ಲಿ ಸಿಕ್ತು ನಿಮಗೆ ಅದು ಇದು ಅಂತ ಕೇಳ್ದೆ ಗುರೂಜಿ. ಓಕೆ. ಅವರು ಹಿಂಗೆ ನಮ್ ಸಿಸ್ಟರ್ ಅವ್ರ ಫೋನ್ ಅಲ್ಲಿ ತಗೊಂಡೆ ಹಂಗೆ ಹಿಂಗ ಅಂತ ಹೇಳಿದ್ರು ಸರ್ ಗುರೂಜಿ ಅವರು. ಓಕೆ. ಹಂಗೆ ಆಗ್ತಾ ಕನೆಕ್ಟ್ ಆಯ್ತು ಗುರೂಜಿ ಅದು. ಅದಾದ್ಮೇಲೆ ಸಮಸ್ಯೆ ಏನ್ ಬಂತು ಅಂತ ಹೇಳಿದ್ರೆ, ಅವ್ರ ಮುಂಚೆನೆ ಕೆಲವೊಂದು ಅಂದ್ರೆ ನಾನು ಹೋಗೋದಕ್ಕಿಂತ ಮುಂಚೆನೆ ಅಫೇರ್ ಇಟ್ಕೊಂಡಿದ್ರು ಗುರೂಜಿ ಅವರು. ಓಕೆ, ಒಂದ್ ನಿಮಿಷ. ಇಲ್ಲಿ ನೀವು ಕಮೆಂಟ್ ಮಾಡಿದ್ ನೋಡಿ ಅವ್ರು ನಿಮಗೆ ಜಸ್ಟ್ ಧನ್ಯವಾದ ಹೇಳಲಿಕ್ಕೆ ಬಂದ್ರೆ ಅಥವಾ ಅವ್ರ ಉದ್ದೇಶ ಬೇರೆ ಇತ್ತು? ಬೇರೆ ಇತ್ತು ಗುರೂಜಿ ಅವರು. ಸೊ ನೀವು ಕೂಡ ಹೆಚ್ಚು ಕಡಿಮೆ ಅದೇ ಉದ್ದೇಶವನ್ನೇ ಈಡೇರಿಸಿದ್ರಿ, ಅಂದ್ರೆ ಒಪ್ಕೊಂಡ್ರಿ? ಒಪ್ಕೊಂಡಿದ್ದಿಲ್ಲ ಗುರೂಜಿ. ಇಲ್ಲ ರೀ ಹಂಗಿಲ್ಲ ಅಂತ ಹೇಳಿದೆ ಗುರೂಜಿ ನಾನು. ಇಲ್ಲ ರೀ ನೀವು ಕಮೆಂಟ್ ಮಾಡಿದ್ರೆ ನಂಗೆ ನಿಜ ಇಷ್ಟ ಆಯ್ತು ಹಾಗೆ ಹೀಗೆ ಅಂತ ಹೇಳಿದ್ರು ಅವರು. ಓಕೆ, ಕಮೆಂಟ್ ಮಾಡಿದ್ದು ಇಷ್ಟ ಆಯ್ತು ಅಂತಲ್ಲ, ನೀವು ಇಷ್ಟ ಆದ್ರಿ ಅಂತಲ್ಲ? ಇಲ್ಲ, ಕಮೆಂಟ್ ಮಾಡಿದ್ದು ಇಷ್ಟ ಆಯ್ತು ಅಂತ ಹೇಳಿದ್ರು ಗುರೂಜಿ ಅವರು. ಹಾಗೆ ಮಾತಾಡ್ಕೊಂತ ಸ್ವಲ್ಪ ದಿನಗಳ ಬಳಿಕ ಅದನ್ನ ಹೇಳಿದ್ರು ಗುರೂಜಿ ಅವರು. ಈಗ ನೀವು ಕಮೆಂಟ್ ಮಾಡಿದಾಗ ಈ ಕಮೆಂಟ್ ಅನ್ನೇ ಪ್ರಶಂಸೆ ಮಾಡ್ಲಿಕ್ಕೆ ಯಾರಾದ್ರೂ ಮೆಸೇಜ್ ಮಾಡಿದ್ರ ಅಲ್ಲಿವರೆಗೂ? ಮಾಡಿದ ಕಮೆಂಟ್ನ ಓ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಯಾರಾದ್ರೂ ಪರ್ಸನಲ್ ಮೆಸೇಜ್ ಮಾಡಿದ್ರ ಅಲ್ಲಿವರೆಗೂ ಒಂದೇ? ಇಲ್ಲ ಗುರೂಜಿ, ಇಲ್ಲ. ಇದೇ ಫಸ್ಟ್ ಅನುಭವ? ಹೌದು ಗುರೂಜಿ, ಹೌದು. ಅಥವಾ ಇಲ್ಲ ಮಾಡಿದ್ರು, ಇಲ್ಲ ಮಾಡಿದೆ ಗುರೂಜಿ, ಕಮೆಂಟ್ ಮಾಡಿದ್ರು ಬಂದಿದ್ರು ಕೂಡ ನಾನು ಅದನ್ನ ಯಾರ್ದನ್ನು ಅಷ್ಟು ತಲೆಗೆ ಹಾಕೊಳ್ಳಿಲ್ಲ ಗುರೂಜಿ. ಇವ್ರು ಫ್ರೆಂಡ್ ಅವರ ಬ್ರದರ್ ಅಲ್ವಾ. ನಾನು ಈ ವ್ಯಕ್ತಿತ್ವವನ್ನು ಆಚೆ ತೆಗಿದಿಕ್ಕೆ ಕೇಳಿದೆ. ಅಂದ್ರೆ ಹೌದು, ನಾನು ಅದಕ್ಕೆ ಕಾಯ್ತಾ ಕೂತಿದ್ದೀನಿ ಎಂದಾಗ ನನಗದು ಲೆಕ್ಕ ಇರುತ್ತೆ. ಓ ಇದು ಬಂದಿತ್ತು, ನಾನು ಇದು ಮಾಡಿ. ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೀನಿ, ನಾನು ಓದ್ತಾ ಇದ್ದೀನಿ ಅಥವಾ ನಾನು ಏನೋ ಒಂದು ಗುರಿಯ ಹಿಂದೆ ಹೋಗ್ತಾ ಇದ್ದೀನಿ ಎಂದಾಗ ಬಂದಿರಬಹುದು ಅಥವಾ ಬಂದಿದ್ರು ನನಗೆ ಗೊತ್ತಿಲ್ಲ, ಅಥವಾ ಬಂದಿದ್ರು ರಿಪ್ಲೈ ಮಾಡುವ ವ್ಯಕ್ತಿತ್ವ ನಂದು ಆಗಿರ್ಲಿಲ್ಲ ಅಂತ. ಇಲ್ಲ ನಾನು ಮಾಡಿಲ್ಲ ಗುರೂಜಿ, ರಿಪ್ಲೈ ಕಮೆಂಟ್ ಮಾಡಿದೀನಿ, ಬಂದಿದ್ದಾವ, ನಾನು ಅದನ್ನ ಯಾವ್ದು ತಲೆ ಕೆಡ್ಸ್ಕೊಳ್ಳಿಲ್ಲ. ಬಟ್ ಇವ್ರು ಫ್ರೆಂಡ್, ಅವರ ಬ್ರದರ್ ಆಗಿರೋದ್ರಿಂದ ಪರಿಚಯದವ್ರಲ್ಲ ನನ್ನ ಫ್ರೆಂಡ್, ನನ್ ಗೆಳತಿ, ಅವ್ರ ಆತ್ಮೀಯಳು ಅಂತ ಹೇಳಿ ಆಗ ಪರಿಚಯ ಆಗಿತ್ತು. ಅವರು ಒಂದ್ ಸ್ವಲ್ಪ ದಿನಗಳ ಆದ್ಮೇಲೆ ಅದನ್ನ ಹೇಳಿದ್ರು ಗುರೂಜಿ, ಈ ತರ ನನ್ಗೆ ನಿಮ್ಮೇಲೆ ಈಗ ಹೇಳ್ದಾಗೆ ನಾನು ಒಪ್ಕೊಳ್ಳಿಲ್ಲ. ಆದ್ರೆ ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಒಂದ್ಸರಿ ಅವ್ರ ಮನೆಗೆ ಹೋಗ್ ಬಂದೆ ಗುರೂಜಿ. ಅವ್ರ ಬರ್ತಡೆಗೆ ಅಂತ ಹೋದಾಗ ಅವ್ರ ಫ್ಯಾಮಿಲಿ ಅದು ಎಲ್ಲ ನೋಡಿ ಅವ್ರ ಫ್ಯಾಮಿಲಿ ನಾನು ಒಬ್ಳಾಗಿರ್ಬೇಕು ಅಂತ ಹೇಳಿ ಒಪ್ಕೊಂಡೆ ಗುರೂಜಿ ನಾನು. ಆ ಒಪ್ಕೊಂಡ ಒಂದು ಸ್ವಲ್ಪ ದಿನಗಳ ಬಳಿಕ ಅವರಿಗೆ ಅವರು ಚಿಕ್ಕಮ್ಮ ಅಂತ ಗುರೂಜಿ, ಆ ಚಿಕ್ಕಮ್ಮ ಆಗ್ಬೇಕಂತ ದೂರ ಸಂಬಂಧ, ಅವರಲ್ಲಿ ಅವ್ರ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಗುರೂಜಿ. ಅವ್ರಿಗೆ 2 ಮಕ್ಕಳು ಇದ್ವು. ಒಂದ್ ನಿಮಿಷ. ನೀವು ಅವ್ರ ಮನೆಗೆ ಹೋದಾಗ ಅವ್ರ ಮನೆ ವಾತಾವರಣ ನೋಡಿ ನೀವು ಈ ಹುಡುಗನ ಒಪ್ಕೊಂಡ್ರ? ಅಂದ್ರೆ ಹುಡುಗನು ನೋಡಿದೀನಿ ಗುರೂಜಿ, ಹುಡುಗನ್ ಕ್ಯಾರೆಕ್ಟರ್ ನನಗೆ ಗೊತ್ತಿರ್ಲಿಲ್ಲ ಗುರೂಜಿ, ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ಅವ್ರ ಸಂಸ್ಕಾರ ಗೊತ್ತಾಯ್ತು ನಿಮಗೆ? ಮನೆಯವ್ರ ಸಂಸ್ಕಾರ, ನನ್ ಗೆಳತಿಯ ಸಂಸ್ಕಾರ ನೋಡಿದಿನಲ್ಲ ಗುರೂಜಿ. ಅಂಡ್ ಫ್ಯಾಮಿಲಿಯಾಗ ಅವರು ಹಂಗಿರ್ಬೋದು ಅಂತೇಳಿ ನಾನು ಒಪ್ಕೊಂಡೆ ಗುರೂಜಿ. ಒಪ್ಕೊಂಡ್ರಿ? ಹಾ ಗುರೂಜಿ. ಬಟ್ ಇಲ್ಲೇನೋ ಹೇಳಿದ್ರಿ, ಇದೇನಿದು ಚಿಕ್ಕಮ್ಮ ಅಂತ ಏನೋ ಹೇಳಿದ್ರಿ, ಏನದು? ಅದು ಒಪ್ಕೊಂಡಾಕಿ ಹಿಂಗೆ ಮಾತಾಡ್ತಾ ಇರಿದ್ವಿ ಗುರೂಜಿ ಎಲ್ಲ. ಅಂದ್ರೆ ಅವ್ರು ಇರೋದು ನನ್ಗೆ 60-70 ಕಿಲೋಮೀಟರ್ ದೂರದಲ್ಲಿ ಗುರೂಜಿ. ಅವರು ನೇಟಿವ್, ನಮ್ದು ಬೇರೆ ಬಳ್ಳಾರಿ ಈ ಕಡೆ, ಇದು ಯಾವ್ದು ರಾಯದುರ್ಗ ಈ ಕಡೆ ಬರುತ್ತೆ ಗುರೂಜಿ. ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ಒಂದು ದಿನ ನನ್ಗೆ ಗೊತ್ತಾಯ್ತು ಗುರೂಜಿ, ಅವ್ರ ಚಿಕ್ಕಮ್ಮ ಕಾಲ್ ಮಾಡಿ ಮಾತಾಡೋದೆಲ್ಲ ನನಗೆ ಗೊತ್ತಾಯ್ತು ಗುರೂಜಿ. ಅದು ಚಿಕ್ಕಮ್ಮ ಅಂದ್ರೆ ಅಮ್ಮನ
ತಂಗಿನ? ಅಲ್ಲ 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 ಗುರುಜಿ, ಅಪ್ಪನ್ ತಮ್ಮನ ಹೆಂಡತಿ. ಅಪ್ಪನ ತಮ್ಮನ ತಮ್ಮ ಹೆಂಡತಿ. ಹೆಂಡತಿ. ಓಕೆ, ಓಕೆ, ಓಕೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಅವರು ಅವ್ರಿಗೆ ಹೋಗ್ಸರ ಬಾಳ ಆತೋರಿತಿದ್ರು ಗುರುಜಿ, ಪದೇ ಪದೇ ಮಾಡೋದು. ನಾನು ಯಾರು ಅಂತ ಕೇಳಿದಾಗ ಇಲ್ಲ ನಮ್ ಚಿಕ್ಕಮ್ಮ ಅಂತ ಹೇಳ್ತಿದ್ರು. ನನ್ಗೆ ಚಿಕ್ಕಮ್ಮ ಅಂದ ತಕ್ಷಣ ಅಮ್ಮನ್ ಸಮಾನ ಮಾತಾಡ್ತಾ ಏನೋ ಇರುತ್ತೆ ಬಿಡು ಅಂತ ನಾನು ಹಂಗ ಅನ್ಕೊಂಡೆ ಗುರುಜಿ. ಆಮೇಲೆ ಸ್ವಲ್ಪ ಡೇಸ್ ಆದ್ಮೇಲೆ 3-4 ಡೇಸ್ ಆದ್ಮೇಲೆ ಅವ್ರ ಹಂಗೆ ಒಂಥರ ಚಡ್ಪಡ್ಸೋ ರೀತಿನೇ ಬೇರೆ ಆಯ್ತು ಗುರುಜಿ. ನನ್ ಗೆಳತಿ ಕೇಳ್ದೆ ಗುರುಜಿ, ಫ್ರೆಂಡ್ಗೆ, ಯಾಕೆ ಇವ್ರು ಈ ತರ ಮಾಡ್ತಿದಾರಲ್ಲ ಅಂತ ಕೇಳ್ದೆ ಗುರುಜಿ. ಬಟ್ ನಿಮ್ ಪ್ರೀತಿ ಯಾಕೆ ಗೊತ್ತಿತ್ತು ಅಷ್ಟೊತ್ತಿಗೆ ಆಲ್ರೆಡಿ ಯಾರಿಗ್ ಗುರುಜಿ? ನಿಮ್ ಗೆಳತಿಗೆ? ಗೊತ್ತಿತ್ತು ಗುರುಜಿ. ಗೊತ್ತಿತ್ತು ಗುರುಜಿ. ಅದು ಹೇಳಿದಾಗ ಅವ್ರೇನ್ ಹೇಳಿದ್ರು, ಇಲ್ಲ ಅವಳಿಗೆ ಗೊತ್ತಿತ್ತು ಗುರುಜಿ, ಅವ್ರಿಗೆ ಫಿಸಿಕಲ್ ರಿಲೇಶನ್ಶಿಪ್ ಇತ್ತು. ಅವ್ರನ್ನ ಸ್ವಲ್ಪ ಈಗ ಅವ್ರ ಮನೆಯವರೆಲ್ಲ ದೂರ ಮಾಡಿದ್ದಾರೆ. ಹಂಗಾಗಿನೇ ಯಾರನ್ನ? ಅವ್ರು ಚಿಕ್ಕಮ್ಮನ ಈ ಹುಡುಗನ ಗುರುಜಿ. ಇಬ್ರನ್ನು ಎಲ್ರು ಸೇರಿ ದೂರ ಮಾಡಿದ್ದಾರೆ ಅಂತಲ್ಲ? ಅವ್ರ ಫ್ಯಾಮಿಲಿಗೆ ಅವ್ರ ಅಪ್ಪ ಅಮ್ಮ ಗೊತ್ತಾಗಿ ಬೈದು ದೊಡ್ಡ ಜಗಳ ಎಲ್ಲ ಮಾಡ್ಕೊಂಡು ದೂರ ದೂರ ಆಗಿದ್ದಾರೆ. ಅಮ್ಮನ ಬೇರೆ ಊರ್ ಬಿಟ್ಟು ಕಳಿಸಿದ್ದಾರೆ, ಇವ್ರನ್ನ ಅಲ್ಲೇ ಮನೇಲಿ ಇದಾರೆ. ಹಂಗಾಗಿ ಇವ್ರು ಫೋನ್ ಅಲ್ಲಿ ಮಾತಾಡಿ ಚಡ್ಪಡಿಸ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ನನ್ ಗೆಳತಿಗೆ. ಆದ್ರೆ ಹೆಣ್ಣಿಗೆ ಗಂಡ ಇರ್ಲಿಲ್ವಾ? ಇದಾನೆ ಗುರುಜಿ, ಅವ್ರು ತುಂಬಾ ಕುಡಿತಾರೆ, ತುಂಬಾ ಅವ್ರಿಗೆ 2ನೇ ಮದುವೆ ಗುರುಜಿ. ಇವ್ರು ಇರೋ ಚಿಕ್ಕಮ್ಮ 2ನೇ ಹೆಂಡತಿ. ಇವ್ರು 2 ಮಕ್ಕಳಿದಾವ ಗುರುಜಿ ಅಮ್ಮಗ. ಅಂದ್ರೆ ಇದ್ರಲ್ಲಿ ಅಂದ್ರೆ ಕೊಡೋದು ತಗೊಳ್ಳೋದ್ರಲ್ಲಿ ಅಥವಾ ನೋಡೋದ್ರಲ್ಲಿ ಚಿಕ್ಕಮ್ಮ, ಬಟ್ ವರ್ತನೆ ಬೇರೆ ಇತ್ತು ಅಂತ ಹೇಳ್ತಿದ್ದೀರಿ? ಹೌದು ಹೌದು ಗುರುಜಿ. ಓಕೆ. ನಿಮ್ಗೆ ಅದು ತಂಗಿ ಅಥವಾ ನಿಮ್ ಗೆಳತಿಯನ್ನು ಕೇಳಿದ ಮೇಲೂ ಸ್ಪಷ್ಟತೆ ಸಿಕ್ಕಿರ್ಲಿಲ್ಲ? ಇಲ್ಲ ಇಲ್ಲ, ನಮ್ ಗೆಳತಿನ ಏನು ಹೇಳಲೇ ಇಲ್ಲ ಗುರುಜಿ. ಯಾಕೆಂದ್ರೆ ಹಿಂಗ್ ಹೇಳಿದ್ರೆ ಅಣ್ಣನ್ ಕ್ಯಾರೆಕ್ಟರ್ ಒಂದು, ಅದಾದ್ಮೇಲೆ ನನ್ ಮನ್ಸಿಗೆ ನೋವು ಆಗ್ಬೋದು ಇದನ್ನೇನಾದ್ರು ಹೇಳಿದ್ರೆ ಅಂತ ಹೇಳಿ, ಅವ್ರು ಫ್ಯಾಮಿಲಿ ಮರ್ಯಾದೆ ವಿಷಯ ಅಂತ ಹೇಳಿ ನನ್ಗೇನು ಹೇಳಿಲ್ಲ ಗುರುಜಿ. ಅದಾದ್ಮೇಲೆ ಒಂದಿನ ನನ್ಗೆ ಅವ್ರದ್ದು ಇಮೇಲ್ ಐಡಿನ ತಗೊಂಡೆ ಗುರುಜಿ ನಾನು. ಯಾರ್ದು? ಇವ್ರದ್ದು ಗುರುಜಿ, ಹುಡುಗಂದು ಇಮೇಲ್ ಐಡಿ ಎಲ್ಲ ನನ್ ಮೊಬೈಲ್ ಅಲ್ಲಿ ಹಾಕೊಂಡೆ ಗುರುಜಿ ನಾನು. ಹಾಕೊಂಡಾಗ ಅವ್ರ ತಂಗಿ ಸಹಾಯದಿಂದ ಹಾಕೊಂಡಾಗ ಅದ್ರಲ್ಲಿ ಫೋಟೋ ಇದ್ದು ಗುರುಜಿ, ಅವ್ರ ಚಿಕ್ಕಮ್ಮನ ಜೊತೆ ತೆಗೆಸ್ಕೊಂಡಿರೋವು. ಅದು ವಿತೌಟ್ ಡ್ರೆಸ್ ಇದ್ದಿದ್ವೆಲ್ಲ ಫೋಟೋಸ್ ಇದ್ದು ಗುರುಜಿ, ಜೊತೆಗಿದ್ದು. ಆಗ ನನಗೆ ಕನ್ಫರ್ಮ್ ಆಯ್ತು ಗುರುಜಿ. ಅಲ್ಲಿಗೆ ಕನ್ಫರ್ಮ್ ಆಗಿದ್ದ ನಂತರ ನಾನು ಆಯ್ತು ಇದು ಸರಿಯಲ್ಲ, ಈ ತರ ಇದೆ ಅಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ನನ್ಗೆ ಏನ್ ಹೇಳಿದ್ರು ಗುರುಜಿ, ಇಲ್ಲ ನನ್ಗೆ ಇಷ್ಟು ದಿನ ಜೀವನದಲ್ಲಿ ಯಾರು ಹೇಳೋರಿರ್ಲಿಲ್ಲ, ಏನೋ ತಿಳಿದೇ ಮಾಡ್ಬಿಟ್ಟಿದೀನಿ ನಾನು, ಬಟ್ ಮುಂದೆ ಈ ತರ ಆಗಲ್ಲ ಅದು ಇದು ಅಂತ ಹೇಳಿ ಕೇಳ್ಕೊಂಡ್ರು ಗುರುಜಿ ಅವರು. ಎಷ್ಟು ನಾನು ಇಲ್ಲ ಈ ತರ ನೀವು ಮದ್ವೆಗ್ ಮುಂಚೆನೆ ಈ ತರ ಮಾಡ್ಕೊಂಡಿದ್ದೀರಂದ್ರೆ ಇನ್ನು ಮುಂದೆ ಬೇರೆನ ಆಗ್ತದ ಅಂತ ಹೇಳ್ದಾಗೆ ಅವರು ಇಲ್ಲ ಹಂಗೇನು ಆಗಲ್ಲ ಹಂಗೆ ಹಿಂಗೆ ಅಂತ ಎಲ್ಲಾ ಹೇಳಿದ್ರು ಗುರುಜಿ. ನಾನೇನ್ ಅನ್ಕೊಂಡೆ ಏನು ಹೇಳೋರಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ದಿನ ತಿದ್ದಬಹುದಲ್ಲ ಇವ್ರನ್ನ, ಒಂದ್ ದಾರಿಗೆ ತಂದಾದ್ರೆ ನಾನು ಆಮೇಲೆ ಆಚೆ ಬಂದ್ರೆ ನಡೀತದಲ್ಲ, ಈಗ ಸಡನ್ ಆಗಿ ಬಿಟ್ರು ಅವ್ರಿಗೂ ಇದಾಗುತ್ತೇನೋ ಅಂತೇಳಿ ನಾನ್ ಸುಮ್ನೆ ಮಾತಾಡ್ತಿದ್ದೆ ಗುರುಜಿ ಅಷ್ಟೇ. ಸುಮ್ನೆ ಮಾತಾಡ್ತಿರ್ಬೇಕಾದ್ರೆ ಹಂಗೆ ಆಮೇಲೆ ಮತ್ತೆ ಬಂತು ಗುರುಜಿ, ಇನ್ನೊಂದು ಬಂತು ಏನು ಅಂತೇಳಿ ನ್ಯೂಸ್ ಅಂತ ಹೇಳಿದ್ರೆ, ಇನ್ನೊಬ್ರು ಮುಸ್ಲಿಂ ಹುಡುಗಿ ಜೊತೆ ಕನೆಕ್ಟ್ ಇದ್ರು ಗುರುಜಿ ಅವರು. ಅದನ್ನು ಅವ್ರ ಜೊತೆನೂ ಏನೋ ಮಾಡ್ಕೊಂಡಿದಾರಂತ ಗುರುಜಿ ಇವರು. ಅದು ಫೋನಲ್ಲಿ ಮಾತಾಡ್ಬೇಕಾದ್ರೆ ನನಗೆ ಕಂಡು ಬಂತು. ನಾನು ಹೋಗಿ ಕೇಳಿದ್ರೆ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಏನೇನೋ ಹೇಳಿದ್ರು. ಬಟ್ ಅದನ್ನು ನಾನು ಕನ್ಫರ್ಮ್ ತಗೊಂಡ್ ತಕ್ಷಣ ಬೇರೆಯವ್ರ ಕಡೆಯಿಂದ ತಗೊಂಡ್ರೆ ಅವ್ರ ಜೊತೆನೂ ಫಿಸಿಕಲ್ ರಿಲೇಶನ್ಶಿಪ್ ಇತ್ತಂತೆ ಗುರುಜಿ. ಆ ಹುಡುಗಿನ ಬಿಟ್ಟು ಇವ್ರು ಚಿಕ್ಕಮ್ಮನ ಜೊತೆ ಹೋಗಿದ್ರಂತ. ಆ ಹುಡುಗಿ ನನಗೆ ಹೇಳಿಲ್ಲ ಗುರುಜಿ ಹಂಗೆ. ಮುಸ್ಲಿಂ ಹುಡುಗಿ. ಚಿಕ್ಕಮ್ಮನಿಗಿಂತ ಮುಂಚಿನ ಕತೆ ಈ ಮುಸ್ಲಿಂ ಹುಡುಗಿ? ಹೌದು ಸರ್, ಹೌದು ಗುರುಜಿ. ಮುಸ್ಲಿಂ ಹುಡುಗಿ ಫಸ್ಟ್ ಅಂತೆ ಗುರುಜಿ. ಆ ಚಿಕ್ಕಮ್ಮನ್ಗೆ ಹೋಗ್ಸರ ಈ ಮುಸ್ಲಿಂ ಹುಡುಗಿಗೆ ಮೋಸ ಮಾಡಿದಂತೆ ಗುರುಜಿ. ಅಂದ್ರೆ ಆ ಹುಡುಗಿನ ಜಸ್ಟ್ ಸುಖಕ್ಕಲ್ಲ ಮದುವೆ ಆಗೋ ವಿಚಾರದಲ್ಲಿ ಪ್ರೀತಿ ಮಾಡಿದ್ದು, ಬಟ್ ಈಕೆಗೋಸ್ಕರ ಇಲ್ಲ ಇಲ್ಲ, ಅಕ್ಕಿಗೂ ಮದ್ವೆ ಆಗಿ ಅಕ್ಕಿಗೇನೋ ಗಂಡ ಡಿವೋರ್ಸ್ ಮಾಡಿದಂತ ಗುರುಜಿ ಮುಸ್ಲಿಂ ಹುಡುಗಿಗೆ. ಇವ್ರು ಹೇಳಿದ್ದು ನನಗೆ. ಡಿವೋರ್ಸ್ ಮಾಡಿದ ಹುಡುಗಿ ಜೊತೆಗೆ ಇವ್ರು ಅಫೇರ್ ಇಟ್ಕೊಂಡಿದ್ರು. ಅದಾದ್ಮೇಲೆ ಆ ಹುಡುಗಿನ ಬಿಟ್ಟು ಚಿಕ್ಕಮ್ಮ ಸಿಕ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟಿದಾರೆ ಗುರುಜಿ ಅವರು. ಬಟ್ ಅವ್ರು ಚಿಕ್ಕಮ್ಮ ಅಂತಲೇ ಕರೀತಿದ್ರ ಕರಿಬೇಕಾದ್ರೆ? ಇಲ್ಲ ಇಲ್ಲ ಗುರುಜಿ, ಕರ್ದೇ ಇಲ್ಲ ಗುರುಜಿ. ನಾನು ನೋಡಿದೀನಿ ಗುರುಜಿ, ಅವ್ರಿಗೆ ಮಾತಾಡಿದ್ ಕೇಳಿಸ್ಕೊಂಡಿದೀನಿ ರೆಕಾರ್ಡ್ಗಳೆಲ್ಲ. ನೀವೇ ಹೇಳಿದ್ರಲ್ಲ ಚಿಕ್ಕಮ್ಮ ಅಂತಿದ್ರು ಅಂತ. ಚಿಕ್ಕಮ್ಮ ಅಂತ ಹೇಳ್ತಿದ್ದಿಲ್ಲ ಗುರುಜಿ. ಅಲ್ಲ ನನ್ ಮುಂದೆ ಹೇಳ್ತಿದ್ರು ಗುರುಜಿ. ಚಿಕ್ಕಮ್ಮ ಅವರು ನನಗೆ ಚಿಕ್ಕಮ್ಮ ಆಗ್ಬೇಕು ಅದು ಇದು ಅಂತ ಹೇಳ್ತಿದ್ರು ವಿನಃ ಅವ್ರಿಗೆ ಕರಿಬೇಕಾದ್ರೆ ಆತರ ಏನು ಕರ್ದಿಲ್ಲ ಗುರುಜಿ. ಬಟ್ ನಿಮ್ಗೆ ಪ್ರೂಫ್ ಏನಿದೆ ನಿಮ್ಮ ಹತ್ರ? ಐ ಮೀನ್ ಆ ವಿಚಾರವಾಗಿ ತುಂಬಾ ಓಕೆ ಏನೋ ಇಮೇಲ್ ಅಂತ ಹೇಳಿದ್ರಲ್ಲ ಅಲ್ವಾ? ಅದ್ರಲ್ಲಿ ನಾನೇ ಕಣ್ಣಾರೆ ನೋಡ್ದೆ ಗುರುಜಿ. ಇನ್ನು ಆ ಫೋಟೋಸ್ ಕೂಡ ಪಿಕ್ಚರ್ಸ್ ಕೂಡ ನನ್ ಕಡೆನೆ ಇದೆ ಗುರುಜಿ. 4 ವರ್ಷದಿಂದ ಇದು ಸಿಕ್ಕಿದ್ದು ಗುರುಜಿ. ಇಲ್ಲ ಇಲ್ಲ, ಅದು ಇಮೇಲ್ ಅಲ್ಲಿ ಇದೆ ಅಲ್ಲ ಗುರುಜಿ, ಹಂಗೆ ಇದೆ ನನ್ ಕಡೆ ಇಲ್ಲ ಗುರುಜಿ. ಅವ್ರ ಇಮೇಲ್ ಇದೆಯಲ್ಲ ಹಂಗೆ ಇದೆ ಗುರುಜಿ ಅದು.
ಆಯ್ತು. ಅದನ್ನು ಕೇಳಿದಾಗ ಅವರು ಈ ಕತೆ ಹೇಳಿದ್ರು. ಅಂದ್ರೆ ಮುಸ್ಲಿಮ್‌ದು ಅದೇ ಅವರೇ ಹೇಳಿದ್ದಾ? ಮುಸ್ಲಿಂ ಹುಡುಗಿದು ಇಲ್ಲ ಕೂಡ? ಇಲ್ಲ ಆ ಹುಡುಗಿದು ಕಾಲಲ್ಲಿ ಮಾತಾಡ್ತಿದ್ರು ಗುರುಜಿ ಹ್ಮ್. ಒಂದ್ ಟೈಮ್. ಅದನ್ನು ನಾನು ಅಂದ್ರೆ ಇದು ಒಂದ್ ಆಪ್ ಇದೆ ಗುರುಜಿ, ಕಾಲ್ ಹಿಸ್ಟ್ರಿ ತೆಗ್ಯೋದು, ಅದ್ರಲ್ಲಿ ಗೊತ್ತಾಗ್ತಿತ್ತು ಗುರುಜಿ ನನಗಾಗ. ಹ್ಮ್. ಅದ್ರಿಂದ ನೋಡಿ ಇದು ಯಾರ್ದು ಅಂತ ಕೇಳಿದಾಗ ಅವರು ಎಲ್ಲದನ್ನು ಅದನ್ನು ಬಾಯ್ಬಿಟ್ರು ಗುರುಜಿ. ಹ್ಮ್. ಅಂದ್ರೆ ಅವ್ರು ಸ್ವಲ್ಪ ಕುಡಿಯೋ ಚಟ ಇದೆ ಗುರುಜಿ. ಕುಡ್ದಾಗ ಎಲ್ಲ ಬಾಯ್ ಬಿಟ್ಬಿಡ್ತಿರು ಗುರುಜಿ ಅವರು. ಹ್ಮ್. ಸರಿ ಹ್ಮ್. ಈಗ 2 ಆಗಿದಾವ್, ಮದ್ವೆಗ್ ಮುಂಚೆನೆ 2 ಆಗಿದಾವ್, ಇನ್ನು ಎಷ್ಟಿದಾವೇನೋ ಗೊತ್ತಿಲ್ಲ ಹಂಗಿಂಗ ಅಂತ ಹೇಳಿ ನಾನು ಸುಮ್ನೆ ಸೈಲೆಂಟ್ ಆಗ್ಬಿಟ್ಟೆ ಗುರುಜಿ. 1 ತಿಂಗ್ಳು 2 ತಿಂಗ್ಳು ಹ್ಮ್. ಹ್ಮ್. ಏನು ಬೇಡಪ್ಪ, ಇದು ಬೇಡ, ನನ್ ಕಂಟ್ರೋಲ್ ನಾನ್ ಬರ್ಬೇಕು, ನನ್ನ ಒಂದ್ ಇದಕ್ ನಾನ್ ಬರ್ಬೇಕು ಅಂತ ಹೇಳಿ ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಗುರುಜಿ. ಹ್ಮ್. ಆ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅದಾದ್ಮೇಲೆ ನಾನು ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ಟೆ. ಇದನ್ನು ಈಗ ನಾನು ನೋಡಿದ್ದು ಅದು ಒಂದು, ಬಟ್ ಇದನ್ನು ಇದೆಯಾ, ಇನ್ನೂ ಇದೆಯಾ ಅಂತ ಹೇಳಿ ತಿಳ್ಕೊಳಕ್ ಪ್ರಯತ್ನ ಪಟ್ಟಾಗ ಅವ್ರ ಫ್ರೆಂಡ್ ಈ ಕಡೆಯಿಂದ ಅಥವಾ ಇನ್ನು ಬೇರೆ ಬೇರೆ ಕಡೆಯಿಂದ ತಿಳ್ಕೊಂಡಾಗ ಅವರು ಮದ್ವೆಗ್ ಮುಂಚೆನೆ ಒಂದ್ 3-4 ಹುಡ್ಗಿಯರ ಜೊತೆ ಅವರು ಇದಾಗಿದ್ರಂತೆ ಗುರುಜಿ. ಅಂದ್ರೆ ಪ್ರೀತಿ ಮಾಡಿದ್ರು, ಏನ್ ಮಾಡಿ ಅದು ನನಗೆ ಕ್ಲಾರಿಟಿ ಇಲ್ಲ ಗುರುಜಿ. ಹ್ಮ್. ಬಟ್ ಲಿಂಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ನನಗೆ ಗೊತ್ತಾಯ್ತು ಗುರುಜಿ. ಅದು ಹ್ಮ್. ಹ್ಮ್. ಅದು ಗೊತ್ತಾದ್ಮೇಲೆ ಆಯ್ತು ಇದು ಸರಿಯಲ್ಲ ಅಂತ ಹೇಳಿ ನಾನು ಸುಮ್ನೆ ಇದ್ದೆ ಗುರುಜಿ. ಅದಾದ್ಮೇಲೆ ಅವ್ರೇನೋ ನನ್ಗೆ ಸಡನ್ ಆಗಿ ನನ್ ಕಾಲೇಜ್ ಕಡೆ ಬಂದ್ರು ಗುರುಜಿ ಅವರು. ಹ್ಮ್. ಒಂದ್ 2 ತಿಂಗಳು ಸೈಲೆಂಟ್ ಆದ್ಮೇಲೆ ಕಾಲೇಜ್ ಕಡೆ ಬಂದ್ಬಿಟ್ಟು ನನಗೇನೋ ಜ್ಯೂಸ್ ಕೊಟ್ರು ಗುರುಜಿ. ಅದು ಹ್ಮ್. ನಾನು ಕ್ಯಾಶುಯಲ್ ಆಗೇ ಮಾತಾಡ್ತಿದ್ರು ಗುರುಜಿ ಅವರು. ಆದ್ರೆ ಏನೂ ಇರ್ಲಿಲ್ಲ. ಜ್ಯೂಸ್ ಕೊಟ್ರು, ಕುಡ್ದೆ ಗುರುಜಿ. ಆದ್ಮೇಲೆ ಅವರು 2 ತಿಂಗಳವರೆಗೂ ಈ ವಿಚಾರ ಗೊತ್ತಾಗಿದ್ದಾಗ ನೀನು ಎಷ್ಟು ಅಂದ್ರೆ ದೂರ ಇಡೋದು ಹೌದು, ಬಟ್ ದೂರ ಇಡುವ ಭಾವ ಬೇರೆ ಆಗಿರ್ಬೇಕಲ್ಲ. ಈಗ ಇಂಥವೆಲ್ಲ ಗೊತ್ತಾಗ ನಾನು 2 ತಿಂಗಳು ದೂರ ಇಟ್ಟೆ ಎಂದಾಗ ಸಡನ್ ಆಗಿ ಜ್ಯೂಸ್ ಕೊಟ್ರೆ ಇಸ್ಕೊಂಡ್ ಕುಡಿತೀನಿ ಅನ್ನೋಷ್ಟು ಅಂತ ಕೆಟ್ಟ ವಿರೋಧ ಆಗಿತ್ತ, ಅಥವಾ ಅಷ್ಟು ದುರ್ಬಲ ವಿರೋಧ ಇಲ್ಲ ಇಲ್ಲ ಆಗಿತ್ತಾ ಇಲ್ಲ ನಿಮ್ಗೆ? ಅಂದ್ರೆ ನಾನು ಇದನ್ನೇನೋ ಅವ್ರ ಹತ್ರ ನಾನು ಫ್ರೆಂಡ್ ಗಳಿಂದ ತಿಳ್ಕೊಂಡಿದ್ದೆಲ್ಲ ಗುರುಜಿ. ಹ್ಮ್. ಆಗಿದ್ರಿಂದ ನಾನು ಇವ್ನ ಯಾವನು ನನಗೆ ಗೊತ್ತು ಅಂತ ಅವ್ರ ಹತ್ರ ಯಾವ್ದನ್ನು ಶೇರ್ ಮಾಡಿಲ್ಲ ಗುರುಜಿ. ಬಟ್ 2 ಸುಮ್ನೆ ತಿಂಗಳು ಇದ್ದೆ ಸರ್. ಮಾತಾಡದೆ ದೂರ ಇದ್ದಿದ್ದು ಕೇಳಲಿಲ್ವಾ ಆತ? ಕೇಳಿದ್ರು, ಯಾಕೆ ಅಂತ? ಅದೇ ಕೇಳಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ರು ಗುರುಜಿ. ಹ್ಮ್. ಬಂದಿದ್ರು, ಹೀಗೆ ಹಿಂಗೆ ಮಾತಾಡ್ಕೊಂತ ಇದು ಮಾಡಿ ಎಲ್ಲ ಸುಮ್ನೆ ಅದೇ ಹೋಟೆಲ್ ಅಲ್ಲಿ ಕೂತ್ಕೊಂಡು ಮಾತಾಡಿ ಎಲ್ಲ ಯಾಕೆ ಏನಾಯ್ತು ಏನಿಲ್ಲ. ನಾನು ಅದನ್ನ ಹೇಳೋಕ್ ಇಷ್ಟ ಆಗ್ಲಿಲ್ಲ ಗುರುಜಿ. ಹ್ಮ್. ಆಮೇಲೆ ಒಂದ್ ಜ್ಯೂಸ್ ಕೊಟ್ರು ಗುರುಜಿ ಅವರು. ಜ್ಯೂಸ್ ಅದು ಕುಡ್ದೆ ಗುರುಜಿ ಅಷ್ಟೇ. ಕುಡ್ದಾದ್ಮೇಲೆ ಅವ್ರು ಹೊರಟೋದ್ರು ಗುರುಜಿ. ಆ ಜ್ಯೂಸ್ ಕುಡ್ದಾದ್ಮೇಲೆ ಏನಾಗಿದೋ ನನಗ್ ಗೊತ್ತಿಲ್ಲ ಗುರುಜಿ. ಹ್ಮ್. ತಲೆ ಅಂತೂ ನಂದ್ ಹೆಂಗಾಯ್ತು ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಿದ್ರು ಕೂಡ ನನ್ ಮನ್ಸೆಲ್ಲ ಆ ಕಡೆನೆ ಹೋಗ್ತಿತ್ತು ಗುರುಜಿ. ಹ್ಮ್. ಹ್ಮ್. ಅದ್ರಿಂದ ಫೈನಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದಿನ ಬಂದ್ಬಿಟ್ಟು ಹಿಂಗೆ ಹ್ಮ್ ಆ ಕಡೆ ನನಗೆ ಅದು ಅಷ್ಟೆಲ್ಲ ಗೊತ್ತಾದ್ರೂ ಕೂಡ ನಾನು ಈ ಕಡೆ ಬರಕ್ ಆಗ್ಲಿಲ್ಲ ಗುರುಜಿ. ಅದು ಹ್ಮ್. ಅಲ್ಲಿಂದ ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು, ಇಲ್ಲ ನಾನು ಯಾವತ್ತೂ ತಪ್ಪು ಮಾಡಲ್ಲ ಅಂತ ಹೇಳಿ ದೇವ್ರ ಗುಡಿಲಿ ಪ್ರಮಾಣ ಮಾಡಿ ಅದಾದ್ಮೇಲೆ ನನ್ಗೆ ಮದ್ವೆ ಆದ್ರು ಗುರುಜಿ ಅವರು. ಓ, ಅಂದ್ರೆ ಅದೇ ಎಲ್ಲರ ಅಂದ್ರೆ ಎಲ್ಲರ ಒಂದ್ ನಿಮಿಷ, ಸಮ್ಮುಖದಲ್ಲಿ ಆಗಿ ಈ ಎಲ್ಲವೂ ಕೂಡ ನಿಮ್ಮನೆ ಅವ್ರ ಮನೆ ಇಬ್ಬರ ಮನೆಗೂ ಗೊತ್ತಿತ್ತು? ಗುರುಜಿ. ಅಂದ್ರೆ ಈಗ ಏನ್ ನಡೀತಾ ಇತ್ತಲ್ವಾ, ಹಾ ಅಂದ್ರೆ ಗುರುಜಿ. ಮದುವೆ ಮುಂಚಿಂದ ಹೇಳ್ತಾ ಇದ್ದೀನಿ, ಇದೆಲ್ಲ ಇಬ್ರು ಮನೆಯವ್ರಿಗೂ ಗೊತ್ತಿತ್ತಾ? ಅದು ಮುಂಚೆ ಗೊತ್ತಿತ್ತು ಗುರುಜಿ. ನಾವಿಬ್ರು ಈ ತರ ಪ್ರೀತಿ ಪ್ರೇಮದಲ್ಲಿ ಇದೀವಿ ಅಂತ ಗೊತ್ತಿತ್ತು. ಬಟ್ ಮದುವೆ ಆಗಿದ್ದು ಇಲ್ಲ, ಇಬ್ರು ಗೊತ್ತಿಲ್ಲ ಮನೆಯವರಿದ್ರ? ಗೊತ್ತಿಲ್ಲ ಗುರುಜಿ, ಅದು ಗೊತ್ತಿರಲಿಲ್ಲ. ಅಂದ್ರೆ ನೀವು ಮದುವೆ ಆದಾಗ ಯಾರಿದ್ರು ಮತ್ತೆ? ಯಾರು ಇರ್ಲಿಲ್ಲ ಗುರುಜಿ. ಆ ದೇವಸ್ಥಾನದಲ್ಲಿ ಸುಮ್ನೆ ಹಿಂಗ ಅಂದ್ರೆ ಹಾರ ಬದಲಾಯಿಸ್ಕೊಂಡು ಅವ್ರೊಂದು ಇದು ತಂದಿದ್ರು ಗುರುಜಿ, ತಾಳಿದು. ಹ್ಮ್. ಅದು ಕಟ್ಟಿದ್ರು ಗುರುಜಿ. ಅದಾದ್ಮೇಲೆ ಅವ್ರ ಏನ್ ಹೇಳಿದ್ರು, ಹಿಂಗೆ ನನ್ ಸಿಸ್ಟರ್ದೊಂದು ಮ್ಯಾರೇಜ್ ಇದೆ, ಹ್ಮ್. ಸಿಸ್ಟರ್ದು ಮ್ಯಾರೇಜ್ ಆದ್ಮೇಲೆ ನಾನು ಮನೆಗ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೆ ನೀವು ಮನೇಲೇ ಇದು ಅಂತ ಹೇಳಿದ್ರು ಗುರುಜಿ ಅವರು. ಹ್ಮ್. ಅಲ್ಲಿಂದ ನಾನು ನಮ್ಮ ಮನೆಗ್ ಬಂದ್ಬಿಟ್ಟೆ ಗುರುಜಿ. ತಾಳಿ ತೆಗೆದ್ಬಿಟ್ಟು ನಾನು ಬಂದೆ ಗುರುಜಿ ಮನೆಗೆ. ಒಂದ್ ನಿಮಿಷ, ನಿನ್ ಮಾತು ಸ್ಪಷ್ಟ ಇಲ್ಲ, ಅಂದ್ರೆ ಏನೋ ಗೊಂದಲ ಆಗ್ತಿದೆ. ಅದೇ ಸ್ಪಷ್ಟವಾಗಿ ಮಾತಾಡು. ಬಾಳಗಡೆ. ತಾಳಿ ತೆಗೆದು ಬಂದ್ಬಿಟ್ಟೆ ಗುರುಜಿ ನಾನು. ಹ್ಮ್. ಬಂದು ಇಲ್ಲೇ ಇದ್ದೆ ಗುರುಜಿ. ಅದಾಗಿ ಒಂದು 2 ವರ್ಷದವರೆಗೂ ಸುಮ್ನೆ ಹಿಂಗೆ ಮಾತಾಡ್ಕೊಂತ ಇಷ್ಟೇ ಇದೆ ಗುರುಜಿ, ಮತ್ತೇನು ಇಲ್ಲ. ತಾಳಿ ಕಟ್ಟಿಸಿಕೊಂಡಾಗ ಎಷ್ಟು ವರ್ಷನವ? ಆಗ 25 ಗುರುಜಿ, ಅಲ್ಲ 24 ಗುರುಜಿ. ಬಟ್ ತಾಳಿ ಕಿತ್ತಕ ಜೇಬೊಳಗೆ ಇಟ್ಕೊಂಡಿದ್ದ? ತೆಗ್ದು ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಗುರುಜಿ. ಬಟ್ ನಿಮಗೆ ಅವ್ರು ಕಟ್ತಿರೋದು ನಡೀತಿರೋದೆಲ್ಲ ತುಂಬಾ ಕಾನ್ಶಿಯಸ್ ಆಗಿ ಪ್ರಜ್ಞೆ ನಿಮ್ಗೆ ಅರಿವಿತ್ತ ಅದು? ಇತ್ತು ಗುರುಜಿ. ಓಕೆ, ಬಟ್ ಹಂಗ್ ತೆಗ್ದು ಅವ್ರು ರಿಕ್ವೆಸ್ಟ್ ಮಾಡಿ ಪ್ರಮಾಣ ಮಾಡಿ ಕಾಲಿಗೆ ಬಿತ್ತು, ಇಲ್ಲ ಹಂಗ್ ಮಾಡಲ್ಲ, ಬಟ್ ನನಗ್ ನನ್ ಇಲ್ಲ ಅಂತಂದ್ರೆ ಇರಕ್ ಆಗಂಗಿಲ್ಲ, ಹಂಗೆ ಹಿಂಗ ಅಂತ ಹೇಳಿ ಮಾಡಿದ್ದು ಗುರುಜಿ ಅದು. ಬಟ್ ಇದೆಲ್ಲ ಆಗಿದೆಯಪ್ಪ, ಇದೆಲ್ಲ ನೀನು ಮಾಡ್ಕೊಂಡು ಹಿಂದೆಲೆ ಹೊಲ್ಸೆದ್ದು ಹೋಗಿದ್ದಿ ಕಣಯ್ಯ. ನಾನು ಯಾಕೆ ನಿನ್ನ ಜೀವನಕ್ಕೆ ಬರಬೇಕು, ನಾನು ಹೊಲಸ ಆಗಬೇಕು ಅಂದ್ರೆ ಆ ಮುಂಚೆ ನೀನು ನೋಡಿದ್ದಲ್ವಾ?
ಯಾಕೆ ವಿರೋಧ ನೋಡಿದೀನಿ ಮಾಡ್ಲಿಲ್ಲ? ಗುರುಜಿ. ಯಾಕೆ ವಿರೋಧ ಮಾಡ್ಲಿಲ್ಲ? ನಾನ್ ವಿರೋಧ ಮಾಡ್ದೆ ಗುರುಜಿ. ಅದೇ ಹೇಳ್ದಲ್ವ, ಅದೊಂದು ಒಂದು ಜ್ಯೂಸ್ ತಂದ್ಕೊಟ್ರು ಅಂತ ಹೇಳ್ಬಿಟ್ಟು ಹ್ಮ್ ಅಲ್ಲಿಂದ ನಾನು ಮೆಂಟಲಿ ತುಂಬಾ ಕಂಪ್ಲೀಟ್ ಚೇಂಜ್ ಆಗೋದೆ ಗುರುಜಿ ನಾನು. ಹ್ಮ್ 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 ಅಲ್ಲಿಂದ ಚೇಂಜ್ ಆಗಿತ್ತು. ಅದಾದ್ಮೇಲೆ ಅದಾಯ್ತು ಗುರುಜಿ. ಏನು ತಾಳಿ ಕಟ್ಟಿದ್ರು, ಆಯ್ತು, ಹೊರಟೋದ್ರು ಗುರುಜಿ. ಅವರು ನಂಗೆ 70 ಕಿಲೋಮೀಟರ್ ದೂರ ಅಂತೆಲ್ಲ ಹೋದ್ರು ಗುರುಜಿ. ಹ್ಮ್ ಅದಾದ್ಮೇಲೆ ಅಲ್ಲಿಂದ ಗುರುಜಿ ಒಂದು 1 ಇಯರ್ ಅದು ಆಗಿ 1 ಇಯರ್ ಅಲ್ಲಿ ಅವ್ರ ಆಫೀಸಲ್ಲೇ ಗುರುಜಿ, ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ ಗುರುಜಿ, ಅವರು ಹೈಯರ್ ಅಥಾರಿಟಿ. ಹ್ಮ್ ಆಯಮ್ಮನ್ ಜೊತೆ ಸಂಪರ್ಕ ಆಯ್ತು ಗುರುಜಿ. ಒಂದಲ್ಲ. ಹ್ಮ್ ಇದು ಅಂದ್ರೆ ಹಿಂಗೆ ಈತ ಆಗ್ತಾ ಈತ ಗೌರ್ಮೆಂಟ್ ಕೆಲಸದಲ್ಲಿ ಇರೋದಾ? ಹೌದು ಗುರುಜಿ. ನಿಮಗೆ ಪರಿಚಯ ಆಗಿಂತ ಮುಂಚೆ ಗೌರ್ಮೆಂಟ್ ಕೆಲಸ ಇತ್ತ, ಪರಿಚಯ ಆದ್ಮೇಲೆ ಗೌರ್ಮೆಂಟ್ ಕೆಲಸ? ಪರಿಚಯ ಆದ್ಮೇಲೆ ಗೌರ್ಮೆಂಟ್ ಅಲ್ಲಿ ಆಗಿರೋದು ಗುರುಜಿ. ಹೌದು. ಹ್ಮ್ ಅಲ್ಲಿಂದ ಹೀಗೆ ಒಬ್ಬೊಬ್ರೆ ಗುರುಜಿ. ಅಂದ್ರೆ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಇಲ್ಲ ಅಂಗನವಾಡಿ ಟೀಚರ್, ಇಲ್ಲ ಸರ್ ಯಾರೋ ಒಂದು ಲಿಂಗಾಯತ್ಸು, ಸ್ವಾಮಿಯರು, ಕುರುಬರು, ಈ ತರನ ಆಗ್ತಾನೆ ಬಂದು ಗುರುಜಿ. ನಾನು ಅದೆಲ್ಲ ಗೊತ್ತಾದ್ಮೇಲೆ ಆಯ್ತು, ಇನ್ನೇನು ನನ್ನ ಜೀವನ ಹಾಳಾಗಿಲ್ಲಲ್ಲ, ನಾನು ಅಲ್ಲಿಗೆ ಹೋಗ್ಲೇಬಾರ್ದು ಅಂತ ಡಿಸೈಡ್ ಆಗಿ ನಾನು ಮೆಂಟಲಿ ಈ ಕಡೆ ತಂದ್ಕೊಳಕ್ ಎಷ್ಟು ಸರಿ ಪ್ರಯತ್ನ ಪಟ್ರು ಅವರು ಅದಕ್ಕೆ ಕೇರ್ ಮಾಡ್ತಿಲ್ಲ ಗುರುಜಿ. ಅಂದ್ರೆ ಅಲ್ಲಿಂದನೇ ಏನೋ ಮಾಡ್ತಿದಾರೆ ಅಂತ ನನಗ್ ಫೀಲ್ ಆಗ್ತಿದೆ ಗುರುಜಿ. ಅದು ಹ್ಮ್ ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ, ಒಂದು ಹೆಣ್ಣಾಕಿ ಇಲ್ಲಿ ಮಾಡ್ಕೊಂಡಿದೀನಲ್ಲ, ಅಲ್ಲಿ ಏನೋ ಮಾಡಿದ್ರು ನಾನು ಹೋಗಿ ತಿದ್ದಿ ಅಲ್ಲೇ ಜೀವನ ಮಾಡ್ಬೇಕಾ, ಅಥವಾ ಇಲ್ಲಿ ತಂದೆ ತಾಯಿ ತೋರ್ಸಿದ್ ಮಾಡ್ಕೊಂಡು ಹೋಗಿ ಇಲ್ಲಿ ಜೀವನ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ತುಂಬಾ ಒದ್ದಾಡ್ತಿದ್ದೀನಿ ಗುರುಜಿ ನಾನು. ಹ್ಮ್ 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 ಏನ್ ಮಾಡ್ಬೇಕು? ಕೊನೆಗೂ ಮನೇಲೂ ಎಲ್ಲರಿಗೂ ಗೊತ್ತಾಯ್ತು ಗುರುಜಿ, ಈ ತರ ಆಗಿದೆ, ಈ ತರ ಇಲ್ಲ. ಅವ್ರು ಹೇಳ್ತಿದ್ರ, ಬೇಡಮ್ಮ ಈಗ್ಲೇ ಈಗ ಹಿಂಗಿದೆ ಅಂತಂದ್ರೆ ಇನ್ನು ದೇವ್ರು ನಿನ್ ಜೀವನ ಹಾಳು ಮಾಡಿಲ್ಲ, ಬೇಡ ಬೇಡ ಅಂತ ಅವ್ರು ಅಷ್ಟು ಹೇಳ್ತಿರೋದ್ರ ಗುರುಜಿ. ಆದ್ರೆ ನನ್ ತಲೆ ಅನ್ನೋದು ಆ ಕಡೆ ಏನಾಗಿದೆ ಅನ್ನೋ ನನಗೆ ಅರ್ಥನೇ ಆಗ್ತಿಲ್ಲ ಗುರುಜಿ. ಅದು ಏನ್ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ನಿನಗೆ? ಏನ್ ಅರ್ಥ ಅಂದ್ರೆ ಆಗ್ತಿಲ್ಲ? ಗುರುಜಿ, ಈಗ ಒಂದು ಹೆಣ್ಣಾಗಿ ತಾಳಿ ಕಟ್ಟಿದಾರ ಅಂದ್ಮೇಲೆ ಇನ್ನೊಬ್ರಿಗೆ ಹೇಗ್ ನಾನು ಹೋಗಿ ತಾಳಿ ಕಟ್ಟಿಸ್ಕೊಂಡು ಹೇಗ್ ಜೀವನ ಮಾಡ್ಲಿ ಅನ್ನೋದೊಂದು ತಲೆ ತುಂಬಾ ಅದು ನನ್ಗೆ ಯಾಕೋ ಮನ್ಸಿಗೆ ಒಪ್ತಾನೆ ಇಲ್ಲ ಗುರುಜಿ. ಹ್ಮ್ 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 ಬಟ್ ನಿಮ್ ನಡುವೆ ದೈಹಿಕವಾದ ಸಂಪರ್ಕ ಇಲ್ಲ ಇತ್ತಾ? ಇಲ್ಲ ಗುರುಜಿ, ಅದು ಯಾವತ್ತು ನನ್ನಿಂದ ಬಯಸಿಲ್ಲ ಗುರುಜಿ. ಅವ್ರು ಹೇಳ್ತಾ ಇದ್ದಿದ್ದೆ ಒಂದು, ಅಂದ್ರೆ ಅವ್ರು ಏನಂದ್ರೆ ಗುರುಜಿ, ಕೈ ಮೇಲೆಲ್ಲ ಹಚ್ಚ ಹಾಕಿಸ್ಕೊಂಡು ಮನೇಲೆಲ್ಲ ಅವರು ಹುಡುಗಿ ನೋಡಕ್ ಬಂದಾಗಿಲ್ಲ, ನಾನು ಆ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಫೀಸ್ ತುಂಬಾ ಎಲ್ಲ ನನ್ನ ಹೆಸರೇ ಹೇಳ್ಕೊಂಡು ತಿರ್ಗಾಡಿ ಎಲ್ಲಾ ಮಾಡಿದಾರೆ ಗುರುಜಿ. ಅವರು ಇವ್ರನ್ನೇ ಮಾಡ್ಕೋಬೇಕಂತ ತಲೆಗಿದೆ ಗುರುಜಿ. ಆದ್ರೆ ಸೈಡಿಗೆ ಇಂಥವನ್ನೆಲ್ಲ ಮಾಡ್ತಾ ಹೋಗ್ತಿದಾರೆ ಗುರುಜಿ. ಅದೇ ನಾನು ಕಂಡಿಡ್ದಾಗ ಸಿಗಿಬಿದ್ದಾಗ ಅಷ್ಟೇ ತಪ್ಪಾಯ್ತಮ್ಮ, ಸಾರಿ ಅಂತ 1 ವಾರ ಇದು ಮಾಡ್ತಾರೆ ಗುರುಜಿ. ಮತ್ತೆ 1-2 ತಿಂಗಳು ಮತ್ತೆ ಇನ್ನೊಂದ್ತಲ್ಲಿ ಆಗಿರ್ತಾವ ಗುರುಜಿ. ಈ ಈ ಹುಡುಗನಿಗೆ ಅವ್ರ ಅಪ್ಪ ಅಮ್ಮ ಇಲ್ಲಪ್ಪ, ಈ ನಮ್ಮ ಮಗನಿಗೆ ಒಂದು ಮದುವೆ ಮಾಡಬೇಕು ಅನ್ನೋ ಭಾವನೆ ಇಲ್ವಾ, ಅಥವಾ ಏನಕ್ಕೆ ಇದೆ ಗುರುಜಿ. ಅವರು ಕೇಳ್ತಿದಾರ, ಅವರು ಕೂಡ ಕೇಳಿದ್ರೆ ಇವ್ರು ಇಲ್ಲ, ನಿಮಗೆ ಗೊತ್ತಿಲ್ಲ, ನಾನು ಅದೇ ಹುಡುಗಿನ ಮದ್ವೆ ಆಗದಂತ ಅವ್ರ ಅಪ್ಪ ಅವ್ರ ಅಮ್ಮಗೆ ಹೇಳ್ಕೊಂಡು ನಿಂತ್ಕೊಂಡಿದ್ದಾರೆ ಗುರುಜಿ ಅವರು. ಬಟ್ ಆಗೋದು ಅನ್ನೋದಾದ್ರೆ ಅವ್ರನ್ನ ಒಪ್ಸಾಕ್ಬೋದಲ್ಲ ಮತ್ತೆ? ಆದ್ರೆ ನನಗೆ ಅದೇ ಈಗ ಒಪ್ಸೆ ಆಗ್ಲಿಕ್ಕೆ ನಮ್ ತಂದೆ ತಾಯಿ ಏನ್ ಹೇಳ್ತಿದಾರೆ ಗುರುಜಿ, ಮೊದ್ಲೇ ಹಿಂಗಿದ್ದಾರೆ, ಇಲ್ಲೇ ಇಷ್ಟು ನೋವು ಕೊಟ್ಟಿದ್ದಾರೆ ನಿನಗೆ ಆ ವಿಚಾರವಾಗಿ. ನಾಳೆ ಈಗ ನಮ್ಮನ್ ಕಡ್ಕೊಂಡ್ ಹೋದ್ಮೇಲೆ ಅಲ್ಲಿ ಅದೇ ಕೆಲಸ ಮಾಡಿದ್ರು ಅಂತಂದ್ರೆ ನಾವು ಬರೋದಿಲ್ಲ ಅಂತ ನನ್ ತಂದೆ ತಾಯಿ ಕಡೆಗೆ ಹೇಳಿದ್ರು ಗುರುಜಿ. ನೀವೇನಂತ ಕೆಲಸ ಮಾಡ್ಬೇಡ, ನಾವೇ ಮಾಡಿ ಕೊಡ್ತೀವಿ. ಆದ್ರೆ ನಾಳೆ ಅಲ್ಲಿ ಎಲ್ಲ ಮಾಡಿ ಕೊಟ್ಮೇಲೆ ನಾವು ಕೈ ತೊಳ್ಕೊಂಡ್ ಬರ್ತೀವಿ. ಆಮೇಲೆ ಮುಂದೆ ಆಗುವಂತ ಹೋಗುಗಳಿಗೆ ನೀನೇ ಜವಾಬ್ದಾರಿ ಆಗಿರ್ಬೇಕು ಅಂತ ನನ್ ತಂದೆ ತಾಯಿ ಹೇಳ್ತಿದ್ದಾರೆ ಗುರುಜಿ. ಹೌದು, ಅವಶ್ಯವಾಗಿ ಅದೇ ಸತ್ಯ ಅಲ್ವಾ? ಆಯ್ತು, ಈಗ ಆಗಿರೋದನ್ನ ಮರೆತು ಬೇರೆ ವಿಚಾರಗಳಿಗೆ ಭಾಗಿಯಾಗಬೇಕಾ, ಅಥವಾ ಇದೇ ವಿಚಾರ ನನ್ನ ಹಣೆ ಬರ ಅಂತ ಇಲ್ಲೇ ಇರಬೇಕಾ ಅಂತ ನಿನ್ನ ಪ್ರಶ್ನೆ? ಹೌದು ಗುರುಜಿ. ನಿನ್ನ ಹೆತ್ತವರು ಹೇಳೋದು ಬೇಡ, ಅದು ಈಗಲೇ ಅದು. ಅವ್ರ ತಂದೆನೂ ನನಗೆ ಫೋನ್ ಮಾಡಿದೆ ಹೇಳಿದ್ರು ಗುರುಜಿ. ಅವ್ರ ತಂದೆ ಏನ್ ಹೇಳ್ತಿದ್ದಾರೆ, ನೋಡಮ್ಮ, ನನ್ ಮಗ ನನ್ ಮರ್ಯಾದೆ ಎಲ್ಲೆಲ್ಲಿದೆ ಊರಲ್ಲಿ ಅಷ್ಟು ತೆಗೆದು ಬಿಟ್ಟಿದಾನ ಅವನು. ನಿನಗೆ ಇವನು ಯೋಗ್ಯನಲ್ಲ, ನೀನಿರೋ ಒಂದ್ ಪೊಸಿಷನ್ ಏನು, ಇವನಿರೋ ಪೊಸಿಷನ್ ಏನು, ಇವನ್ ಮಾಡಿರೋ ಕಚಡ ಕೆಲ್ಸಗಳಿಗೆ ನೀನ್ ಅಲ್ವೇ ಅಲ್ಲ, ಇದು ಸರಿ ಅಲ್ಲ, ನೋಡಿ ಯೋಚನೆ ಮಾಡಿ ನಿರ್ಧಾರ ಮಾಡಮ್ಮ ಅಂತ ಹೇಳ್ತಿದ್ದಾರೆ ಗುರುಜಿ ಅವರು. ಕ್ಯಾಸ್ಟ್ ಬೇರೆ ಅಥವಾ ನೀವು ಕ್ಯಾಸ್ಟ್ ನಮ್ಕಿನ ಕಡಿಮೆ ಅನ್ನೋದೊಂದು ಫೀಲ್ ನಾನ್ ಹಂಗ ಅನ್ಕೊಂಡೆ ಗುರುಜಿ. ಇವ್ರು ಹಿಂಗ್ ಹೇಳ್ತಿದಾರೆ, ನಮ್ ಕ್ಯಾಸ್ಟ್ ಕಡಿಮೆ ಇರೋದಕ್ಕೆ ಹಿಂಗ್ ಹೇಳ್ತಿದಾರೆ ಏನೋ ಅಂತ ಹಂಗ ಅನ್ಕೊಂಡೆ ಗುರುಜಿ. ಆದ್ರೆ ಕ್ಯಾಸ್ಟ್ ಇನ್ ಸಂಬಂಧ ಅಲ್ಲಮ್ಮ, ಇವನು ನಾನು ಹೋಗ್ಲಿ ಅಂತ ನಾನು ಸುಮ್ನೆ ಆದ. ಅವಾಗ ಮಾಡ್ಕೊಳ್ಳಿ ಬಿಡು, ಇಷ್ಟಪಟ್ಟಿದ್ದಾನೆ. ಬಟ್ ಇವನು ನೀನ್ ಬಂದ್ಮೇಲೆ ಎಷ್ಟೆಲ್ಲ ಮಾಡಿ, ನೀನ್ ಎಷ್ಟು ಕಣ್ಣೀರ್ ಹಾಕ್ಸಿದಾನೆ, ಎಷ್ಟೆಲ್ಲ ಮಾಡಿದಾನೆ, ಇದು ನನ್ ಪ್ರಕಾರ ಸರಿ ಅಲ್ಲ, ನೋಡಿ ಯೋಚನೆ ಮಾಡೋ, ನಿನಗೆ ಅದೇ ಬೇಕು ಅಂತಂದ್ರೆ ಆಯ್ತು ಮಾಡ್ಕೊ, ನಾನು ಯಾವ್ದಕ್ಕೂ ಅಡ್ಡಿ ಬರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಗುರುಜಿ.
ನಿಮ್ಗೆ ಅನ್ಸುತ್ತಾ ಓಕೆ ಇದನ್ನು ನಾನು ಪರಿವರ್ತನೆ ಮಾಡಿಬಿಡ್ತೀನಿ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಗುರುಜಿ, ಸಾಧ್ಯನೇ ಇಲ್ಲ ಗುರುಜಿ. ಅದು ಆ ವಿಷಯದಲ್ಲಿ ಮಾತ್ರ ಅವ್ರು ಹೇಳ್ತಾರೆ ಗುರುಜಿ. ಏನಾದ್ರು ಕೇಳಿದ್ರೆ ಮುಲಾಜಿಲ್ದಂಗೆ ಹೇಳ್ತಾರೆ. ನಾನು ಇರೋದೇ ಹಿಂಗೆ ಅಂತ ಹೇಳ್ತಾರೆ ಗುರುಜಿ. ಆಯ್ತು ಅಂತೇಳಿ ನನ್ ಕಡೆಗೆ ಈ ಕಡೆ ಬಂದಾಗ ಮತ್ತೆ ಖಾಲಿ ಬೀಳೋದು, ಮತ್ತೆ ಆಣೆ ಮಾಡೋದು, ಮತ್ತೆ ಏನೇನೋ ಮಾಡೋದು ಮಾಡ್ತಾರೆ. ಬಟ್ ನನಗೇನ್ ಅನಿಸ್ತಿದೆ ಗುರುಜಿ, ಇದನ್ನೆಲ್ಲ ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ನನ್ನ ತಂದೆ ತಾಯಿ ಅವ್ರಪ್ಪ ಅವ್ರಮ್ಮ ನೋಡಿದ ಪ್ರಕಾರ ಹೇಳಿದ ಪ್ರಕಾರನೇ ಇಲ್ಲಿ ನಮ್ ಮನೇಲಿ ನೋಡಿದ್ದು ಹುಡುಗನ್ ಮದ್ವೆ ಆಗಿ ಹೋಗೋದು ಒಳ್ಳೇದಂತ ಅನ್ಸುತ್ತೆ ಗುರುಜಿ. ಅದೇ ಇನ್ನೊಂದ್ ಆಯ್ತಾಯ್ತು, ಕಡೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲು ನನಗೆ ಎಜುಕೇಟೆಡ್ ಮೈಂಡ್ ಸೆಟ್ಗಳು ಅಂದ್ರೆ ಏನು ಅಂತ ಒಂದು ವ್ಯಾಖ್ಯಾನನೇ ಸಿಗ್ತಾ ಇಲ್ಲ ನನಗೆ ನಿಮ್ಮನ್ನೆಲ್ಲ ನೋಡಿದಾಗ. ಸೆಂಟಿಮೆಂಟಲ್ ಫೂಲ್ಸ್ ಆಗ್ಬಿಟ್ಟಿದೆ ಗುರುಜಿ ನಾವು, ಅನ್ಸಿದೆ ಅರೇ ನನಗೆ. 23ರಲ್ಲಿ ಶುರು ಮಾಡ್ಕೊಂಡಿದ್ದಲ್ಲೋ ನಿಂದು. ಯಾವುದೋ ಒಂದು ಮಕ್ಕಳಿಗೆ ನೀನು ಪಾಠ ಹೇಳಲಿಕ್ಕೆ ಯೋಗ್ಯತೆಯೇ ಕಳ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ. ಯಾರಿಗೆ ಹೇಳಿದ್ರಿ? ಈಗ ಒಂದು ವೇಳೆ ಆಯಿತು, ನೀವು ಲೆಕ್ಚರ್ ಅಂತ ಏನು ಹೇಳಿದ್ರಲ್ಲ, ಪಾಠ ಹೇಳೋದು ಅಂತ ಅದರ ಅರ್ಥ ಹೇಳಲಿಕ್ಕೆ ಒಂದು ಅರ್ಹತೆ ಬೇಕಲ್ವಾ? ಅರ್ಹತೆ ಸರ್ಕಾರ ಕೊಡುವ ಆ ಸರ್ಟಿಫಿಕೇಟ್ ಅಲ್ಲ, ಅದಕ್ಕೆ ಮೀರಿ ಒಂದು ಆತ್ಮಸಾಕ್ಷಿ ಅಂತ ಇರಬೇಕಲ್ಲ, ಹೌದಲ್ವಾ? ಕೇಳಿಸ್ತಿದ್ಯಾ? ಕೇಳಿಸಿದೆ ಗುರುಜಿ, ಹೇಳಿ. ನಾನು ಪಾಠ ಮಾಡಲಿಕ್ಕೆ ಅಂತ ಒಂದು ಅರ್ಹತೆ ಎಲಿಜಿಬಿಲಿಟಿ ಅಂತ ಏನಿದೆಯಲ್ಲ ಅದು ಬೇರೆ. ಆ ಪಾಠದಿಂದ ಆಚೆ ಯಾವುದೋ ಒಂದು ಹೆಣ್ಮಗಳು ಏನೋ ಅನುಚಿತವಾಗಿ ವರ್ತನೆ ಮಾಡಬೇಕಾದ್ರೆ ಹಂಗೆಲ್ಲ ಮಾಡಬಾರ್ದು, ಹುಡುಗರ ಜೊತೆ ಸೇರಿ ಅದೇನದು ತಪ್ಪು ಮಾಡ್ತಿದ್ಯಾ ಅಂತ ನೀನೊಬ್ಳು ಶಿಕ್ಷಕಿಯಾಗಿ ಒಂದು ಹುಡುಗಿಗೆ, ಕಾಲೇಜ್ ಹುಡುಗಿಗೆ ನೀನು ಹೇಳಬೇಕಂದ್ರೆ ನನಗೊಂದು ಸ್ಥಾನ ಇರಬೇಕಲ್ವ, ನನಗೆ ಆತ್ಮಸಾಕ್ಷಿ ಒಪ್ಪಬೇಕಲ್ವ? ಹೌದು ಗುರುಜಿ. ಅಂದರೆ ನಾನು ಒಬ್ಬರಿಗೆ ಕಲಿಸ್ಲಿಕ್ಕೆ ಕೇವಲ ನನ್ನ ಸರ್ಟಿಫಿಕೇಟ್ಗಳು ಅಥವಾ ಸರ್ಕಾರ ನನಗೇನು ಇವರು ಪಾಠ ಮಾಡಲಿಕ್ಕೆ ಯೋಗ್ಯರು ಅಂತ ಹೇಳಿದೆ, ಇದಕ್ಕೂ ಮೀರಿದ ಒಂದು ಅಂತಃಕರಣದ ವಿಚಾರಗಳಿದ್ದಾವೆ. ಅವು ನಾನೊಬ್ಬರು ಮುಂದೆ ನಿಂತು ಪಾಠ ಮಾಡಬೇಕಂದ್ರೆ ನಾನು ಆ ವಿಚಾರದಲ್ಲಿ ಅಟ್ಲೀಸ್ಟ್ ಪರಿಪೂರ್ಣ ಅಲ್ಲದೆ ಹೋದರೂ ಕೂಡ ಆ ದಾರಿಯಲ್ಲಿ ಸಾಗ್ತಾ ಇರೋ ಒಬ್ಬ ವಿದ್ಯಾರ್ಥಿ ನಾನಾಗಿರಬೇಕು. ಆಗ ಮಾತ್ರ ನನ್ನ ಮಕ್ಕಳಿಗೇನೋ ಹೇಳಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ನಿನ್ನ ವಿಚಾರದಲ್ಲಿ ಇದು ಯಾವುದು ಈಗ ನೀನು 28-29 ಮಾಡ್ಕೊಂಡಿರೋದಲ್ಲವಾ, ಭಾಳ ಹಿಂದೆ. ಅಂದರೆ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ ಹಾಕಿದಾಗ ಅದಕ್ಕೆ ಯಾರೋ ಒಬ್ಬ ರಿಪ್ಲೈ ಕೊಡ್ತಾನೆ, ಮತ್ತು ಅದು ಹಂಗೆ ಪ್ರೀತಿ ಬೆಳೆಯುತ್ತೆ, ನೀನು ಹಂಗೆ ಮುಂದುವರಿತೀಯ. ಆದರೆ ಅದು ಕೂಡ ಒಂದು ಹಂತಕ್ಕೆ ಕ್ಷಮಾ ಕೊಡುವಂತಹ ವಿಚಾರವಾದರೂ ಕೂಡ ಎಲ್ಲಿ ಅಲ್ಲೊಂದು ಸಂಬಂಧ, ಸ್ವಂತ ಚಿಕ್ಕಮ್ಮನ ಜೊತೆಗೇನೆ ಒಂದು ಅಕ್ರಮ ಸಂಬಂಧ, ಅಥವಾ ಅಂಥ ಫೋಟೋಗಳು, ಅಂಥ ವಿಡಿಯೋಗಳು, ಇಂಥವು ನೋಡಿದಾಗ ಒಬ್ಬ ಸಂಸ್ಕಾರವಂತ ಹೆಣ್ಮಗಳಾಗಿ ನನಗೆ ನನ್ನ ತಂದೆ ಅಥವಾ ಅವರಪ್ಪ ಇವರೆಲ್ಲ ಹೇಳೋಕ್ಕಿಂತ ಮುಂಚೆ ನನಗೊಂದು ಅರಿವಿರಬೇಕಿತ್ತು. ಅಯ್ಯೋ, ನನ್ನ ಈ ಪವಿತ್ರವಾದ ಜೀವನ, ನನ್ನ ಈ ಕಷ್ಟಪಟ್ಟು ಲೆಕ್ಚರ್ ಸ್ಥಾನಕ್ಕೆ ಬಂದಿದ್ದೀನಿ, ಕಷ್ಟಪಟ್ಟು ಇಲ್ಲಿವರೆಗೂ ನನ್ನ ವ್ಯಕ್ತಿತ್ವವನ್ನು, ಕ್ಯಾರೆಕ್ಟರನ್ನು ಶುದ್ಧವಾಗಿ ಉಳಿಸ್ಕೊಂಡು ಬಂದಿದ್ದೀನಿ. ನನ್ನ ಆಯ್ಕೆ, ಜೀವನ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ನಾನು ಎಷ್ಟು ಜಾಗೃತಳಾಗಿರಬೇಕು, ಎಷ್ಟು ಪ್ರಬುದ್ಧಳಾಗಿರಬೇಕು. ನೀನು ನಿನ್ನ ಜೀವನವನ್ನು ಹೀಗೆ ನಾನಾ ಹೆಣ್ಣುಮಕ್ಕಳು ಬದುಕಲ್ಲಿ ಹಾಳು ಮಾಡಿದವರೊಂದಿಗೆ ಕಳೆದ್ರೆ ನೀನು ಪುಣ್ಯವಂತೆ ಇರಬಹುದು, ಆದರೆ ನಾನಾ ಹೆಣ್ಣು ಮಕ್ಕಳ ಕಣ್ಣೀರಿದೆಯಲ್ಲ ಅವನ ಜೊತೆ ನೀನು ಅನುಭವಿಸ್ತೀಯ. ಯಾಕಂದರೆ ಇಲ್ಲಿ ನೀವು ಏನೋ ಒಂದು ಸ್ಥಾನಮಾನದಲ್ಲಿ ಇದ್ದೀರಾ, ಅಥವಾ ಏನೋ ನಿಮ್ಮ ಹಣೆ ಬರ ಚೆನ್ನಾಗಿತ್ತು, ದೈಹಿಕವಾಗಿ ನೀವು ಅಶ್ಲೀಲವಾಗಿಲ್ಲ ಅಥವಾ ನೀವು ಅಶುದ್ಧವಾಗಿಲ್ಲ. ಆದರೆ ಎಷ್ಟು ಹೆಣ್ಣುಮಕ್ಳು ಬದುಕಲ್ಲ ಹಂಗಾಯ್ತಲ್ಲ, ಅದನ್ನು ಯಾರು ಕಟ್ಕೊಡಬಲ್ಲರು? ಅಥವಾ ಆತ ನಾನು ಹಣದಿಂದ, ಅಧಿಕಾರದಿಂದ ನಾನು ಅದನ್ನು ಮೀರಬಲ್ಲೆ, ಅಥವಾ ನಾನು ಅವಳನ್ನು ನಾಳು ಮಾಡಬಲ್ಲೆ, ಇವಳನ್ನು ನಾಡು ಮಾಡಬಲ್ಲೆ, ಅದು ಮಾಡಬಲ್ಲೆ, ಇದು ಮಾಡಬಲ್ಲೆ. ಆದರೆ ಇದಕ್ಕೆ ಮೀರಿದ ಒಂದು ಕರ್ಮ. ಯಾರು ಅಂಥವರ ಜೊತೆ ಆಗ್ತಾರೋ ಅಂಥ ಹೆಣ್ಣುಮಕ್ಳು ಅದೇನೇ ಪತಿವ್ರತೆ ಆದರೂ ಕೂಡ ಅಂಥವರನ್ನು ಮದುವೆಯಾದ ಕಾರಣಕ್ಕಾಗಿ ಅವರೂ ಕೂಡ ರಕ್ತಪಾತ ಅಥವಾ ನರಕವನ್ನು ಅನುಭವಿಸಲೇಬೇಕು. ನಿನ್ನ ಜೀವನದ ಪುಣ್ಯ ಏನಿದೆಯೋ ಗೊತ್ತಿಲ್ಲ, ಇಷ್ಟಕ್ಕೆ ಇದು ಮುಗ್ದಿದೆ. ನಿನ್ನ ತಂದೆ ತಾಯಿ ಹೇಳೋದನ್ನು ತುಂಬ ಯೋಚನೆ ಮಾಡಿ ನನ್ನನ್ನು ಕೇಳಿ ನಿರ್ಧಾರ ಮಾಡೋದಲ್ಲವ, ಅದು ನಿನಗೇ ಇರಬೇಕದು. ಅಯ್ಯೋ, ಎಂಥವನ ಜೊತೆ ಹೋಗಿ ಸರಿ, ಒಬ್ಬ ಬಡವ್ರ ಮನೆ ಹುಡುಗ, ಏನೋ ಕೆಲಸ ಇಲ್ಲ ಪಾಪ, ಕೆಲಸ ಇಲ್ಲದೆ ಅಲಿತಾ ಇರೋನನ್ನು ಕೂಡ ನಾನು ದುಡಿತೀನಿ, ನಾನು ಸಾಕ್ತೀನಿ, ಶುದ್ಧ ಚಾರಿತ್ರ್ಯ ಇರೋ ನನ್ನ ಬಡವ್ರ ಮನೆ ಹುಡುಗ ಆದರೂ ನಾನು ಮದುವೆ ಆಗಬೇಕು. ಹೇಗೆ
ತಿಪ್ಪೆಯಲ್ಲಿ ಬಿದ್ದಿದ್ರು ದುಡ್ಡು, ದುಡ್ಡು ತಿಪ್ಪೆಯಲ್ಲಿ ಬಿದ್ದಿದ್ರು ಕೂಡ ನಾವು ದುಡ್ಡು ತಗೊಳ್ಬೇಕು. ಯಾಕೆ? ತಿಪ್ಪೆಯಲ್ಲಿ ಬಿದ್ದಿದೆ ಅನ್ನೋ ಮಾತ್ರಕ್ಕೆ ದುಡ್ಡಿನ ಬೆಲೆ ಕಡಿಮೆ ಆಗುತ್ತಾ? ಹೌದಲ್ವಾ? ಹೌದು ಗುರುಜಿ. ತಿಪ್ಪೆಯಲ್ಲಿ ಬಿದ್ದ ಮಾತ್ರಕ್ಕೆ ದುಡ್ಡಿನ ಬೆಲೆ ಕಡಿಮೆ ಆಗಲ್ಲ. ಹಾಗೆ ಬಡವ್ರ ಮನೆಯಲ್ಲಿ, ರೈತರ ಮನೆಯಲ್ಲಿ ಹುಟ್ಟಿ ಮಾತ್ರಕ್ಕೆ ಅವ್ರ ಬೆಲೆ ಕಡಿಮೆ ಆಗಲ್ಲ. ನಿನ್ನ ಜೀವನದ ಬಹಳ ಪ್ರಮುಖವಾದ ಹಂತದಲ್ಲಿದ್ದೀಯಾ. ಇಲ್ಲಿ ಏನಾಯಿತು ನೋಡವಾ, ತಾಳಿ ಕಟ್ಟಿಬಿಟ್ಟ, ನಾನು ಕಟ್ಟಿಸ್ಕೊಂಬಿಟ್ಟೆ, ಏನೋ ಜ್ಯೂಸ್ ಕೊಟ್ಟುಬಿಟ್ಟ, ಇವೆಲ್ಲ ನಮಗೆ ಅರ್ಥವಾಗ್ದಿದ್ದೇನಲ್ಲ. ನಿನಗೂ ಒಂದು ಮೋಹ ಅದ್ರ ಮೇಲಿತ್ತು, ಹೌದಲ್ಲ? ಹೌದು ಏನು ಗುರುಜಿ, ನಾನು ಇರಲಿಲ್ಲ ಅಂತ ಪ್ರೀತಿ ಏನಲ್ಲ. ಮಾಡಿದ್ದೀನಿ ಗುರುಜಿ. ನಿನ್ನ ಮೋಹದ ಹೊರತಾಗಿ ಇಲ್ಲೇನೂ ನಡೆದಿಲ್ಲ. ನನಗೆ ಯಾರೋ ಒಬ್ಬ ಕಾಲೇಜ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿರಬೇಕಾದ್ರೆ ಸುಮ್ಮನೆ ಬಂದು ಬರ್ತೀಯ ನನ್ನ ಜೊತೆ ಗಾಡೀಲಿ ಕೂರಿಸ್ಕೊಂಡು ನಿನ್ನನ್ನು ಕಾಲೇಜಿಗೆ ಬಿಡ್ತೀನಿ ಅಂದರೂ ಕೂಡ ಮೆಟ್ನಾಗ ಹೊಡಿತೀನಿ ಅಂತ ಹೇಳೋ ಹೆಣ್ಮಗಳಾಗಿರೋ ನೀವು ಒಬ್ಬನ ಜೊತೆ ಇಷ್ಟು ಮುಂದುವರಿತೀರಾ ಅಥವಾ ತಾಳಿ ಕಟ್ಟೋ ಮಟ್ಟಿಗೆ ಕೊರಳು ಬಗ್ತೀರಾ ಅಂದರೆ ಅಲ್ಲಿ ನಿಮ್ಮದು ಏನೋ ಒಂದು ಚಿಕ್ಕ ಒಪ್ಪಿಗೆ ಇಲ್ಲದೇನೆ ಯಾವುದೂ ಆಗಲ್ಲವಾ? ಹೌದು ಗುರುಜಿ, ನಾನು ಪ್ರೀತಿ ಇದು ಮಾಡಿದೆ. ಅದನ್ನೇ ಹೇಳ್ತಾ, ಪ್ರೀತಿ ಅಲ್ಲ, ಪ್ರೀತಿ ಅದು ಬಹಳ ಶುದ್ಧವಾದ ವಿಚಾರ, ಅದನ್ನು ಇಲ್ಲಿಗೆಲ್ಲ ಎಳಿಬೇಡಿ. ಪ್ರೀತಿ ಅದು ಬಹಳ ಪರಿಪೂರ್ಣವಾದ ವ್ಯಕ್ತಿತ್ವದ ಸಂಕೇತ. ಇವೆಲ್ಲ ಏನಾಯಿತು, ನಿಂದ ಪ್ರೀತಿ ಇರಬಹುದು, ಬಟ್ ಇವ್ರದೆಲ್ಲ ಚಪಲಗಳು ಇವೆಲ್ಲ. ನಿಮ್ಮ ಹೌದು ತಂದೆ ಗುರುಜಿ. ತಾಯಿಗೆ ಅಯ್ಯೋ ನನ್ನ ಮಗಳಿಂಗ ತಾಳಿ ಕಟ್ಟಿಸ್ಕೊಳ್ಳೋ ಹಂತಕ್ಕೆ ಹೋಗಿದ್ದಾಳೆ ಅಂದಾಗ ಏನು ನೋವಾಗಿರ್ಬೇಕವಾ? ಅದ್ ಈಗ ನೀನು ತುಂಬಾ ಹೇಳ್ಬೋದು, ನೋವು ಪಟ್ರು ಗುರುಜಿ ತಂದೆ ತಾಯಿ ಕೂಡ ಅದನ್ನ ಕೇಳ್ಬಿಟ್ಟು. ಯಾವ ಹೆಣ್ಮಗಳು ಕೂಡ ಬಹುಶಃ ನನಗನ್ಸುತ್ತೆ ಅವಳು 10ನೇ ಕ್ಲಾಸ್ ಓದಿಲ್ಲ ಅಂದರೂ ಕೂಡ ನನ್ನ ಕೊರಳಿಗೆ ಯಾವನೋ ಒಬ್ಬ ತಾಳಿ ಕಟ್ಟಕ್ಕೆ ನನ್ನ ತಂದೆ ತಾಯಿ ಇಲ್ಲದ ಸಮಯದಲ್ಲಿ ಅಥವಾ ಗುರು ಹಿರಿಯರು ಇಲ್ಲದ ಸಮಯದಲ್ಲಿ ನನ್ನ ತಾಳಿ ಕಟ್ಟುವಷ್ಟು ನನ್ನನ್ನು ಆಕರ್ಷಣೆ ವಶಪಡಿಸ್ಕೊಳ್ತಿದ್ದಾನೆ ಎಂದಾಗ 1ನೇ ಕ್ಲಾಸ್ ಓದಿಲ್ದವಳಿಗೂ ಒಂದು ಬುದ್ಧಿ ಇರುತ್ತೆ, ಹೌದಲ್ಲವಾ? ಹೌದು ಗುರೂಜಿ. ಡಬಲ್ ಏನೋ ಡಿಗ್ರಿ ಮಾಡಿದ್ನಿ ಅಥವಾ ಏನೋ ಓದ್ತೀನಿ, ನಿನ್ಗೆ ಅದೇ ಇಲ್ಲ ಅಂದರೆ ಅಥವಾ ಆ ಪ್ರಜ್ಞೆ ಇಲ್ಲ ಅಂದರೆ ನೀವು ಶಿಕ್ಷಣ ಆಗಲಿಕ್ಕೆ ಯೋಗ್ಯರೇ ಅಲ್ಲ ನೀವು. ಅಟ್ಲೀಸ್ಟ್ ಈಗಲಾದರೂ ನಿನ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರ ತಂದೆಯಿಂದ ಬಂದ ಉತ್ತರ ಹಾಗೂ ನಿನ್ನ ತಂದೆ ತಾಯಿಯಿಂದ ಬಂದ ಉತ್ತರ ಇದೇ ಧರ್ಮವಾಗಿದೆ. ಅಲ್ಲಿ ಕಟ್ಟಿದ ತಾಳಿಗಾಗಲಿ ಅಥವಾ ಆ ಜ್ಯೂಸ್ ಅನ್ನೋ ನೆಪ ಇಟ್ಕೊಂಡೇ ನೀನು ಅವ್ರ ಕಡೆ ವಾಲುವ ಪ್ರಯತ್ನ ಮಾಡೋದಿದೆಯಲ್ಲ, ಜೀವನ ಅನ್ನೋದು ಬಹಳ ದೀರ್ಘವಾದ ಒಂದು ಬಹಳ ದೂರದ ಪ್ರಯಾಣ. ಒಬ್ಬ ಸಂಗಾತಿಯೊಂದಿಗೆ ತುಂಬ ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ಒಪ್ಪಿಗೆ ಆಗುವ, ನಿಮಗೆ ಒಪ್ಪಿಗೆ ಆಗುವ, ಮೇಲ್ನೋಟಕ್ಕೆ ಇವೆಲ್ಲ ಏನು 23ನೇ ವರ್ಷದಿಂದ ಅಲ್ಲಿ ಪ್ರೀತಿ ಮಾಡಿದ್ದು, ಹಂಗೆ ಬೆಳೆದಿದ್ದು, ಹಿಂಗೆ ಬೆಳೆದಿದ್ದು, ಅವ್ರ ಜೊತೆ ಓಡಾಡಿದ್ದು, ಇವೆಲ್ಲ ಕೂಡ ನೀವು ಒಂದು ಸಮಾಜದಲ್ಲಿ ಹೆಣ್ಮಗಳು ಹೇಗಿರಬಾರ್ದು ಅಥವಾ ಓದೋ ಸಮಯದಲ್ಲಿ ಅಥವಾ ಹುಡುಗನ ವಿಚಾರದಲ್ಲಿ ಅಥವಾ ತಂದೆ ತಾಯಿಗಳ ನಂಬಿಕೆ ಇಟ್ಟು ನಿಮ್ಮನ್ನು ಆಚೆ ಕಳಿಸಿದ ಸಮಯದಲ್ಲಿ ಹೇಗಿರಬಾರ್ದು ಅನ್ನೋದಕ್ಕೆ ನೀನು ಉದಾಹರಣೆ ಆಗಿದ್ದೀಯ ಅಷ್ಟೇ. ಈಗಲಾದರೂ ಅಟ್ಲೀಸ್ಟ್ ನಿನ್ನ ತಂದೆ ತಾಯಿ ಹೇಳ್ದಂಗೆ ಕೇಳು. ಈಗ ನೋಡವಾ, ನಿನ್ನ ಬದುಕು ಹೆಂಗಾಗ್ಬಿಟ್ಟಿದೆ, ಈ ಕಡೆ ತಪ್ಪಿದ್ರೆ ಬೆಂಕಿಗೆ ಬೀಳ್ತೀಯ, ಈಗ ಆಲ್ರೆಡಿ ಬಾಣ್ಲಿಲಿದ್ದೀಯಾ. ಈಗ ನಾಳೆ ದಿನ ಯಾರೋ ಒಬ್ಬ ಹುಡುಗ ಅಯ್ಯೋ ಇವಳು ಹಿಂದೆನೇ ಯಾರಿಗೋ ತಾಳಿ ಕಟ್ಟಿಸ್ಕೊಂಡಿದ್ಲಂತೆ ಅಂದಾಗ ಅದನ್ನು ಬೇರೆ ಥರ ತಗೊಳ್ತಾರೆ. ಹೌದು ಗುರುಜಿ. ಆದ್ರೆ ಮತ್ತೆ ಇನ್ನೊಂದ್ ಈಗ ಏನಂದ್ರೆ ಗುರುಜಿ, ಇಲ್ಲ ಗುರುಜಿ, ನನಗ್ ತಾಳಿ ಕಟ್ಟಿರೋ ವಿಚಾರ ಯಾರಿಗೂ ನನ್ನ ಇವ್ರಿಗೆ ಗೊತ್ಬಿಟ್ರೆ ಈ ಸಮಾಜದಲ್ಲಿ ಯಾರಿಗೂ ಗೊತ್ತಿಲ್ಲ ಗುರುಜಿ. ನಿನ್ನ ಆತ್ಮಸಾಕ್ಷಿಗೆ ಗೊತ್ತಲ್ವಾ? ಗೊತ್ತು ಗುರುಜಿ, ಅದೇ ನಾನ್ ಮಾಡಿರೋ ತಪ್ಪು ಗುರುಜಿ. ನನ್ನ ತಪ್ಪಿಂದ ಜಗತ್ತಲ್ಲಿ ನಾನೇ ನೀವು ನರಕ ತಿಂದೆ. ಯಾರಿಂದ ಮುಚ್ಚಿಡ್ಬೋದು, ಆದರೆ ನಿನಗೆ ನಿನ್ನ ಬದುಕಿನ ಮೇಲಾದ ಅತ್ಯಾಚಾರವನ್ನು ನಿನ್ನ ಆತ್ಮ ಬಹಳ ಪ್ರತ್ಯಕ್ಷವಾಗಿ ಗಮನಿಸಿದೆ ಅಲ್ವಾ? ಹೌದು ಗುರುಜಿ. ದೇಹದ ಮೇಲೆ ಮಾತ್ರ ಅತ್ಯಾಚಾರ ಅಲ್ಲ, ಬದುಕಿನ ಕುರಿತಾದ ಅತ್ಯಾಚಾರ ಇದು. ಹೌದು ಗುರುಜಿ, ನಿಜ. ಆದರೆ ನಾನದಕ್ಕೆ ಅವಕಾಶ ಮಾಡಿಕೊಡುವಷ್ಟು ಮೋಹಕ್ಕೆ ಒಳಗಾಗಿ ನಿನ್ನ ಗೆಳತಿಯ ಅಣ್ಣ ಅಥವಾ ನಿನ್ನ ಗೆಳತಿಯ ತಮ್ಮ ಅಥವಾ ನಿನ್ನ ಜೊತೆ ತುಂಬ ವರ್ಷದಿಂದ ಓದಿಕೊಂಡು ಬಂದವರು, ಇದು ಯಾವ ಕಾರಣವೂ ಕೂಡ ಸೂಕ್ತವಲ್ಲ ನಿನ್ನ ಜೀವನವನ್ನು ಯಾರಿಗೋ ಒಬ್ಬರಿಗೆ ಅರ್ಪಿಸ್ಲಿಕ್ಕೆ. ನನ್ನ ಜೀವ ಅಂದರೆ ದೇಹ ಮನಸ್ಸು ಎಲ್ಲವನ್ನು ಅರ್ಪಿಸ್ಲಿಕ್ಕೆ ಅದಕ್ಕೆ ಬಹಳ ದೊಡ್ಡ ಕಾರಣ ಬೇಕು. ಇವೆಲ್ಲ ಸಾಲದು, ಹೌದಲ್ಲ? ಹೌದು ಗುರುಜಿ. ನಿನ್ನ ಮನೇಲಿ ನಿನ್ನೇನು ಗಂಡು ನೋಡ್ತಿರ್ಲಿಲ್ವಾ, ಮದುವೆ ಮಾಡ್ತಿರ್ಲಿಲ್ವಾ? ಅಥವಾ ಒಂದು ವೇಳೆ ಅಪ್ಪ ನಾನು ಹಿಂಗೆ ಪ್ರೀತಿಸಿದ್ದೀನಿ ಅಮ್ಮ ಅಂದರೆ ನಾನು ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಹೇಳೋದಕ್ಕಿಂತ ಹಿಂಗೆ ನಾನು ಪ್ರೀತಿಸ್ತಾ ಇದ್ದೀನಿ ಅವನು ಹಿಂಗೆ ಕಾಡಿಸ್ತಾ ಇದ್ದಾನೆ ಅಂತ ಹೇಳೋದು ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಹೇಳೋದಕ್ಕಿಂತ ಕಡಿಮೆ ಗಂಭೀರದ ವಿಚಾರವೇ ಆಗಿತ್ತು, ಹೌದಲ್ಲ?
ಹೌದು ಗುರುಜಿ. ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅನ್ನೋದು ಶಾಕ್. ಆದ್ರೆ ಅದಕ್ಕಿಂತ ಕಡಿಮೆ ಶಾಕ್ ವಿಚಾರ ಆಗಿತ್ತು, ನಾನು ಇವನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳೋದು. ಅದನ್ನೇ ಹೇಳ್ಬೋದಿತ್ತಲ್ಲ. ಅವ್ರೇನೋ ಒಂದು ದಾರಿ ಹೇಳಿದ್ದೆ ಮಾಡ್ತಿದ್ರು. ಗುರುಜಿ, ಅದನ್ನು ಹೇಳಿದ್ದೆ ಗುರುಜಿ ನಾನು. ಆದ್ರೆ ಬೇಡ ಒಂದು ಬೇಡ ನೋಡ ಅಂತಾನೆ. ನೋಡುವ, ಇಲ್ಲಿ ನೀನು ಮಾಡಿದ ಬಹಳ ದೊಡ್ಡ ತಪ್ಪೇನಂದ್ರೆ, ನಿನಗೊಂದಷ್ಟು ಭಗವಂತ ನಿನ್ನ ಪರ ಇದ್ದ, ನಿನಗೊಂದಷ್ಟು ಸಾಕ್ಷಿಗಳು ವಿಡಿಯೋ ರೂಪದಲ್ಲಿ, ಫೋಟೋ ರೂಪದಲ್ಲಿ, ಬೇರೆ ಬೇರೆ ವಿಚಾರಗಳು ನಿನ್ನ ಕಣ್ಮುಂದೆ ಬಿಟ್ಟ ಅವನು. ಅದು ಅವ್ರ ತಂಗಿ ಇಮೇಲ್ ಕೊಟ್ಟರು, ನೀವೇ ತಗೊಂಡ್ರು, ಒಟ್ನಾಗ ನಿಮಗೆ ಸತ್ಯವನ್ನಂತೂ ನಿಮ್ಮ ಮುಂದೆ ಇಟ್ಟಿದ್ದ. ಹೌದು ಗುರುಜಿ. ನೋಡಿ, ಹೌದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಭಗವಂತ ನಿಮಗೆ ಒಳ್ಳೆಯದು ಮಾಡೋದಿಲ್ಲ, ಕೆಟ್ಟದ್ದು ಮಾಡುವುದಿಲ್ಲ. ಆದರೆ ಇರೋ ವಿಚಾರವನ್ನು ಸ್ವಲ್ಪ ನಿಧಾನವಾಗಾದರೂ ನಿಮ್ಮ ಕಣ್ಣು ಮುಂದೆ ಇಡ್ತಾನೆ. ಆದರೆ ಅದು ಕಣ್ಣು ಮುಂದೆ ಇಟ್ಟ ಮೇಲೂ ನಿನ್ನ ಮೋಹವೇ ದೊಡ್ಡದಾಯಿತು. ಸತ್ಯ ನೀನು ತುಳ್ಕೊಂಬಿಟ್ಟೆ, ಕಾಲು ಕೆಳಗಡೆ ಹಾಕೊಂಡ್ಬಿಟ್ಟೆ, ಹೌದಲ್ಲ? ಹೌದು ಗುರುಜಿ. ಆ ಸತ್ಯವನ್ನು, ಆ ಧರ್ಮವನ್ನು ನೀನು ಮರೆತಿದ್ರಿಂದ ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದ್ದೀಯ. ಹೌದು ಗುರುಜಿ. ಆಯಿತು, ಇಲ್ಲಿಂದ ಈಚೆಗೆ ಅಟ್ಲೀಸ್ಟ್ ಆತನಿಗೆ ಗೌರ್ಮೆಂಟ್ ಕೆಲಸವೋ, ಆತ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೋ, ಆತ ಕೈಕಾಲು ಹಿಡ್ಕೊಳ್ತಾನೋ, ಇದೆಲ್ಲ ಮುಖ್ಯ ಅಲ್ಲವಾ? ನಿನ್ನೊಬ್ಬಳ ಇದೊಂದು ಜೀವನದ ರಾದ್ಧಾಂತಕ್ಕೆ ನಿನ್ನ ಇಡೀ ವಂಶದ ಮರ್ಯಾದೆ ತಂದು ಬೀದಿಗೆ ಎಳಿಬೇಡ. ನೀನು ಇಲ್ಲಿ ಇದೊಂದು ತ್ಯಾಗವನ್ನು ಮಾಡುವುದರಿಂದ, ಇದೊಂದು ವಿಚಾರದಲ್ಲಿ ಹಲ್ಲು ಕಚ್ಚಿಕೊಂಡು ಇಂಥ ಒಬ್ಬ ದುಷ್ಟ ಅಥವಾ ಇಂಥ ಒಬ್ಬ ಸಂಸ್ಕಾರ ಇಲ್ಲದವನನ್ನು ತ್ಯಜಿಸುವುದು ಅಂದರೆ ನನ್ನ ಜೀವನದ ಸಾಧನೆ. ಸಂಸ್ಕಾರ ಇಲ್ಲದವನನ್ನು ಅಪ್ಪಿಕೊಳ್ಳುವುದಕ್ಕಿಂತ ತ್ಯಜಿಸುವುದೇ ಸಾಧನೆ ಅಲ್ವಾ? ಯಾಕಂದರೆ ನೋಡುವ, ತಿದ್ದುವ ಪ್ರಯತ್ನ ಮಾಡಿ ಆಗಿಯೂ ಅದು ತಿದ್ದುಕೊಳ್ತಾ ಇಲ್ಲ ಅಂದರೆ ಅದಕ್ಕೆ ನೀನು ಹೊಣೆ ಅಲ್ಲ. ಅಯ್ಯೋ, ನಾನೀಗ ಬಿಟ್ಬಿಟ್ರೇನೋ ಆಗ್ಬಿಡ್ತಾನೆ, ಬಿಡೋದಕ್ಕೆ ನೀನು ಯಾರು? ನೀನೇನು ತಂಗಿನೋ, ಅಕ್ಕನೋ, ಹೆಂಡ್ತಿನೋ? ಏನೂ ಅಲ್ಲ. ನಿಮಗೆ ನೀವು ಒಂದಷ್ಟು ಭ್ರಮೆಯಲ್ಲಿ ನೀವು ಸ್ಥಾನಮಾನಗಳು ಕೊಟ್ಕೊಂಡಿದ್ರಿ. ಅಟ್ಲೀಸ್ಟ್ ನಿನ್ನ ತಂದೆ ತಾಯಿಗಳು ಈ ಸಮಯದಲ್ಲಿ ಏನು ಹೇಳ್ತಿದ್ದಾರೆ ಆ ಮಾತು ಕೇಳು, ಅದೇ ನಿನ್ನ ಜೀವನವನ್ನು ಬೆಳಗುತ್ತೆ. ನೀನೇ ಹೇಳಿದೆ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಅಂತ. ಇಲ್ಲಿ ನೀನು ಈ ಕಾರ್ಯಕ್ರಮದಲ್ಲಿ ಹೇಳಿಕೊಳ್ಳೋ ಮೂಲಕ ಅನೇಕ ಹೆಣ್ಣು ಮಕ್ಕಳಿಗೆ ನಿನ್ನ ಬದುಕನ್ನು ಒಂದು ಎಚ್ಚರಿಕೆ ಪಾಠವಾಗಿ ಕೊಟ್ಟಿದ್ದೀಯ. ಅನ್ಯತೆ ಏನು ಭಾವಿಸೋದು ಬೇಡ. ನೀನು ಯಾವುದೇ ಕಾರಣಕ್ಕೂ ಈ ಸಂಬಂಧದಲ್ಲಿ, ಇಂತಹ ತಲೆನೋವಿನ ಸಂಬಂಧಗಳಲ್ಲಿ, ಟಾಕ್ಸಿಕ್ ರಿಲೇಷನ್ಶಿಪ್ಗಳನ್ನು ನೀನು 29 ವರ್ಷ ಆದರೂ ಕೂಡ ಮನೆಯಲ್ಲಿ ಮಗಳ ಹಾಗೇ ಇದ್ದಾಳೆ ಅಂದರೆ ನಿನ್ನ ತಂದೆ ತಾಯಿ ಏನೇನು ನೋಡಿ ಕೇಳಿರ್ಬೇಕಲ್ವ ಕಿವಿಯಾರ? ಇನ್ನೂ 1 ವರ್ಷ ಸಮಯ ತಗೋ, ಏನು ತೊಂದರೆ ಇಲ್ಲ. ಕೆಲವೊಮ್ಮೆ ಸಮಾಜ ಹೇಳುವ ಮಾತುಗಳನ್ನು ನಾವು ತಲೆಗೆ ಹಾಕ್ಕೊಂಡು ನಮ್ಮ ಜೀವನವನ್ನು ಬಲಿ ಕೊಡಲಿಕ್ಕಾಗಲ್ಲ. ಇನ್ನೂ 1 ವರ್ಷ ತಗೋ, ಇದನ್ನೆಲ್ಲ ಮರೆತು ಇನ್ನೊಂದು ಹೊಸ ಬದುಕನ್ನು ಕಟ್ಕೋ. ಹೇಗೆ ನೀವು ಪ್ರತಿ ವರ್ಷ ಒಂದು ಬ್ಯಾಚ್, ಒಂದು ಸೆಕೆಂಡ್ PUC ಬ್ಯಾಚ್ ಹೋದ್ಮೇಲೆ ಫಸ್ಟ್ PUCಲಿದ್ದವರು ಸೆಕೆಂಡ್ PUCಗೆ ಬರ್ತಾರೆ, ಇನ್ನೆಲ್ಲೋ 10ನೇ ಕ್ಲಾಸಲ್ಲಿದ್ದವರು ನಿಮ್ಮ ಕಾಲೇಜಿಗೆ ಮೊದಲನೇ PUCಗೆ ಬರ್ತಾರೆ. ಅಂದರೆ ಹೇಗೆ ಪ್ರತಿ ವರ್ಷವೂ, ಅಂದರೆ ಸಿಲೆಬಸ್ ಅದೇ ಇರುತ್ತಾದರೂ ಕೂಡ ಸಿಲೆಬಸ್ನ ಕಲಿಯೋ ವಿದ್ಯಾರ್ಥಿಗಳಂತೂ ಬದಲಾಗ್ತಿರ್ತಾರೆ, ಹೌದಲ್ಲವಾ? ಹಾಗೆ ಈ ಬದುಕು ಅನ್ನೋದು ಸಹಜವಾಗಿ ಎಲ್ಲರಿಗೂ ಹೆಚ್ಚು ಕಡಿಮೆ ಒಂದೇ ಪಾಠವನ್ನು ಕಲಿಸುತ್ತೆ. ಆದರೆ ಈ ವ್ಯಕ್ತಿಯ ಜೊತೆ ಕಲಿತ ಪಾಠಗಳು ನಿನ್ನ ನಾಳೆಯ ಜೀವನಕ್ಕೆ ಪಾಠಗಳು, ಅಥವಾ ನಾಳೆಯ ಜೀವನಕ್ಕೆ ಎಚ್ಚರಿಕೆಯ ಕರೆಗಂಟೆ. ಇಲ್ಲಿ ನನಗೇನೋ ಬೆರೆಸ್ಕೊಟ್ಟು ಬಿಟ್ಟ ಅವತ್ತಿಂದ ನಾನು ಇಲ್ಲ, ನಿನ್ನ ಮನಸ್ಸು ಎಲ್ಲಿ ಧರ್ಮಗಳ ವ್ಯತ್ಯಾಸವನ್ನು ತಿಳ್ಕೊಳ್ಳದೇ ಇರುವಷ್ಟು ದುರ್ಬಲವಾಗುತ್ತೋ ಆಗ ನಿನ್ನನ್ನು ಮುನ್ನಡೆಸೋದು ನಿನ್ನ ಈ ಮುಂಚೆ ಆತನ ಕುರಿತಾಗಿ ನಿನಗಿದ್ದ ಮೋಹವೇ ನಿನ್ನನ್ನು ಮುನ್ನಡೆಸ್ತು. ಯಾಕಂದರೆ ಧರ್ಮಗಳ ಪ್ರಜ್ಞೆ ಕಳ್ಕೊಂಡಿರೋ ನಿನ್ನನ್ನು ನಡೆಸೋದೇ ಅಜ್ಞಾನ. ಆ ಅಜ್ಞಾನವೇ ನಿನ್ನನ್ನು ಅಲ್ಲಿವರೆಗೂ ನಡೆಸ್ಕೊಂಡು ಹೋಯಿತು. ಈಗ ಬೇರೇನೂ ಯೋಚನೆ ಬೇಡ, ನಿನ್ನ ತಂದೆ ತಾಯಿ ಹೇಳಿದ್ದು ಕೇಳು. ಮತ್ತು ನೀನು ಈಗ ಬಂದಿರೋಳವ, ಹುಟ್ಟಿಸಿರೋನೇ ಅದ್ರ ಬಗ್ಗೆ ಅಸಂಬದ್ಧ ಅಥವಾ ಅದ್ರ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಡ್ತಿದ್ದಾರೆ ಅಂದಾಗ ಅದನ್ನೂ ನಂಬಲಾರ್ದಷ್ಟು ಹೋದರೆ ನೀನು ಹಾಳಾಗ್ತೀಯ. ಇನ್ನೇನು ಮಾಡ್ತೀಯ? ನಿನ್ನ ತಂದೆ ಬಿಟ್ಬಿಡು, ಆತ ಕೈ ಕಾಲು ಹಿಡಿಯೋದು ಬಿಟ್ಬಿಡು. ಈಗ ಕಳ್ಳ ಇಲ್ಲ ರೀ ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾನೆ, ಇಲ್ಲ ಅವ್ನು ಮಾಡಿಲ್ಲ ಅಂತಲೇ, ಅಥವಾ ನಾನು ಮಾಡಿದ್ನಿ ಅಂತ ಹೇಳ್ತಾನೆ, ಇಲ್ಲ ಅವ್ನು ಮಾಡಿಲ್ಲ ಅಂತಲೇ ಹೇಳೋದು. ಹಾಗೆ ಇಲ್ಲಿ ಈತನ ವಿಚಾರದಲ್ಲಿ ಆತನಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ, ಆದರೆ ನಿನ್ನ ಬದುಕಲ್ಲಿ ಅದು ಒಳ್ಳೆಯದಲ್ಲ. ಈಗ ನೀನು ಏನೇ ಸರಿ ಮಾಡ್ತೀನಿ ಅಂತ ಹೋಗ್ತೀಯ ಅಂದರೂ ಕೂಡ ನಿನ್ನ ಆತ್ಮಸಾಕ್ಷಿಗೆ ಗೊತ್ತು ಅದು ಸರಿ ಹೋಗೋದಲ್ಲ ಅಂತ. ಯಾಕಂದರೆ ನೀನು ಹೇಳ್ದಲ್ವ, ನನಗೊಂಚೂರು ದುಡಿಮೆ ಚೆನ್ನಾಗಿ ಬರ್ತಿದೆ ಅಂದರೆ ಒಂದು ಅಹಂಕಾರ ಬರುತ್ತೆ, ನಾನು ಯಾವ್ರನ್ನಾರ ಆಟ ಆಡಿಸ್ಬಿಡ್ತೀನಿ ಅಂತ. ಯಾಕಂದರೆ ನಿನ್ನ ದುಡಿಮೆ ನಂಬ್ಕೊಂಡು ಬದುಕಂಗಿದ್ರೆ ನೀನು ಹೇಳ್ದಂಗೆ ಕೇಳ್ತಿದ್ರು. ಈಗ ಅವ್ರದ್ದೇ ಆದ ದುಡಿಮೆ ಇದೆಯಲ್ವಾ? ಗೌರ್ಮೆಂಟ್ ಕೆಲಸ ಅಂದರೆ 2 ಅಲ್ಲ 3 ಜನ ಬರ್ತಾರೆ ಎನ್ನುವಷ್ಟು ಕಾಲ ಆಗಿದೆ.
ಯಾವುದೇ ಕಾರಣಕ್ಕೂ ಈ ಸಂಬಂಧದಲ್ಲಿ ಜೋತು ಬೀಳಬೇಡ, ಇಲ್ಲೇ ಕೊಳೆತು ಹೋಗಬೇಡ, ಮುಂದೆ ಹೋಗು. ನಿನ್ನ ಜೀವನ ತುಂಬ ಸುಂದರವಾಗಿದೆ, ಪರವಾಗಿಲ್ಲ, 35ಕ್ಕೆ ಮದುವೆ ಆಗಿ ಏನು ತೊಂದರೆ ಇಲ್ಲ. ಆದರೆ ಜೀವನದಲ್ಲಿ ಇದಕ್ಕೂ ಮೀರಿದ ದೊಡ್ಡ ಕನಸುಗಳು ಇಟ್ಕೊಳ್ಳಿ. ಓಕೆ, ನಾನು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀನಿ, ಅಥವಾ ನಾನು ಇನ್ನೇನೋ ಆಗಿದ್ದೀನಿ, ನಾನು ಮಕ್ಕಳಿಗೆ ಮಾದರಿ ಸ್ಟೂಡೆಂಟ್ ಅಥವಾ ಮಕ್ಕಳಿಗೆ ಮಾದರಿ ಶಿಕ್ಷಕಿ ಆಗ್ತೀನಿ, ಇನ್ನೂ 4 ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀನಿ. ಅಂದರೆ ನೀನು ಎಂಥವ್ರನ್ನ ಮದುವೆ ಆದ ಎಷ್ಟು ಮಕ್ಕಳು ಮಾಡಿಕೊಂಡೆ, ಒಂದು ಹಂತದವರೆಗೂ ಮಾತ್ರ ಮುಖ್ಯ, ಅದು ಹೌದಲ್ಲವಾ? ಆದರೆ ನಿಮ್ಮಂಥ ಶಿಕ್ಷಣ ಪಡ್ಕೊಂಡವರು ದೊಡ್ಡ ಕನಸುಗಳು ಕಾಣಬೇಕು. ಅದು ಕೇವಲ ನನ್ನ 3 ಹೊತ್ತಿನ ಊಟ, ನನ್ನ ಬಟ್ಟೆ, ನನ್ನ ಕಾರು, ನನ್ನ ಬಂಗ್ಲೆ ಇಷ್ಟೇ ಅಲ್ಲ. ಸಮಾಜದ ಕುರಿತಾಗಿ ಇಂಥ ನೋವು ತಿಂದಿರೋ ನೀವೆಲ್ಲ ಆಯಿತು, ಇದು ಮುಗಿಯದ ಕತೆ ಇದು. ಮತ್ತಾರನ್ನ ಮದುವೆ ಆಗ್ತೀಯಾ, ಮತ್ತೇನೋ ಗೊಂದಲ, ಮತ್ತೆ ಅದಾಗಲಿ, ಅದ್ರ ಸೈಡಿಗೆ ಅದ್ರ ಪಾಡಿಗೆ ಆಗಲಿ. ಬಟ್ ನಿಮ್ಮಂಥವರು ದೊಡ್ಡ ಕನಸಿಟ್ಟುಕೊಳ್ಬೇಕು. ಇಲ್ಲ, ನಾನು ಒಂದು ಟ್ಯೂಷನ್ ಸೆಂಟ್ರ್ ಓಪನ್ ಮಾಡ್ತೀನಿ, ಅಲ್ಲಿ 4 ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀನಿ, ಚೆನ್ನಾಗಿ ಓದಿ ಕೆಲಸ ಸಿಗದೆ ಇರೋರಿಗೆ ನಾನು ಅಲ್ಲಿ ಕೆಲಸ ಕೊಡ್ತೀನಿ, ಅಥವಾ ಇದೇ ಕಾಲೇಜಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ, ಅಥವಾ ಈ ಕಾಲೇಜನ್ನು ರಿಸಲ್ಟ್ ನಂಬರ್ 1 ಮಾಡ್ತೀನಿ, ಅಥವಾ ಇನ್ನೂ 4 ಕಾಲೇಜ್ಗಳಲ್ಲಿ ನಾನು ಹೋಗಿ ಕೆಲಸ ಮಾಡ್ತೀನಿ. ಅಂದರೆ ಇದು ಇವನು ಪ್ರೀತಿಸೋದು, ಮೊಬೈಲಲ್ಲಿ ಇಮೇಲಲ್ಲಿ ಏನೋ ಹುಡ್ಕೊಳ್ಳೋದು, ಅಥವಾ ಅವ್ರನ್ನೆಲ್ಲ ಹೋದ, ಇವನ್ನೆಲ್ಲ ಬಂದ, ಇದೇ ಬದುಕಲ್ಲ. ಇದು ಒಂದು ಹಂತದವರೆಗೂ ಚಂದ ಅನಿಸುತ್ತೆ, ಬಟ್ ಒಂದು ಹಂತ ಹೋದ್ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಈಗ ಆಯ್ತವ, ಮುಂದೆ ತುಂಬ ಒಳ್ಳೆಯವನೇ ಬಂದ ಅಂದ್ಕೊಳ್ಳಿ, ಆದರೆ ಹಿಂದೇನಾಗಿದೆ ಮುಂದೇನಾಗುತ್ತೆ ಯಾರೂ ಬಲ್ಲವರಿಲ್ಲ. ಹಾಗಾಗಿ ನಾನೆಲ್ಲೂ ಕೆಟ್ಟಿಲ್ಲ, ನಾನು ಕೊಟ್ಟ ಮಾತಿನಂತೆ ಆತನಿಗೆ ನಿಯತ್ತಾಗಿ ಇದ್ದೆ. ಆದರೆ ಆತ ನಿಯತ್ತನ್ನು ಕಳ್ಕೊಂಡ ಅನ್ನೋದಾದರೆ ಅದು ನನ್ನ ತಪ್ಪಲ್ಲ ಅಂದುಕೊಂಡು ಈ ಸಮಯದಲ್ಲಿ ಮನೆಗೆ ಮಗಳಾಗಿ ಉಳ್ಕೋ. ಇನ್ಯಾರಿಗೂ ಹೆಂಡತಿಯಾಗಿ ಉಳಿಯೋಕೆ ಹೋಗಿ ನಿನ್ನ ಮನೆ ಮಾನವನ್ನು ಹರಾಜು ಹಾಕಬೇಡ. ಈಗ ನೀವು ಕೆಲಸ ಮಾಡ್ತಾ ಇದ್ದೀರಿ, ನೀವೊಬ್ಬರು ಉನ್ನತವಾದ ಸ್ಥಾನಮಾನದಲ್ಲಿದ್ದೀರಿ. ನಿಮ್ಮ ಜೀವನದ ಪ್ರತಿ ಕ್ಷಣವನ್ನೂ ಕೂಡ ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ಅಕ್ಕ ತಂಗಿದಿರು, ಅಥವಾ ನಿಂದೊಂದು ಬದುಕು ಅಂತ ಇದೆ. ಈ ಹುಡುಗನನ್ನು ನೀನು ಸರಿ ಮಾಡೋದು ಆಗಲಿ, ಅಥವಾ ಅದು ಸರಿ, ಇದು ಮಾಡಬೇಡ, ಅದು ಮಾಡು, ಇದು ಮಾಡು, ನೋಡುವ ಆತ ಚಿಕ್ಕ ಹುಡುಗ ಅಲ್ಲ, ತೋಳ್ಬಲ ಇದೆ, ಜೇಬಲ್ ದುಡ್ಡಿದೆ, ನಿನ್ನ ಮಾತು ಕೇಳೋ ಸ್ಥಿತಿಲೂ ಅವರಿಲ್ಲ. ಆಯಿತಾ? ನಿನ್ನ ತಲೆಯಿಂದ ತೆಗೆದಾಕು, ಓ ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ, ಓ ನನಗೆ ಅದಕ್ಕೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಹಾಗೇನಿಲ್ಲ ತಾಯಿ, ಅದು ಬೆಂಕಿ ಅನ್ನೋ ಒಂದು ಕಾರಣ ಸಾಕು ನಾನು ಅದನ್ನು ಮುಟ್ಟದೇ ಇರೋದಕ್ಕೆ. ಅದು ನಮ್ಮನೆ ಬೆಂಕಿ ಅಂತ ನಾವು ಅದ್ರ ಮೇಲೆ ಮನೆಕೊಳ್ಳೋಕ್ಕಾಗುತ್ತಾ? ಬೆಂಕಿ ಕಂಡವ್ರ ಮನೆಯದಾದ್ರೇನು ನನ್ನ ಮನೆಯದಾದ್ರೇನು ಬೆಂಕಿಯ ಗುಣ ಒಂದೇ ಅಲ್ವನವ? ಅಯ್ಯೋ ನಾನು ಪ್ರೀತಿಸಿದ್ದು ಅಂತ ನಾನು ವಿಶೇಷವಾಗಿ ಏನು ನೋಡ್ಲಿಕ್ಕಾಗಲ್ಲ. ಅದು ನಾನು ಪ್ರೀತಿಸಿದ್ದೋ ಅಥವಾ ಇನ್ಯಾರು ಪ್ರೀತಿಸಿದ್ದೋ, ಗುಣನೇ. ದುಡ್ಡು ಕೊಟ್ಟು ತಂದಿಲ್ಲ, ಫ್ರೀಯಾಗಿ ಸಿಕ್ತು ಅಂತ ವಿಷ ಕುಡಿಯೋಕ್ಕಾಗಲ್ಲ. ಫ್ರೀಯಾಗಿ ಸಿಕ್ಕರೂ ದುಡ್ಡು ಕೊಟ್ಟು ತಂದರೂ ವಿಷ ತನ್ನ ಗುಣವನ್ನು ತೋರಿಸುತ್ತೆ. ಹಾಗಾಗಿ ನಿನ್ನ ಬದುಕಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ವ್ಯಕ್ತಿತ್ವಗಳನ್ನು ಒಳ ಬರಲಿಕ್ಕೆ ಬಿಡಬೇಡ. ಅದಕ್ಕೆ ಅಂಗಿ ಇಲ್ಲದ ಮೈ, ಲಿಂಗವಿಲ್ಲದ ಗುಡಿ, ಹಾಗೂ ಒಳ್ಳೆಯ ಸಂಗಾತಿ ಇಲ್ಲದ ಹೆಣ್ಣಿನ ಬದುಕು ಯಾವಾಗಲೂ ಕೂಡ ಅದೊಂಥರ ರೆಂಬೆ ಅಥವಾ ಎಲೆ ಹೂಗಳಿಲ್ಲದ ಮರ, ಬೋಡು. ಇದನ್ನು ಕಟ್ಕೊಂಡ್ರೂ ಕೂಡ ನಿನ್ನ ಜೀವನ ಪೂರ್ತಿ ನೀನು ಕೆಲಸ ತಗೊಂಡಿದ್ರ ಬಗ್ಗೆ ನಿನಗೆ ಖುಷಿ ಇರಲ್ಲ. ನಿನ್ನ ಜೀವನದ ಯಾವುದ್ರ ಬಗ್ಗೆನೂ ನೀನು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗದೆ ಇರೋ ಸ್ಥಿತಿಗೆ ಹೋಗ್ತೀಯ. ಆಗ ನೀನು ಬಿಡಿಸ್ಕೊ. ಯಾಕಂದರೆ ಅಫಿಷಿಯಲ್ಲಾಗಿ ಆದಾಗ ಬಿಡೋದಕ್ಕೂ ಈಗೇನೋ ತಪ್ಪು ನಡೆದಿರೋದಕ್ಕೆ ಬಿಡೋದಕ್ಕೂ ವ್ಯತ್ಯಾಸ ಇದೆ, ಹೌದಲ್ಲ? ಇಲ್ಲಿ ಎಚ್ಚೆತ್ಕೋ. ಒಳ್ಳೆ ಸಂಸ್ಕಾರವಂತಳಾಗಿ ನಿನ್ನ ತಂದೆ ತಾಯಿಗೆ ಅವ್ರಿಗೆ ಎಷ್ಟು ದೊಡ್ಡ ನೋವು ಕೊಟ್ಟಿದೆಯಾ ಅಂದರೆ ಈಗ ಅವ್ರ ಪ್ರಕಾರ ನಡೆಯೋದ್ರಿಂದ ಆ ಪಾಪವನ್ನು ನೀನು ಕಳ್ಕೊಳ್ಬೋದು. ಯಾಕಂದರೆ ಯಾರನ್ನೋ ಅವನ ವಿಚಾರದಲ್ಲಿ ನೀನು ಕೊರಗಿ ಸಾಯೋದಕ್ಕಿಂತ ನಿನ್ನ ತಂದೆ ತಾಯಿಗೆ, ಅಯ್ಯೋ ನನ್ನ ಮಗಳು ಬೇರೆ ಮಗಳಂಗಲ್ಲಪ್ಪ, ಓದಿ ಕೆಲಸ ತಗೊಂಡು ಅವಳೇ ಏನೋ ಮಾಡ್ತಿದ್ದಾಳೆ, 4 ಜನಕ್ಕೆ ಪಾಠ ಹೇಳುವಷ್ಟು ದೊಡ್ಡವಳಿದ್ದಾಳೆ ಅನ್ನೋ ಹೆಮ್ಮೆ ಎಷ್ಟಿತ್ತೋ, ಇದೊಂದು ವಿಚಾರದಿಂದ ನೀನು ಕೆಲಸ ತಗೊಂಡಲ್ಲ, ಆ ಸಾಧನೆ ಅಂತ 100 ಸಾಧನೆ ಸೇರಿಸಿದ್ರೆ ಇದೊಂದು ದುಃಖದ ಮುಂದೆ ಆ 100 ಯಶಸ್ಸುಗಳು ನಿಲ್ಲೋದೇ ಇಲ್ಲ. ಯಾಕಂದರೆ ಯಾರೋ ತಾಳಿ ಕಟ್ಟೋವಷ್ಟು ನನ್ನ ಮಗಳು ಹೊರಗಡೆ ಹಾಳಾಗಿದ್ಲ ಅನ್ನೋದಿದೆಯಲ್ಲ, ಇದು ಬಹಳ ದೊಡ್ಡ ದುಃಖ. ಅದು ನೀವು ನಾಳೆ ಪೋಷಕರಾದಾಗ ನಿಮ್ಗೆ ಅರ್ಥವಾಗುತ್ತೆ. ಹಾಗಾಗಿ 23 ವಯಸ್ಸಲ್ಲಿ ಶುರುವಾದ ಈ ಪ್ರೀತಿ
ಅಲ್ಲೆಲ್ಲೋ ಒಂದು ಕಡೆ ಭಗವಂತ ನಿನಗೆ ಇಲ್ಲಮ್ಮ ಇವ್ರು ಸರಿ ಇಲ್ಲ, ಇವ್ರದ್ದು ತುಂಬ ಹೆಣ್ಣು ಮಕ್ಕಳ ಜೀವನದಲ್ಲಿ ಈತ ಕಣ್ಣೀರು ಹಾಕ್ಸಿದ್ದಾನೆ, ಅಥವಾ ದೈಹಿಕವಾದ ಆಸೆಗಳು ತೀರಿದ ಮೇಲೆ ಅಲ್ಲಿ ಟಿಶ್ಯೂ ಪೇಪರ್ ಎಸ್ತು ಬಂದಿರೋದು, ಹೌದಲ್ಲ? ಅಂಥವ್ರನ್ನು ನೀವು ಬದುಕಲ್ಲಿ ಬಿಡಬೇಕಾ? ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿರೋದೇ ಮೂರ್ಖತನ. ಅದು ಯಾವತ್ತೋ ನಿರ್ಧಾರ ಆಗಬೇಕು. ಇಲ್ಲಿಂದ ಈಚೆಗೆ ಭಾಳ ಸ್ಪಷ್ಟವಾಗಿ ಅದನ್ನು ತಿರಸ್ಕರಿಸು. ಆ ಗೆಳತಿ ಏನು ನಿನ್ನ ಸ್ನೇಹಿತೆ ಅಂತ ಇದ್ದಾರಲ್ಲ, ಹೆಚ್ಚು ಕಡಿಮೆ ಆಕೆ ಮನಸ್ಸು ಮಾಡಿದರೆ ಆರಂಭದಲ್ಲೇ ಇದನ್ನು ಸರಿ ಮಾಡ್ಬೋದಿತ್ತು. ಸರಿ ಮಾಡೋದು ಅಂದರೆ ಅಣ್ಣನಲ್ಲ, ಬಟ್ ನಿನಗೆ ಬುದ್ಧಿ ಹೇಳ್ಬೋದಿತ್ತು, ಹೌದಲ್ಲವಾ? ಹೌದು ಗುರುಜಿ. ಹೇಳಲಿಲ್ವ ಅವರು? ಇಲ್ಲ ಗುರುಜಿ, ಮುಂಚೆ ಅವರು ಅಟ್ಲೀಸ್ಟ್ ಇವಳಿಂದಾದ್ರೂ ಅವ್ರ ದಾರಿಗೆ ಬರ್ತಾರೆ ಅಂತೇಳಿ ಅವಳು ಜೊತೆಗೆ ನಿಂತಿದ್ರು ಗುರುಜಿ. ಅದಾದ್ಮೇಲೆ 1-2 ವರ್ಷ ಅವ್ನ್ ಮತ್ತೆ ಹಂಗೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿನ್ ಖುಷಿ ನೋಡ್ಕೊ, ನಿನ್ ಜೀವನ ನೋಡ್ಕೊ ಅಂತೇಳಿ ಅವ್ಳ ದಾರಿ 2 ವರ್ಷ ಆದ್ಮೇಲೆ ಹೇಳಿದ್ರು ಗುರುಜಿ. ಅದಕ್ಕಿಂತ ಮುಂಚೆ ಇವಳಿಂದಾದ್ರೂ ಬದಲಾಗ್ತಾನೆ, ಮನೆಗೆ ಒಳ್ಳೆ ಹೆಸರು ಎಲ್ಲಾರ್ದು ಅಷ್ಟೇ ತಾಯಿ, ಎಲ್ಲರೂ ಕೂಡ. ಇವತ್ತು ನಾನು ಎಷ್ಟೋ ಸಾರಿ ಕೇಳಿದ್ದೀನಿ, ಅವನು ಕುಡುಕ ಆಗಿರ್ತಾನೆ, ಎಷ್ಟೋ ಹೆಣ್ಮಕ್ಳು ಬದುಕು ಹಾಳು ಮಾಡಿರ್ತಾನೆ, ಅವನು ಬೇಜವಾಬ್ದಾರಿ ಹುಡುಗ ಆಗಿರ್ತಾನೆ. ಅವ್ರು ಅಂದ್ಕೊಳ್ತಾರೆ, ಓ ಒಂದು ಮದುವೆ ಮಾಡಿಬಿಟ್ರೆ ನಮ್ಮ ಹುಡುಗ ಸರಿ ಹೋಗ್ತಾನೆ ಅಂತ. ಆ ಕಾರಣಕ್ಕೆ ಮದುವೆ ಮಾಡಿ ಇವನು ಹಾಳಾಗೋದಲ್ಲದೆ ಎಷ್ಟು ಹೆಣ್ಮಗಳು ಜೀವನನೂ ಹಾಳು ಮಾಡಿರ್ತಾರೆ ಎಷ್ಟೋ ತಾಯಿ ತಂದೆ. ನಾನು ಆ ಕತೆ ಕೇಳಿದ್ದೀನಿ, ಅಥವಾ ಅಂಥ 100 ಕತೆಗಳು ಕೇಳಿದ್ದೀನಿ. ನಾನು ಹೇಳ್ತೀನಿ, ನಿಮ್ಮ ಮಕ್ಕಳನ್ನು ಸರಿ ಮಾಡಿಬಿಟ್ಟು ಒಬ್ಬ ಹೆಣ್ಮಗಳನ್ನ ತಂದು ಮದುವೆ ಮಾಡಿ, ಇಲ್ಲ ಅವ್ನು ಸರಿ ಹೋಗಲ್ಲ ಅಂದರೆ ಯಾಕೆ ಒಂದು ಹೆಣ್ಮಗಳು ಬದುಕು ಹಾಳು ಮಾಡಿ ಪಾಪ ಕಟ್ಕೊಳ್ತೀರಾ? ಸರಿ, ಪ್ರೀತಿ ಮಾಡೋ ಸಮಯದಲ್ಲೇ ಆತನ ಕೆಟ್ಟ ಗುಣಗಳು ಕಂಡು ಬಂದಾಗಲೆಲ್ಲ ತಿದ್ದುವ ಪ್ರಯತ್ನ ಮಾಡ್ದಲ್ಲ, ಅಲ್ಲೆಲ್ಲೋ ಒಂದು ಕಡೆ ಈಗ ಸುಮ್ಮನೆ ಇವತ್ತು ಪ್ರೀತಿಗಳು ಹೇಗಿರಬೇಕಂದ್ರೆ, ಅಯ್ಯೋ ಆಕೆಗೆ ಇಷ್ಟು ದಿನ ಏನೋ ನಡೆದು ಹೋಯಿತು, ಆದರೆ ಈಕೆ ನನ್ನನ್ನು ಅಷ್ಟು ಪ್ರೀತಿಯಿಂದ ನಂಬಿಕೊಂಡು ನನ್ನನ್ನು ಕಾಳಜಿ ಮಾಡ್ತಿದ್ದಾಳೆ, ಪ್ರೀತಿ ಮಾಡ್ತಿದ್ದಾಳೆ, ಮದುವೆ ಆಗ್ತೀನಿ ಅಂತ ಕನಸು ಕಟ್ಕೊಂಡಿದ್ದಾಳೆ. ಅವಳ ಈ ಮುಂದೆ ಅಥವಾ ಹಿಂದೆ, ಅಂದರೆ ಅವಳ ಪ್ರತ್ಯಕ್ಷವಾಗಿ ಅಥವಾ ಅವಳು ಇಲ್ಲದೆ ಇದ್ದಾಗ ಯಾವುದೇ ಸಮಯದಲ್ಲೂ ಕನಸಲ್ಲೂ ಮನಸ್ಸಲ್ಲೂ ನಾನು ಆಕೆಗೆ ದ್ರೋಹ ಮಾಡಬಾರ್ದು ಅಂತ ಒಬ್ಬ ವ್ಯಕ್ತಿ, ನೀನು ಇಂಡಿಯಾದಲ್ಲಿದ್ದ ಅವನ ಅಮೇರಿಕದಲ್ಲಿದ್ದರೂ ಕೂಡ ನಿನ್ನ ಕುರಿತಾಗಿ ನಿಯತ್ತಾಗಿರ್ಲಿಕ್ಕೆ ಪಕ್ಕದಲ್ಲೇ ಇರಬೇಕು ಅಂತ ಏನಿಲ್ಲ, ಹೌದಲ್ಲ? ಹೌದು ಗುರುಜಿ, ಈ ಭಾವನೆಯನ್ನು ತಂದುಕೊಳ್ಳದ ಯಾವ ಪ್ರೇಮಿಗಳೂ ಕೂಡ ನಿಜವಾದ ಪ್ರೇಮಿ ಆಗಲಾರರು. ಪ್ರತ್ಯಕ್ಷ ಕಣ್ಣು ಮುಂದಿರಲಿ ಇಲ್ಲದೆ ಹೋಗಲಿ, ಅವಳಿಗೆ ನಾನು ದ್ರೋಹ ಮಾಡಲ್ಲ ಅನ್ನೋದು ಇವನು ಅಂದ್ಕೊಳ್ಬೇಕು, ಅವನಿಗೆ ನಾನು ದ್ರೋಹ ಮಾಡಲ್ಲ ಅನ್ನೋದು ಇವಳು ಅಂದ್ಕೊಳ್ಬೇಕು. ಅದನ್ನು ಬಿಟ್ಟು ಫೋನ್ ಚೆಕ್ ಮಾಡಿ ಜುಟ್ಟಿಟ್ಕೊಂಡು ಹೇಳಿದ ಮೇಲೆ ಸರಿ ಹೋದರೆ ಅದಕ್ಕೆ ಏನು ಅರ್ಥ ಇದೆಯವ? ಅದಕ್ಕೆ ಅದು ತನಗೆ ತಾನು ಅರ್ಥಕೊಂಡು ಆಗಬೇಕಾದ ವಿಚಾರಗಳೇ ಹೊರತು, ಹೀಗೆ ಒಬ್ಬ ಹುಡುಗ ಮೆಸೇಜ್ ಮಾಡಿಲ್ಲ ಅಥವಾ ಎಲ್ಲೋ ಯಾವುದೋ ಹುಡುಗಿ ಜೊತೆ ನಿಂತು ಮಾತಾಡ್ತಿದ್ದ ಅನ್ನೋ ಕಾರಣಕ್ಕೆ ಕ್ಲಾರಿಫೈ ಮಾಡಿಕೊಂಡು ಅದು ಸರಿ ಹೋಗದೆ ಹೋದರೆ ಬಿಟ್ಟವರು ಹೆಣ್ಮಕ್ಳಿದ್ದಾರೆ, ಅಥವಾ ಬಿಟ್ಟು ಜೀವನವನ್ನು ನೋಡ್ಕೊಂಡವ್ರಿದ್ದಾರೆ. ನಿನಗೆ ವೀಡಿಯೋಸ್ ಫೋಟೋಸ್ಗಳು ಸಿಕ್ಕಿದ್ರೂ ಮುಂದುವರಿತೀಯ ಅಂದರೆ ನೀನೊಂದು ಅಜ್ಞಾನದೊಳಗಡೆ, ನೀನೊಂದು ಮೋಹದೊಳಗಡೆ ಸೇರ್ಕೊಂಡಿದ್ದೀಯ. ಹಾಗಾಗಿ ಅವನ ಮಲಕ್ಕೆ ಕೆಟ್ಟ, ನಾನು ನಂಬು ಕೆಟ್ಟೆ ಅನ್ನೋ ಥರ ಆಗೋದು ಬೇಡ, ಆಯಿತಾ? ಆತನ ಜೀವನ ಆತ ಸರಿ ಮಾಡಿಕೊಳ್ಳಿ, ನಿನಗದು ಬೇಡ. ನಿನ್ನ ತಂದೆ ತಾಯಿಗೆ ಈಗ ಈ ವಿಚಾರದಲ್ಲಿ ಕೊಟ್ಟಿರೋ ನೋವು ಸಾಕು. ನಿನ್ನ ಜೀವನದಲ್ಲಿ ಒಳ್ಳೆ ಗಂಡ ಬರ್ತಾನೋ ಕೆಟ್ಟ ಗಂಡ ಬರ್ತಾನೋ, ಮುಂದೆ ಏನಾಗುತ್ತೋ ಆಗಲಿ. ಗೊತ್ತಿಲ್ಲದೆ ಹಳ್ಳಕ್ಕೆ ಬಿದ್ದರೆ ಅದು ಬೇರೆ, ಗೊತ್ತಿದ್ದು ಬಿದ್ದರೆ ಅದು ನಿನ್ನ ತಂದೆ ತಾಯಿದು ತಪ್ಪಾಗಲಿಕ್ಕಿಲ್ಲ, ನಾಳೆ ನಿನ್ನ ಅಥವಾ ಯಾರು ಆ ಹುಡುಗನ ತಂದೆ ಅವ್ರದ್ದು ತಪ್ಪಾಗಲಿಕ್ಕಿಲ್ಲ, ಭಗವಂತನದ್ದು ತಪ್ಪಾಗಲಿಕ್ಕಿಲ್ಲ. ಗೊತ್ತಿದ್ದೂ ಕೂಡ ಈ ವಿಚಾರದಲ್ಲಿ ಮುಂದುವರಿಯೋದು ಧರ್ಮವಲ್ಲ. ಈ ಸಂಬಂಧವನ್ನು ಕಡ್ಕೊಂಡು ನಿನ್ನ ತಂದೆ ತಾಯಿಗೆ ಅವರ ಮಾತು ಕೇಳಿಕೊಂಡು ಅವರು ವಯಸ್ಸು ನೋಡಿದವ್ರನ್ನ ಮದುವೆ ಆಗು, ಇಲ್ಲ ಅಪ್ಪ ನನಗೆ ಇನ್ನೊಂದು 2 ವರ್ಷ ಸಮಯ ಕೊಡು, ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಕೇಳು, ಸಮಯ ಕೊಡ್ತಾರೆ. ಈ ಮುಖೇನ ನೀನು ಇದರಿಂದ ರಿಕವರ್ ಆಗಬೇಕವ. ಸಾವಿನ ಯೋಚನೆ ಬೇಡ, ಜೀವನ ಭಾಳ ದೊಡ್ಡದು ತಾಯಿ. ನಾನು ಹೇಳಿದ್ನಲ್ಲ, ನಿಮ್ಮ ವಯಸ್ಸಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಏನೇನೋ ತಪ್ಪು ನೀವೇ ಮಾಡ್ಕೊಂಡಿದ್ದೀರಾ. ಆದರೆ ಒಂದು ಕಡೆ ನೋಡಿದ್ರೆ ನೀನೊಬ್ಳು ಸಾಧಕಿ. ಅಂದರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು 4 ಮಕ್ಕಳು ನಿಮ್ಮನ್ನು ಮೇಡಮ್ ಅಂತ ಕರೀತಾರೆ ಅಂದರೆ ಅದಕ್ಕೊಂದು ದೊಡ್ಡ ಗೌರವನವ, ಸುಮ್ಮನೆ ಬರಲ್ಲ ಅದು. ಎಷ್ಟು ದೊಡ್ಡ ಗೌರವ ಅಥವಾ ಎಷ್ಟು ದೊಡ್ಡ ಮರ್ಯಾದೆ ಅಥವಾ ಎಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಗಳಿಸ್ಲಿಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟುಕೊಂಡು ಬಂದಿದ್ದೀಯಾ. ಅದನ್ನು ಯಾಕೆ ಒಂದು ತಪ್ಪು ಆಯ್ಕೆಯಲ್ಲಿ ಹಾಳು ಮಾಡಿಕೊಳ್ತೀಯಾ? ಬಿಡು, ಏನು ಜೀವನಕ್ಕಿಂತ ದೊಡ್ಡದಲ್ಲ ಇದು. ನೋಡು ನಿನ್ನ ತಂದೆ ತಾಯಿ ನೋಡು, ಅವರು ಕಾಲು ಬೀಳೋದೊಂದು ಬಾಕಿ ಇದೆಯಲ್ಲ,
ಅಲ್ವಾ? ಹೀಗೆ ಎತ್ತೋರನ್ನ ನಿನ್ನ ಪಾದದ ಕೆಳಗಡೆ ಅವ್ರ ತಲೆ ಬರೋ ಸ್ಥಿತಿ ಬಂತು ಅಂದರೆ ನಿನ್ನ ಶಿರವನ್ನು ಕುಯ್ದು ಅವ್ರ ಪಾದಕ್ಕಿಟ್ರು ನೀನು ಆ ಋಣ ತೀರಿಸ್ಲಿಕ್ಕಾಗಲ್ವೋ? ಯಾವುದಿದು? ಹಾಂ, ಬಿಡು, ನೀನು ಅಳು, ನೀನು ಎಷ್ಟು ಅಳತಿ ಹತ್ತು ಬಿಡು, ಆದರೆ ಧರ್ಮ ಅರ್ಥಕೊಂಡು ಬದುಕು. ಇವತ್ತು ನಿನ್ನೊಳಗಡೆ ಇದ್ದ ಆ ಕೆಟ್ಟ ಶಕ್ತಿ ಹೊರಟೋಗಿದೆ, ಇವತ್ತು ನಿನಗೆ ಅರಿವಾಗಿದೆ ಅಂತ ಭಾವಿಸು. ನಿನ್ನ ತಂದೆ ತಾಯಿ ಅವರು ನಿನಗೇನು ಕುಡುಕನ್ನೋ ಕುಂಟನ್ನೋ ಇನ್ಯಾರನ್ನೋ ತಂದು ಕಟ್ಟುತ್ತಾ ಇಲ್ಲ, ಅಥವಾ ನಿನಗೆ ಹಿಂಗೆ ಬಾಳು ಅಂತ ಅವರೇನು ಹೇಳ್ತಾ ಇಲ್ಲ. ಸ್ವತಂತ್ರವಾಗಿ ಬಿಟ್ಟಿದ್ದೇ ತಪ್ಪಾಯ್ತಾ? ಬೇಡ, ಬಹಳ ದೊಡ್ಡ ಜೀವನ ಕಟ್ಕೊಂಡಿದ್ದೀಯವ. ಈತನ ವಿಚಾರದಲ್ಲಿ ಇನ್ಯಾವುದೇ ಕಾರಣಕ್ಕೂ ಆ ತಾಳಿ, ಕಟ್ಟಿರುವ ತಾಳಿಗೆ ಯಾವ ಮಹತ್ವವೂ ಇಲ್ಲ. ನಿಮ್ಮ ಸುಖಗಳಿಗೆ, ನಿಮ್ಮ ಸಮಯ ಸಾಧಕತೆಗೆ ನೀವು ತಾಳಿ ಕಟ್ಟಿಕೊಂಡ್ರೆ ತಾಳಿಯ ಮಹತ್ವ ಹೆಚ್ಚು ಆಗಲ್ಲ, ಕಡಿಮೆಯೂ ಆಗಲ್ಲ. ವಾಸ್ತವವಾಗಿ ಅದಕ್ಕೆ ಯಾವ ಅರ್ಥವೂ ಇಲ್ಲ. ನೀವು ಅದಕ್ಕೆ ಗೌರವ ಕೊಡುವ ಅವಶ್ಯಕತೆ ಇಲ್ಲ. ತಾಯಿ ತಂದೆ ಹೇಳ್ದಂಗೆ ಕೇಳವ. ಈ ಸಮಯದಲ್ಲಿ ಅಂದರೆ ಆ ಹುಡುಗನ ತಂದೆ ಏನು ಹೇಳಿದ್ರು ಇದು ಸಾಕ್ಷಾತ್ ಭಗವಂತ ಹೇಳ್ದಂಗೆ ಅರ್ಥ. ನಾನು ಇದನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಆದರೆ ಆತನ ಗುಣ ಇದೆಯಲ್ಲ, ನನ್ನ ಹಾರೈಕೆ ಇದೆ, ಆ ರೀತಿ ಹೋಗಿ ನೀವು ಎಂಥ ದೊಡ್ಡ ಹುದ್ದೆಯಲ್ಲಿದ್ದು ನಾನು ಎಷ್ಟು ಹೆಣ್ಮಕ್ಳನ್ನು ಮೇಯಿಸಿಬಿಡ್ತೀನಿ ಅನ್ನೋ ಬುದ್ಧಿ ಕೂಡ ಸರ್ವನಾಶ. ಎಂತೆಂಥವ್ರು ಹೆಣ್ಣಿನ ವಿಚಾರದಲ್ಲಿ ಏನೇನು ನರಕ ಅನುಭವಿಸ್ತಾವ್ರೆ. ಈತ ಯಾರಮ್ಮ ಈತ? ನೀನೊಂದು ಹೆಣ್ಣಾಗಿ ಚಂಡಿ ಚಾಮುಂಡಿಯಾಗಿ ಧರ್ಮಕ್ಕೆ ನಿಂತ್ಕೋ. ನಿನ್ನ ಈ ಸೌಂದರ್ಯ, ನಿನ್ನ ದೇಹ, ಇದಕ್ಕೆ ಆಸೆ ಪಟ್ಟು ಬರೋರು, ಅಥವಾ ಈ ವಿಚಾರದಲ್ಲಿ ಇಟ್ಟುಕೊಂಡು ನಾನು ಯೌವನದಲ್ಲಿದ್ದೀನಿ, ನನಗೆ ನನಗೂ ಆಸೆ ಆಕಾಂಕ್ಷೆಗಳಿದ್ದಾವೆ, ಇನ್ನೆಷ್ಟು ಒಂದು 5-10 ವರ್ಷ ಆಗ್ಬೋದು ಹಬ್ಬಬ್ಬ ಅಂದರೆ ಆಮೇಲೆ ನೀನು ಮುದುಕಿ ಆಗ್ತೀಯ. ಬಿಡು, ಇದನ್ನು ಮೀರಿದ ಇನ್ನೊಂದು ಎತ್ತರದ ಸ್ಥಿತಿ ಇದೆ, ಅದನ್ನು ಯೋಚನೆ ಮಾಡು. ನೀನೊಬ್ಳು ದುಡಿಮೆ ಮಾಡೋ ಹೆಣ್ಮಗಳು, ಒಂದು ಬಡ ಹುಡುಗನ ನೋಡು, ಅವನಿಗೊಂದು ಬದುಕು ಕೊಡು, ಅವನು ಕೂಡ ನಿನ್ನ ಹಂತಕ್ಕೆ ಮೇಲ್ ತರೋ ಪ್ರಯತ್ನ ಮಾಡು. ಮೇಲಿರೋರನ್ನೇ ಕಟ್ಕೊಳ್ಳಿಕ್ಕೆ ತಾಕತ್ತು ಬೇಕಿಲ್ಲ, ಕೆಳಗಡೆ ಇರೋರನ್ನ ನಿನ್ನ ಎತ್ತರಕ್ಕೆ ತಗೊಂಡು ಬರೋದ್ರಲ್ಲಿ ತಾಕತ್ತಿರೋದು, ಹೌದಲ್ಲ? ನೀನು ಉದಾಹರಣೆ ಆಗು. ಅವಳು ದೊಡ್ಡ ಪೋಸ್ಟಲ್ಲಿದ್ದರೂ ಕೂಡ ಒಬ್ಬ ಇನ್ನೂ ಯಾವುದೋ ಗಾರ್ಮೆಂಟ್ಸಲ್ಲೋ ಅಥವಾ ಇನ್ನೂ ಕೆಲಸ ಹುಡುಕ್ತಿರೋ ಒಬ್ಬ ರೈತರು ಹುಡುಗನ ಮದುವೆ ಆಗಿ ಅವನನ್ನು ಕೂಡ ಜೊತೆ ಕಟ್ಕೊಂಡು ಅವಳು ದುಡ್ದು ಆ ಕಡೆ ಅವನಿಗೂ ಸಹಾಯ ಮಾಡಿಕೊಂಡು ಅವನನ್ನು ಮೇಲಕ್ಕೆ ತಂದು ಇವತ್ತು ನೋಡು ಗಂಡ ಹೆಂಡತಿ ಹೆಂಗಿದ್ದಾರೆ. ಇದು ಸಾಧನೆ. ಹೌದು, ನೀನು ಕಷ್ಟಪಟ್ಟು ಬಂದಿದ್ದೀಯಾ. ಈತನಿಗೇನೋ ಒಂದು ಜಾಬ್ ಇದೆ. ನಾನು ಸತ್ಯ ಹೇಳ್ತೀನಿ ಕೇಳು, ಜಾಬ್ ಇದೆ ಅನ್ನೋದೇ ಆತ ತಪ್ಪಲಿಕ್ಕೆ ತುಂಬ ದೊಡ್ಡ ಕಾರಣ ಆಗಿದೆ ಇವತ್ತು. ಅಂಡ್ ಅವ್ರ ತಂದೆ ತಾಯಿಗಳೇ ಆತನ ವಿಚಾರದಲ್ಲಿ ತುಂಬ ದೊಡ್ಡ ನಿರ್ಧಾರ ತಗೊಂಡು ಬಿಟ್ಬಿಟ್ಟಿದ್ದಾರೆ ಎಂದಾಗ ನಿನ್ನದು ಹುಚ್ಚು ಸಾಹಸನವ. ನಿನ್ನ ಕೈ ಮುಗಿತೀನಿ, ಈ ವಿಚಾರದಲ್ಲಿ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಯಾಕೆ ಇದನ್ನೆಲ್ಲ ಸ್ವಲ್ಪ ಸೈಡ್ಗಿಟ್ರೆ ಎಷ್ಟು ದೊಡ್ಡ ಕೆಲಸ ಹುಡುಕೊಂಡಿದ್ದೆ, ಅಥವಾ 4 ಜನಕ್ಕೆ ಪಾಠ ಮಾಡೋ ಕೆಲಸ. ನೀನೊಬ್ಬರು ಉಪನ್ಯಾಸಕಿ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕಾಲೇಜಲ್ಲಿ ಒಂದು ಪೋಸ್ಟಲ್ಲಿ ಇದ್ದುಕೊಂಡು 4 ಜನಕ್ಕೆ ಹೇಳುವಷ್ಟು ಗೌರವ ಇದೆಯಲ್ಲ. ಮಕ್ಕಳಿಗೇನೋ ಗೊತ್ತಿಲ್ಲ, ಮೇಡಮ್ ನೀವು ದೊಡ್ಡವರು ಅಂತ ಹೇಳ್ತಾರೆ, ಬಟ್ ನನ್ನೊಳಗಡೆ ಎಕ್ಕಡ ತಗೊಂಡು ಹೊಡಿತಾ ಇರ್ತದೆ ಆತ್ಮಸಾಕ್ಷಿ, ಹೌದಲ್ಲ? ಇದು ಪರಿವರ್ತನೆ ಆಗಬೇಕು. ಹೌದು, ಇದೇ ಕೊನೆ. ನಾನು ಇನ್ನು ಮುಂದೆ ನನ್ನ ತಂದೆ ತಾಯಿ ನನ್ನನ್ನು ಕೈ ಮುಗಿದೋ ಕಾಲಿಗೆ ಬಿದ್ದೋ ಕೇಳುವಷ್ಟು ನಾನು, ಯಾಕಂದರೆ ಅವರು ಕೂಡ ಅವನು ಬೇಡವೇ ಬೇಡ ಅಂತ ಹೇಳಲಿಕ್ಕೆ ಬಹಳ ದೊಡ್ಡ ಕಾರಣ ಅವ್ರ ಹತ್ರನೂ ಇದೆ, ಅದು ನಿನಗೂ ಗೊತ್ತು. ಏನು ಸುಮ್ಮನೆ ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ಅಂತ ನಿನ್ನ ಆಸೆಯನ್ನೇನು ಅವರು ತಿರಸ್ಕಾರ ಮಾಡಿರಲಿಲ್ಲ, ಬಟ್ ಅವರು ಮಾಡಲಿಕ್ಕೆ ಅವ್ರಿಗೊಂದು ದೊಡ್ಡ ಕಾರಣ ಇದೆ. ಸೊ ಇಷ್ಟಾದ ಮೇಲೂ ಕೂಡ ಅದರಲ್ಲಿ ಮುಂದುವರಿಯೋದು ತರವಲ್ಲವ. ಈಗ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ನಿನ್ನ ಬದುಕನ್ನು ಇನ್ನೂ ಚೆನ್ನಾಗಿ ಓದು, ಅಥವಾ ಮಕ್ಕಳನ್ನು ಅದ್ಭುತವಾದ ಮನುಷ್ಯರನ್ನಾಗಿ ಮಾಡು. ನೀನು ಒಂದೊಳ್ಳೆ ಸಂಗಾತಿಯನ್ನು ಆಯ್ಕೆ ಮಾಡ್ಕೊ. ಇನ್ನೂ ಸಮಯ ಇದೆ, ಏನು ಜೀವನ ಮುಗಿದು ಹೋಗಿಲ್ಲ. ಅಥವಾ ಮದುವೆಯೇ ಎಲ್ಲವೂ ಅಲ್ಲ ತಾಯಿ. ನಿನ್ನ ತಂದೆ ತಾಯಿ ತಲೆ ತಗ್ಸುವಂಥದ್ದು ಇನ್ನೇನು ಮಾಡಲ್ಲ ಅಂತ ಶಪಥ ಮಾಡು. ಮತ್ತು ಈ ಹಿಂದೆ ಈತನೊಂದಿಗೆ ಕಳೆದ ನೆನಪುಗಳು, ಅದು ಇದು, ಇವೆಲ್ಲವೂ ಈ ಜನ್ಮದಲ್ಲಿ ನೀನು ಪಡೆದುಕೊಂಡ ಪಾಠ. ಎಂಥ ಒಬ್ಬ ದುರಾತ್ಮ ಆದರೂ ಕೂಡ ತಾನು ಒಳ್ಳೆಯವನಾಗಬೇಕು ಅಂದರೆ 100 ಸುಳ್ಳು ಹೇಳ್ತಾನೆ. ಆದರೆ
ಆ ವ್ಯಕ್ತಿಯನ್ನು ಕ್ಷಮಿಸು, ಆದರೆ ಅವರ ಜೀವನದೊಳಗಡೆ ನೀನೂ ಒಬ್ಬಳಾಗಿ ಹೋಗುವಷ್ಟು ಕ್ಷಮೆ ಬೇಡ. ಆಯ್ತಪ್ಪ, ನಾನು ನಿನ್ನ ಕ್ಷಮಿಸಿದ್ದೀನಿ, ಆದರೆ ಇಲ್ಲಿಗೆ ಇದು ಮುಗಿಲಿ, ನಿನಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದುಕೊಂಡು ನಿನ್ನ ಜೀವನ ಮುಂದುವರಿಸು. ಆದರೆ ಒಂದಂತೂ ನೆನಪಿಟ್ಕೋ, ಯಾವ ಸಂಸ್ಕಾರವಂತ ಹುಡುಗ ಕೂಡ ಎಲ್ಲಿ ಬೇಕಲ್ಲಿ ತಾಳಿ ಕಟ್ಟಲ್ಲ, ಯಾವ ಸಂಸ್ಕಾರದಲ್ಲಿ ಬೆಳೆದಿರೋ ಹೆಣ್ಮಗಳು ಕೂಡ ಎಲ್ಲಿ ಬೇಕಲ್ಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಇದು ಬಹಳ ಗಂಭೀರವಾದ ವಿಚಾರಗಳಿವು. ಆದರೆ ನಿನ್ನ ಜೀವನದಲ್ಲಿ ಯಾಕೋ ಅಂಥದ್ದು ನಡೆದು ಹೋಯಿತು. ಆದರೆ ನೀನು ಅದಕ್ಕೆ ತಿಲಾಂಜಲಿಯನ್ನಿಟ್ಟು ಆ ಹುಡುಗನಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಿನ್ನ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ನಿನ್ನ ತಂದೆ ತಾಯಿ ಪಾದಕ್ಕೆ ಬಿದ್ದು, ಇನ್ನು ಮುಂದೆ ನಾನು ಮೊದಲು ಹೇಗೆ ನಿಮಗೆ ಮಗಳಾಗಿ ಗೌರವ ಕೀರ್ತಿ ತನ್ನೋ, ಇನ್ನು ಮುಂದೆಯೂ ಕೂಡ ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ, ಈತನನ್ನು ಕಳ್ಕೊಂಡು ಬಿಟ್ಟೆ ಅನ್ನೋ ದೊಡ್ಡ ನೋವಂತೂ ನನಗಿಲ್ಲ. ಯಾಕೆ, ಕಳ್ಕೊಂಡಿರೋದು ಏನು ಮಹಾತ್ಮ ಏನಲ್ಲ, ಈ ವಿಚಾರದಲ್ಲಿ ನಾನು ಕ್ಷಮಿಸಿದೆ, ಸರಿ ಹೋಗ್ಬೋದು ಅಂತ ಕಾಯಿದೆ. ಆದರೆ ಇದೇ ಮದುವೆ ಆದಮೇಲೆ ಆಗ್ಬಿಟ್ರಂತೂ ನಿನ್ನ ಜೀವನ ನರ್ಕ. ಈಗಲಾದರೂ ಬಂದು ಕಾಲು ಹಿಡಿತಾನೆ, ಆಮೇಲೆ ನೀನು ಕಾಲು ಹಿಡಿಬೇಕಾಗುತ್ತೆ. ಯಾಕೆ, ಕಟ್ಟಿಸ್ಕೊಂಬಿಟ್ಟಿರ್ತೀಯ ತಾಳಿಯ, ಹೌದಲ್ವಾ? ಈ ವಿಚಾರದಲ್ಲಿ ತುಂಬ ಸ್ಪಷ್ಟವಾದ ನಿರ್ಧಾರ ತಗೋ. ನಿನ್ನ ತಂದೆ ತಾಯಿ ಹೇಳ್ದಂಗೆ ಮಾಡು. ಯಾವುದೇ ಕಾರಣಕ್ಕೂ ಕೂಡ ಈತನ ವಿಚಾರದಲ್ಲಿ ಹಳೇ ಪ್ರೀತಿ ಇತ್ತು ಅಥವಾ ನನ್ನ ಗೆಳತಿಯ ಅಣ್ಣನೋ ತಮ್ಮನೋ ಅಥವಾ ಇಂಥದ್ದೇನೋ ಕಾರಣ ಕೊಟ್ಕೊಂಡು ಹೋಗಬೇಡ. ಕಷ್ಟ ಕಾಲ ಬಂದಾಗ ಯಾವತ್ತೋ ಒಂದು ದಿವಸ ಕೇಳಿದಾಗ ಸಹಾಯ ಮಾಡು, ಆದರೆ ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳುವಷ್ಟು ಹೋಗಬೇಡ. ಅದು ಒಳ್ಳೆಯದಲ್ಲ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ತಲೆ ತುಂಬ ಅಥವಾ ಬದುಕಿಗೆ ಸಂಸ್ಕಾರವನ್ನು ತುಂಬಿಕೊಂಡು 4 ಜನ ಮಕ್ಕಳ ಮುಂದೆ ನಿಂತು ಪಾಠ ಹೇಳುವ ಯೋಗ್ಯ ಸ್ಥಾನವನ್ನು ಈ ಭಗವಂತ ಈ ಜನ್ಮದಲ್ಲಿ ನಿನಗೆ ಕೊಟ್ಟಿರಬೇಕಾದ್ರೆ ಈ ಮದುವೆ ಅನ್ನೋ ವಿಚಾರದಲ್ಲೂ ಕೂಡ ತುಂಬ ಎಚ್ಚರವಾಗಿರಬೇಕು. ಈ ಕಾಲೇಜಲ್ದಿರಿ ಇನ್ನೊಂದು ಕಾಲೇಜಲ್ಲಿ ನೀನು ಹೋಗಿ ಕೆಲಸ ಮಾಡ್ಬೋದು. ಆದರೆ ಒಮ್ಮೆ ಮದುವೆ ಅನ್ನೋ ವಿಚಾರಕ್ಕೆ ಹೋದಾಗ ಅಲ್ಲೂ ಕೂಡ ಡೈವರ್ಸ್ ತಗೊಳ್ಬೋದು, ಅದು ಬೇರೆ ವಿಚಾರ. ಬಟ್ ಬದುಕು ತುಂಬ ರಾಡಿ ಆಗ್ಬಿಡುತ್ತೆ, ತುಂಬ ಗೊಂದಲ ಆಗ್ಬಿಡುತ್ತೆ, ಕೊಚ್ಚೆ ಆಗ್ಬಿಡುತ್ತೆ. ಹಾಗಾಗಿ ಆಯ್ಕೆಗಳ ಸಮಯದಲ್ಲಿ ತುಂಬ ಎಚ್ಚರವಾಗಿರಬೇಕು, ಆಯಿತಾ? ಅವತ್ತು ಬಹುಶಃ ಹಂಗೆ ಏನು ಕಮೆಂಟ್ ಹಾಕದೆ ಅದಕ್ಕೆ ಅವ್ರು ರಿಪ್ಲೈ ಕೊಟ್ಟರು, ಪ್ರೀತಿ ಬೆಳೀತು. ಆ ಸಮಯದಲ್ಲಿ ಅದಕ್ಕೊಂದು ರೈಟ್ ವೇ. ನೀವೊಬ್ಬರು ಎಜುಕೇಟೆಡ್ ಆಗಿದ್ರಿ, ಇಲ್ಲಪ್ಪ ನಾವು ಹಿಂಗೆಲ್ಲ ಕದ್ದು ಮುಚ್ಚಿ ಭೇಟಿ ಆಗೋದು ಅದೆಲ್ಲ ಇಲ್ಲ, ಇಬ್ಬರು ಮನೆಗೂ ತಿಳಿಸೋಣ, ಒಂದಷ್ಟು ವರ್ಷ ಕಾಯೋಣ, ಇಬ್ಬರು ಸೇರಿ ಮದುವೆ ಆಗೋಣ ಅಂತ ಆಸೆ ಇಟ್ಕೊಂಡಿದ್ರಿ, ಆಯಿತು. ಆ ಮಧ್ಯೆ ನಿಮಗೆ ಈತನ ಇತಿಹಾಸಗಳೆಲ್ಲ ಒಂದೊಂದೇ ತೆರ್ಕೊಳ್ತಾ ಬಂದಾಗ ನಾನೊಬ್ಳು ಎಜುಕೇಟೆಡ್ ಆಗಿ ನಾನೊಬ್ಳು ನನ್ನ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಅಂತ ಬಂದಿರೋಳಾಗಿ ಈ ವಿಚಾರಗಳನ್ನು ನಾನು ಎಷ್ಟು ಸೀರಿಯಸ್ ಆಗಿ ತಗೊಂಡು ನಿರ್ಧಾರ ತಗೊಳ್ಬೇಕಿತ್ತಲ್ವ? ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋದು ಅಂದರೆ ಒಳ್ಳೆ ಸಂಬಳ ತಗೊಳ್ಳೋದು ಅಂತ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರೋರನ್ನು ಕೂಡ ಒಳ್ಳೆಯವರಾಗಿ ಅಥವಾ ಒಳ್ಳೆಯವರು ಸುತ್ತಮುತ್ತ ಇರೋದು ಕೂಡ ಅಥವಾ ಒಳ್ಳೆಯವರ ಗುಂಪಿನಲ್ಲಿ ಇರೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಬರೀ ದುಡಿಮೆಯಿಂದ ಬದುಕಿನ ಯಶಸ್ಸನ್ನು ನಿರ್ಧಾರ ಮಾಡ್ಬೋದಾ ನಾವು? ಇಲ್ಲ. ನಿಮಗೆ ಸಂಬಳ ಏನೋ ಬರುತ್ತೆ, ಒಳ್ಳೆ ಜಾಬಲ್ಲಿ ಇದ್ದೀರಿ, ಆದರೆ ಸುತ್ತಮುತ್ತ ಇರೋರೆಲ್ಲ ಕೊಲಗಡಕರು ಅಂದಾಗ ನೀನು ಅದು ಹೆಂಗವ ನೆಮ್ಮದಿಯಾಗಿ ಬದುಕ್ತೀಯಾ? ಜೀವನದ ಯಶಸ್ಸನ್ನು ನೀನು ತೆಗೆದುಕೊಂಡ ಕೆಲಸ ಅಥವಾ ನೀನು ಪಡ್ಕೊಳ್ಳೋ ಸಂಬಳ ಇಷ್ಟು ಮಾತ್ರ ನಿರ್ಧಾರ ಮಾಡೋದಿಲ್ಲ. ಕಾಲಕಾಲಕ್ಕೆ ಕಠಿಣ ವಿಚಾರಗಳು, ಸಮಸ್ಯೆಗಳು ಅಥವಾ ಸವಾಲುಗಳು ಎದುರುಗಡೆ ಬಂದಾಗ ಅವುಗಳನ್ನು ಹೇಗೆ ನಾನು ಪ್ರಬುದ್ಧವಾಗಿ ಹ್ಯಾಂಡ್ಲ್ ಮಾಡಿದೆ ಅನ್ನೋದ್ರ ಮೇಲೆ ಜೀವನದ ಯಶಸ್ಸು ನಿಂತುಕೊಳ್ಳುತ್ತೆ ಹೊರತು ಒಮ್ಮೆ ಕಷ್ಟಪಟ್ಟು ತೆಗೆದುಕೊಂಡ ಒಂದು ದೊಡ್ಡ ಕೆಲಸ, ದೊಡ್ಡ ಸ್ಯಾಲರಿ ಇದು ನಿನ್ನ ಕೆಲವು ಬೇಕು ಬೇಡಗಳನ್ನು ಈಡೇರಿಸ್ಬೋದು, ಒಳ್ಳೆ ಬಟ್ಟೆ ಕೊಡಿಸ್ಬೋದು, ಒಳ್ಳೆ ಊಟ ಕೊಡಿಸ್ಬೋದು, ಒಳ್ಳೆ ಮನೆ ಕಟ್ಟಿಸ್ಕೊಳ್ಬೋದು. ಬಟ್ ಇದಕ್ಕೆ ಮೀರಿ ನಾವು ಸಮಾಜದ ನಡುವೆ ಬದುಕ್ತಿರೋದ್ರಿಂದ ಕೆಲವೊಂದು ಕಠಿಣ ಸ್ಥಿತಿಗಳು, ಕೆಟ್ಟವರು ನಮ್ಮ ಎದುರುಗಡೆ ಬರ್ತಾರೆ. ಆ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಬೇಕೇ ಹೊರತು ನಾನೊಂದೊಳ್ಳೆ ಜಾಬಲ್ಲಿದ್ದೀನಿ, ನನಗೊಳ್ಳೆ ಜಾಬ್ ಇದೆ ಅಥವಾ ಒಳ್ಳೆ ಸ್ಯಾಲ್ರಿ ಇದೆ ಅಥವಾ ನಾನೀಗ ನನ್ನ ಸ್ವಂತ ದುಡಿತೀನಿ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮನಿಗೆ ಈ ಮಟ್ಟಿನ ದ್ರೋಹ ಮಾಡೋದು ಧರ್ಮವಲ್ಲ. ನಿನ್ನ ಸ್ಯಾಲರಿ, ನಿನ್ನ ಕೆಲಸ ಎಲ್ಲ ಕಿತ್ಕೊಂಡು ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕವಾ? ತುಂಬ ಹೊತ್ತೇನು ಬೇಕಿಲ್ಲ. ಇವುಗಳು ನಂಬ್ಕೊಂಡು ಜೀವನ ಮಾಡಬೇಡ. ಹೌದು, ಈ ಕಡೆ ಸರಸ್ವತಿ ಕ್ಷೇತ್ರದಲ್ಲಿದ್ದೀಯಾ, ಅದು ನಿನಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದೆ. ಆದರೆ ವ್ಯಕ್ತಿತ್ವ, ಸಂಸ್ಕಾರ, ಕ್ಯಾರೆಕ್ಟರ್ ಇದೆಯಲ್ಲ, ಅದು ನಿನ್ನ ನಿರ್ಧಾರ, ನಿನ್ನ ಸಹವಾಸಗಳಿಂದ ನಿರ್ಮಾಣವಾಗುವಂಥದ್ದು. ಬಿಡು, ಆ ಹುಡುಗನ ವಿಚಾರವನ್ನು ಬಿಟ್ಟು ನಿನ್ನ ತಂದೆ ತಾಯಿ ಪಾದಕ್ಕೆ ಬಿದ್ದು ಇನ್ನು ಮುಂದೆ ನೀನು ಚಿಕ್ಕವಳಾಗಿ ಇರಬೇಕು, ತುಂಬ ದೊಡ್ಡವಳಾಗಿ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ನೀನಿನ್ನು ಮನೆ ಮಗಳು. ಕಾಲೇಜಲ್ಲಿ ನೀವು ಲೆಕ್ಚರೋ ಏನೋ ಇದ್ದೀರಿ, ಮನೆಗೆ ಬಂದಾಗ ಮನೆ ಮಗಳಾಗಿರಬೇಕು.
ತುಂಬ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಹೋಗಬಾರ್ದು. ಈ ವಿಚಾರದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಬೇಕು. ದಯವಿಟ್ಟು ನಿಮಗೆ ನಾನು ಯಾಕೋ ಗೊತ್ತಿಲ್ಲ, ಈ ಸಮಯ ಒದಗಿ ಬಂದಿದೆ, ಮತ್ತೆ ಉಚ್ಚಾರ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಸಂಬಂಧದಲ್ಲಿ ನೀನು ಮುಂದುವರಿಯುವುದು ಧರ್ಮ ಅಲ್ಲ. ಈ ಕೊಟ್ಟಿರೋ ನೋವಿನ ಜೊತೆ ನೀನು ಈ ಸಂಬಂಧದಲ್ಲಿ ಮುಂದುವರಿದ್ರೆ ನಿನ್ನ ನೋಡಿ ನೋಡಿ ನಿನ್ನ ತಂದೆ ತಾಯಿ ಅರ್ಧಕ್ಕೆ ಹೊಂಟೋಯ್ತಾರೆ. ಆ ಸ್ಥಿತಿ ಬರೋದು ಬೇಡವ. ನಿನಗೊಳ್ಳೇದಾಗಲಿ. ನೀವು ತುಂಬ ಹೆಣ್ಣು ಮಕ್ಕಳಿಗೆ 29 ವರ್ಷ ದೊಡ್ಡ ಕೆಲಸ ತಗೊಂಡಿದ್ದು, ಒಂದು ಲೆಕ್ಚರ್ ಪೋಸ್ಟಲ್ಲಿದ್ದೀರಿ, ಕೆಲಸ ಮಾಡ್ತಿದ್ದೀರಿ. ಈ ವಿಚಾರದಲ್ಲಿ ನೀವು ಮಾದರಿ ಹೆಣ್ಣುಮಕ್ಕಳಿಗೆ. ಹೌದಪ್ಪ, ಬರೀ ಮದುವೆ ಆಗೋದು ಮಕ್ಕಳು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಒಂದು ಶಿಕ್ಷಣ ಪಡ್ಕೊಳ್ಬೇಕು, ಒಂದು ಜಾಬ್ ಹಿಡಿಬೇಕು. ಈ ರೀತಿ ಮಹಿಳೆಯರು ಕೂಡ ಮುಂದೆ ಬಂದು ಜೀವನ ಮಾಡಬೇಕು. ಇದು ಒಂದು ರೀತಿ. ಆದರೆ ಇನ್ನೊಂದು ರೀತಿಯಲ್ಲಿ ತಾಳಿ ಕಟ್ಟಲಿಕ್ಕೆ ಬಂದ, ನಾನು ತಾಳಿ ಕಟ್ಟಿಸ್ಕೊಂಡೆ, ಈ ವಿಚಾರದಲ್ಲಿ ನೀವು ಸಮಾಜಕ್ಕೆ ಯೋಗ್ಯವಾದ ಮಾದರಿ ನೀವಲ್ಲ. ಒಂದು ಕಡೆ ಮಾದರಿ ಹೌದು, ಇನ್ನೊಂದು ಕಡೆ ನೀವು ಮಾದರಿ ಅಲ್ಲ. ಆದರೆ ಯಾವ ವಿಚಾರದಲ್ಲಿ ನೀವು ಎಡವಿದ್ದೀರೋ ಇದೇ ವಿಚಾರ ಜೀವನದಲ್ಲಿ ಬಹಳ ಮುಖ್ಯ, ಜಾಬ್ಗಿಂತ ಕೂಡ. ಜಾಬ್ ಇಲ್ಲದವ್ರು ಇನ್ನೊಂದು ಜಾಬ್ ನೋಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಇಂಥ ವಿಚಾರದಲ್ಲಿ ಒಮ್ಮೆ ಶೀಲಗೆಟ್ಟವಳು ಅನ್ನೋ ಮಾತು ಅಥವಾ ಅಂಥ ಪಟ್ಟ ಸಿಕ್ಬಿಟ್ರೆ ಜೀವನ ಪೂರ್ತಿ ಕಷ್ಟ ಅಲ್ವನ್ನವ, ಅದನ್ನು ಮೀರಿ ಬರೋದು. ನೀನು ಹೇಳ್ತೀಯ ನಮ್ಮಲ್ಲಿ ಏನೂ ನಡೆದಿಲ್ಲ ಅಂತ, ಆದರೆ ಇಂಥ ವಿಚಾರಗಳು ಬಂದಾಗ ಸಮಾಜ ತಾನಾಗಿ ಒಂದಷ್ಟು ಊಹೆಗಳನ್ನಂತೂ ಮಾಡಿಕೊಳ್ಳುತ್ತೆ, ಹೌದಲ್ಲ? ಜೀವನವನ್ನು ಸ್ವಲ್ಪ ನಿನ್ನ 4 ಗೋಡೆಗಳ ನಡುವಿಂದ ಆಚೆ, ನಿನ್ನ ಊರಿನಿಂದ ಆಚೆ ಸ್ವಲ್ಪ ಈ ಪ್ರೀತಿ, ಅವನಿಷ್ಟ ಇವನಿಷ್ಟ, ಅದು ಹಂಗೆ ಮಾಡ್ದ, ಇದರಿಂದ ಆಚೆ ಜಗತ್ತು ತುಂಬ ವಿಶಾಲವಾಗಿದೆ. ಆ ಕಡೆ ಗಮನ ಕೊಡು. ಆ ಕಡೆ ನೋಡು, ತುಂಬ ಬೆಟ್ಟ ಗುಡ್ಡ, ಸಾಗರ, ಸಮುದ್ರಗಳು, ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಎಂಥ ಪೇಪರ್ ಆಯೋನು ಕೂಡ ನಗ್ನಗ್ತಾ ಒಂದು ನಾಯಿಮರಿ ಆಟ ಆಡಿಸ್ಕೊಂಡು ಓಡಾಡ್ತಿದ್ದಾನೆ. ಅವ್ರಿಗಿರೋ ಸಂತೋಷ ನಿನಗಿಲ್ದಂಗೆ ಆಯ್ತಲ್ಲ. ಯಾಕೆ ಹಿಂಗಾಯಿತು ಜೀವನ? ಯಾಕಂದರೆ ನಾನು ಕೆಲವು ವಿಚಾರಗಳಲ್ಲಿ ತುಂಬ 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 ದೊಡ್ಡ ತಪ್ಪು ನಿರ್ಧಾರ ಮಾಡಿಕೊಂಡು ಬಿಟ್ಟೆ. ಅಲ್ಲೊಂದು ಹಾವು ಮಲಗಿದೆ, ಅದು ಕಚ್ಚುತ್ತೆ, ಅದ್ರ ವಿಷ ಬುದ್ಧಿ ಅಂತ ಗೊತ್ತಿದ್ದು ನಾನು ಅದನ್ನು ತಪ್ಕೊಳ್ಳೋಕೆ ಹೋಗೋದಿದೆಯಲ್ಲ, ಅದು ಮನುಷ್ಯನ ಸ್ವಯಂಕೃತ ಅಪರಾಧವೇ ಹೊರತು ಹಾವನ್ನು ಸೃಷ್ಟಿ ಮಾಡಿದ್ದು ಭಗವಂತನೇ, ಆ ಮನುಷ್ಯನನ್ನು ಸೃಷ್ಟಿಸಿದ್ದು ಭಗವಂತನೇ. ಆದರೆ ಆ ಹಾವು ವಿಷಕಾರಿ ಅಂತ ಮನುಷ್ಯನ ಬುದ್ಧಿ ಒಳಗಡೆ ಭಗವಂತ ಒಂದು ಸ್ಮರಣೆ ಇಟ್ಟಿದ್ದ. ಆದರೆ ಮನುಷ್ಯ ತನ್ನ ಬುದ್ಧಿಗೆ ಫುಲ್ ಸ್ಟಾಪ್ ಹಾಕಿ ಅಜ್ಞಾನದಿಂದ ಹೋಗಿ ಹಾವು ತಪ್ಪಿಕೊಳ್ತಾನೆ ಅಂದರೆ ಅದು ಭಗವಂತನ ತಪ್ಪಲ್ಲ. ಮನುಷ್ಯ ಜ್ಞಾನವನ್ನು ಮರೆತು ಅಥವಾ ಧರ್ಮವನ್ನು ಮರೆತು ಬದುಕಿದ ಮರುಕ್ಷಣ ಪ್ರತಿಕ್ಷಣ ಕೂಡ ಅವನಿಂದ ತುಂಬ ಅನಾಹುತಗಳಾಗುತ್ತವೆ. ಅಂಥ ಅನಾಹುತಗಳಾಗೋ ಸಮಯ ಏನಂದರೆ ಈ ಮೋಹ ತುಂಬಿದ ಸಮಯ. ಆತನ ಕುರಿತು ನಿನಗೂ ಒಂದಿಷ್ಟ, ನಿನಗೂ ಒಂದು ಅದರದೇ ಆದ ಪ್ರೀತಿ ಪ್ರೇಮ ಇತ್ತು, ಅದರದೇ ಆದ ನಿಂದು ಒಂದಷ್ಟು ಭಾವನೆಗಳಿದ್ದು. ಹಾಗಾಗಿ ಅನ್ನ ಅಳಿಸಿತ್ತು, ನಾಯಿ ಹಸ್ದಿತ್ತು ಅನ್ನಂಗೆ ನಿನ್ನ ಜೀವನ ಈ ಸ್ಥಿತಿಗೆ ನಿಂತ್ಕೊಂಡಿದ್ದೀಯ. ಈಗ ಇದನ್ನೆಲ್ಲ ಬಿಟ್ಟು ನಿನ್ನ ವೃತ್ತಿಯ ಕಡೆ ಗಮನ ಕೊಡವ. ತಂದೆ ತಾಯಿಗಳ ಮಾತು ಕೇಳು, ಅವ್ರು ಹೇಳಿದವ್ರನ್ನ ಮದುವೆ ಆಗು. ಇಲ್ಲ ನಿನಗೆ ಅವ್ರಿಗೆ ತೋರಿಸಿದವ್ರು ಯಾರೂ ಇಷ್ಟ ಆಗಲಿಲ್ವಾ, ಇಲ್ಲಪ್ಪ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಅವ್ರು ಹೇಳಿದವ್ರನ್ನ ಆಗು ಅಂದರೆ, ಅಯ್ಯೋ ನಾನು ಇಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಯಾರನ್ನು ತೋರಿಸಿದ್ರು, ಒಬ್ಬ ಕುಡುಕನ್ನು ತೋರಿಸಿದ್ರು ನಾನು ಆಗಬೇಕಷ್ಟೇ ಅಂತ ಏನಿಲ್ಲ. ಮುಂದೆಯೂ ನಿನಗೆ ಆಯ್ಕೆ ಇದೆ. ಬಟ್ ಇಲ್ಲಿ ಗೊತ್ತಿದ್ದೂ ಕೂಡ ಆ ತಪ್ಪನ್ನು ಮಾಡೋದು ಒಳ್ಳೆಯದಲ್ಲ. ನಿನಗೊಳ್ಳೇದಾಗಲಿ, ಶುಭವಾಗಲಿ. ನಿನ್ನ ತಂದೆ ತಾಯಿಗಳಿಗೆ ಈ ವಿಚಾರವಾಗಿ ನೀನು ಸ್ಪಷ್ಟವಾಗಿ ತಿಳಿಸಿದ್ದೀರಾ ನಾನು ಬಿಡ್ತೀನಿ ಅಂತ, ಅಥವಾ ಇಲ್ಲ ಇನ್ನೊಂದು ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ದೀರಾ? ಇಲ್ಲ ಗುರುಜಿ, ಒಂದು ವಾರದ ಕೆಳಗೇನೆ ನಮ್ಮನೆ ದೇವ್ರ ಸ್ಥಾನದಲ್ಲಿ ಕುತ್ಕೊಂಡು ಪ್ರಮಾಣ ಮಾಡಿದೀನಿ ಗುರುಜಿ. ನಾನು ಅವನ ಜೊತೆ ಮದ್ವೆ ಆಗಲ್ಲ, ಅವ್ರ ಜೊತೆ ಹೋಗಲ್ಲ ಅಂತ ಹೇಳಿ ಎಲ್ಲ ಪ್ರಮಾಣ ಮಾಡಿದೀನಿ ಗುರುಜಿ. ಪ್ರಮಾಣ ಮಾಡಿ ಸ್ಪಷ್ಟತೆ ಕೊಟ್ಟಿದ್ದೀನಿ ಗುರುಜಿ ನಾನು. ದಯವಿಟ್ಟು ಮಾಡಿ. ಇಲ್ಲೂ ಕೂಡ ನಾನು ಅದನ್ನೇ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನವ. ನೀನೊಂದು ನಿನಗಿಂತ ಫಿನಾನ್ಷಿಯಲಿ ಕಡಿಮೆ ಇರೋ ಹುಡುಗನನ್ನು ಆಯ್ಕೆ ಮಾಡು. ಇದು ನನ್ನ ವೈಯಕ್ತಿಕ ಸಲಹೆ ಅಂತ ಭಾವಿಸು. ಕಡಿಮೆ ಅನ್ನೋದಕ್ಕಿಂತ ನಿನ್ನಷ್ಟೇ ಸ್ಥಿತಿವಂತರು, ರೂಪವಂತರನ್ನು ಹುಡುಕ್ಲಿಕ್ಕೆ ಹೋಗಬೇಡ. ಅವ್ರದ್ದು ನನ್ಕಿನ ಜಾಸ್ತಿ ಇಲ್ಲ ಗುರುಜಿ. ಅವ್ರ ಕೆಲಸ ಮಾಡ್ತಿರೋದು. ನಾನು ಹೇಳ್ತಾ ಇರೋದು ನಡತೆ ಬಗ್ಗೆ. ಗುರುಜಿ ಆಯಿತು, ಅವ್ರ ಮನೆಯಲ್ಲಿ BMW ಇದೆಯೋ, ಅವ್ರ ಮನೆಯಲ್ಲಿ ಸ್ಕೂಟರ್ ಇದೆಯೋ, ಸೈಕಲ್ ಇದೆಯೋ, ಅದ್ರ ಮೇಲೆ ಹೋಗಬೇಡ. ನಿನ್ನ ತಂದೆ ತಾಯಿಗಳ ಅನುಭವವನ್ನು ಈ ವಿಚಾರದಲ್ಲಿ ಸ್ವಲ್ಪ ತಗೋ. ಬರೀ ನಾನೇ ಎಲ್ಲ ಕಲ್ತುಬಿಟ್ಟಿದ್ದೀನಿ ಅನ್ನೋದು ಬೇಡ. ಅವ್ರ ಬದುಕನ್ನು ನೋಡ್ಕೊಂಡು ಬಂದಿರೋರು.
ಗುಣ ನೋಡು. ನೋಡವಾ, ಇಲ್ಲಿ ಏನಾಗ್ಬಿಡುತ್ತೆ, ನೀವು ಆರಂಭದಲ್ಲಿ ಹೇಳಿದ್ರಿ ನೋಡಿ, ಇದೊಂದಿಷ್ಟು ದೊಡ್ಡ ಸೈಕಾಲಜಿ. ಅಯ್ಯೋ ಅವ್ರ ಮನೆಯವ್ರ ಸಂಸ್ಕಾರ ಚೆನ್ನಾಗಿತ್ತು, ಹಾಗಾಗಿ ಇವ್ರದ್ದು ಸಂಸ್ಕಾರ ಚೆನ್ನಾಗಿದೆ ಅಂತ ಭಾವಿಸ್ದೆ ಅಂತ. ಹೌದು ಅರ್ಥಾತ್ ಹೇಗೆ ಒಂದು ಮಠದೊಳಗಡೆನೂ ಕೂಡ ಹಾವುಗಳು ಇರ್ತಾವಲ್ವನವ. ಅಯ್ಯೋ ಮಠದೊಳಗಡೆ ಇರೋ ಹಾವು ಕಚ್ಚಲ್ಲ ಅಂತ ಹೇಳೋಕ್ಕಾಗುತ್ತಾ? ಒಂದು ಹಾವು ಅಥವಾ ವಿಷಕಾರಿಯಾದದ್ದು ಮಠದಲ್ಲಿದ್ದರೂ ಹುತ್ತದಲ್ಲಿದ್ದರೂ ಅದ್ರ ಬುದ್ಧಿಯನ್ನು ತಾನೇ ತೋರಿಸುತ್ತೆ. ಇಲ್ಲಿ ಅವ್ರ ಮನೆಯವರನ್ನ ನೋಡಿ ನೋಡುವ, ಅವ್ರ ಮನೆಯವರೆಲ್ಲ ಸರಿ ಇಲ್ಲದೆ ಇದ್ದಾಗಲೂ ಆ ಮನೆಯಲ್ಲಿ ಹುಟ್ಟಿದ ಯಾರೋ ಒಬ್ಬ ಹುಡುಗ ತುಂಬ ಗೌರವಾನ್ವಿತವಾಗಿ ಬದುಕ್ತಾನೆ. ಮತ್ತೆ ಅವ್ರ ಮನೆಯವರೆಲ್ಲ ಗೌರವಾನ್ವಿತರು ಅಂದಾಗ ಅದೇ ಮನೆಯಲ್ಲಿ ಯಾರೋ ಒಬ್ಬ ಕುಲಕಂಟಕ ಹುಟ್ಟುತ್ತಾನೆ. ಅಂದರೆ ಮನೆಯ ಸಂಸ್ಕಾರಗಳನ್ನು ನೋಡಿ ಬಹುತೇಕ ಸಾರಿ ಎಲ್ಲರೂ ಹಿಂಗೆ ಇರಬಹುದು ಅಂತ ಭಾವಿಸುವುದು ಬೇಡ. ಇದೇ ತಪ್ಪುಗಳನ್ನು ನೀನು ಅಲ್ಲೂ ಮಾಡಿದೆ, ಆಯಿತು, ತಪ್ಪಿಲ್ಲ. ಅಯ್ಯೋ ಮನೆಯವ್ರ ಥರನೇ ಇರ್ಬೋದಪ್ಪ, ತಪ್ಪಿಲ್ಲ. ಆದರೆ ಮುಂದಾದರೂ ಗೊತ್ತಾಯ್ತಲ್ವಾ, ಅಲ್ಲೂ ಎಚ್ಚೆತ್ಕೊಳ್ಳದೆ ಇರೋದು ನಿನ್ನ ತಪ್ಪು. ಬಟ್ ಆ ಮನೆಯ ದೊಡ್ಡ ಸಂಸ್ಕಾರ ಏನು ಗೊತ್ತಾ, ಅವ್ರ ತಂದೆನೇ ತನ್ನ ಮಗನ ಬದುಕನ್ನು ಹೆಂಗಾದ್ರೂ ಮಾಡಿ ಸರಿ ಮಾಡಬೇಕು ಅಂದ್ರೆ ನೀನು ಬಲಿ ಕೊಟ್ಬಿಡ್ಬೋದಿತ್ತು. ಬಟ್ ಅವ್ರ ತಂದೆ ಬಂದು ಹಿಂಗೆ ಅಂತ ಹೇಳಿದಾಗ ನಾನು ಹೇಳ್ತೀನಿ, ಆ ಮನೆಯ ಸಂಸ್ಕಾರ ಬಹಳ ದೊಡ್ಡದು. ಇದನ್ನು ನಾನು ಒಪ್ಕೊಳ್ತೀನಿ. ಆದರೆ ಆ ತಂದೆಯ ಮಾತಿಗೆ ಈಗ ನೀನು ಬೆಲೆ ಕೊಡದೆ ಹೋದರೆ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ನಿನ್ನ ತಂದೆ ತಾಯಿ ಮತ್ತು ಆ ತಂದೆ ಬೇರೆ ಏನಲ್ಲ, ಅವರೆಲ್ಲರೂ ಅನುಭವಸ್ಥರು, ಅವ್ರಿಗೆ ಜೀವನದ ಬಗ್ಗೆ ಗೊತ್ತು. ನನಗೆ ಅವ್ರ ತಂದೆ ಬಗ್ಗೆ ಬಹಳ ಪ್ರೀತಿ ಆಯಿತು. ಯಾಕೆ? ಅಯ್ಯೋ ಹೆಂಗಾದ್ರೂ ಮಾಡಿ ನನ್ನ ಮಗನಿಗೊಂದು ಗಂಟೆ ಹಾಕ್ಬಿಟ್ಟು ಓಡಿಸ್ಬಿಟ್ರೆ ಸಾಕು ಅನ್ನೋ ಕಾಲದಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಇನ್ನೊಂದು ಹೆಣ್ಮಗಳು ಬದುಕು ಹಾಳಾಗೋದು ಬೇಡ ಅಂತ ಒಬ್ಬ ತಂದೆ ಬಯಸೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಣ. ಆ ತಂದೆಗೆ ನಿನ್ನ ಜೀವನ ಪೂರ್ತಿ ಆ ವ್ಯಕ್ತಿಗೆ ನೀನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಋಣಿಯಾಗಿರಬೇಕು. ನಿನ್ನ ಮನೆ ದೇವ್ರ ಮೇಲೆ ಆಣೆ ಮಾಡಿದ್ದೀಯಾ, ಅದನ್ನು ಮೀರಿ, ಈಗ ನಾನು ಒಬ್ಬ ಗುರುವಾಗಿ ಅಥವಾ ನಿನ್ನ ಮನೆ ದೇವರು ಇದು ಯಾವುದೂ ಅಲ್ಲ, ನಿನ್ನ ಬದುಕಿದು, ಆಯಿತಾ? ಇದು ನೋಡವಾ, ಮದುವೆ ಆಗಿ 3 ಮಕ್ಕಳು ಮಾಡಿ ಆಮೇಲೆ ಡೈವರ್ಸ್ ಆಗೋರಿದ್ದಾರೆ. ಅದರ ನಡುವೆ ನಿಂದು ಇನ್ನೂ ಪ್ರೀ ವೆಡ್ಡಿಂಗ್ ಅಥವಾ ಪ್ರೀ ಮ್ಯಾರೇಜ್ ಮದುವೆಗೂ ಮುಂಚೆ ಏನು ಈ ಪ್ರೀತಿ ಪ್ರೇಮ ಇದು ಸಹಜವಾಗ್ತಾ ಇದೆಯವ. ಇದು ತುಂಬ ಪಶ್ಚಾತ್ತಾಪ ಪಟ್ಕೊಂಡು ದೂರ ಆಗೋದೇನು ಬೇಡ. ನನಗದು ಸರಿ ಅನ್ನಿಸ್ತಿಲ್ಲ, ನಾನು ಬಿಟ್ಟೆ ಅಷ್ಟೇ. ಅಷ್ಟು ಬಿಡೋಕೆ ಸುಲಭ ಅಲ್ಲ ಗುರುಗಳೇ ಅಂತ ಹೇಳ್ಬೋದು. ಬಟ್ ಒಬ್ಬನಿಂದ ಒಂದು ಇಡೀ ವಂಶ ನರಳಾಡೋದಕ್ಕೆ ನೀನು ಅವಕಾಶ ಮಾಡಿಕೊಟ್ರೆ ಜನ್ಮ ಜನ್ಮಕ್ಕೂ ಆ ಪಾಪ ನಿನ್ನನ್ನು ಹಿಂಬಾಲಿಸುತ್ತೆ. ಒಬ್ಬನನ್ನು ತ್ಯಜಿಸೋದ್ರಿಂದ ತುಂಬ ಒಂದು ಇಡೀ ಕುಟುಂಬ ಚೆನ್ನಾಗಿರುತ್ತೆ ಅಂದರೆ ಆ ಒಬ್ಬನನ್ನು ತ್ಯಜಿಸು. ಅದನ್ನೇ ಧರ್ಮ ಕೂಡ ಹೇಳುತ್ತೆ. ಮನೆಯಲ್ಲಿರೋ ಒಬ್ಬನಿಂದ ಆ ಇಡೀ ಮನೆಯವರು ತೊಂದರೆ ಅನುಭವಿಸ್ತಾವ್ರೆ ಅಂದರೆ ಆ ಒಬ್ಬನನ್ನು ದೂರ ಇಡೋದು ಧರ್ಮ. ಯಾಕೆ? ಒಬ್ಬನಿಂದ ಒಂದು ಇಡೀ ಮನೆ ತೊಂದರೆ ಅನುಭವಿಸುವುದು ಧರ್ಮವಲ್ಲ. ಅಂದರೆ ಒಂದು ಕುಟುಂಬಕ್ಕೋಸ್ಕರ ಒಬ್ಬನನ್ನು ದೂರ ಇಡಬೇಕು. ಒಂದು ಊರಿನ ಉದ್ಧಾರಕ್ಕೋಸ್ಕರ ಒಂದು ಕುಟುಂಬವನ್ನು ದೂರ ಇಡಬೇಕು. ಹಾಗೆ ಈ ಸಮಯದಲ್ಲಿ ಧರ್ಮ ಅರ್ಥಕೊಂಡು ಬದುಕು. ನಿನ್ನ ತಂದೆ ತಾಯಿಗೆ ಹಿತವಾಗುವಂತೆ ಬದುಕು. ಖಂಡಿತ ಗಂಡ ಅಥವಾ ನಿನ್ನ ಬದುಕಲ್ಲಿ ಬರೋ ಆ ಜೀವ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ. ನೀನು ಕೂಡ ನಿನ್ನ ದುಡಿಮೆ ಹುಡ್ಕೊಂಡಿದ್ದೀಯಾ, ಅನ್ನಕ್ಕೆ ದಾರಿ ಮಾಡಿಕೊಂಡಿದ್ದೀಯವ, ನೀನು ಚೆನ್ನಾಗಿ ಬದುಕು, ನಿನಗೆ ಒಳ್ಳೆಯದಾಗಲಿ. ನನಗೆ ನಂಬಿಕೆ ಇದೆ, ಈ ಕ್ಷಣ ನಿನಗೆ ಕಣ್ಣಲ್ಲಿ ನೀರು ಜಿನುಗಬಹುದು. ಆದರೆ ಈ ಸಮಯದಲ್ಲಿ ನೀನು ಮಾಡ್ತಿರೋ ಈ ಗಟ್ಟಿ ನಿರ್ಧಾರ ಮುಂದಿನ 10, 12, 13 ವರ್ಷದಲ್ಲಿ ಹಿಂದೆ ತಿರುಗಿ ನೋಡಿದಾಗ ಈ ನಿರ್ಧಾರ ನೀನು ಮಾಡಿದ್ದು ಸರಿ ಅಂತ ನಿನಗೆ ಗೊತ್ತಾಗುತ್ತೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನಿನ್ನ ತಂದೆ ತಾಯಿ ಅಥವಾ ನಿನ್ನ ಮನೆಯವರು ಇವರಿಗೆ ಕಣ್ಣೀರು ಹಾಕಿಸಿ ಹೊರಗಡೆ ನೀನು ಏನು ಸಿರಿವಂತಿಕೆ ಅಥವಾ ನಿನಗೆ ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳೋಕೆ, ಕೆಲವನ್ನು ಪಡ್ಕೊಳ್ಳೋಕ್ಕೆ ಹಲವರಿಗೆ ಕಣ್ಣೀರು ಹಾಕಿಸೋದು ಧರ್ಮವಲ್ಲ. ನಿನಗೆ ಒಳ್ಳೆಯದಾಗಲಿ. ಈ ವಿಚಾರದಲ್ಲಿ ನಿನ್ನ ಮನೆ ದೇವರು ಅಥವಾ ಇಲ್ಲಿ ನಾನೇನು ಹೇಳಿದೆ ಇದರ ಬಗ್ಗೆ ಮತ್ತೊಮ್ಮೆ ಅವಲೋಕನ ಮಾಡು. ಬಿಟ್ಟಾಗಿದೆ, ಬಟ್ ಮನಸ್ಸಲ್ಲ ಆ ನೋವುಗಳಿದೆ. ಗಾಯವಾಸಿಯಾದರೂ ಮಚ್ಚೆ ಉಳಿಯೋ ಹಾಗೆ ಸಮಸ್ಯೆಗಳು ಪರಿಹಾರವಾದರೂ ಆ ಸಮಸ್ಯೆಗಳು ತಂದ ಮನಸ್ಸಿನ ಭಾರ ಕೆಲವೊಮ್ಮೆ ಹಾಗೆ ಉಳಿದಿರುತ್ತೆ. ಅದಕ್ಕೂ ಒಂದು ಸಮಯ ಇದೆ. ಆದರೆ ಮೆಸೇಜು, ಫೋನು, ಚಾಟು, ಇಲ್ಲ ನಾನು ಬಿಡ್ತಿದ್ದೀನಿ ಅಂತ ಹೇಳಲಿಕ್ಕೂ ಏನು ಮಾಡೋದು ಬೇಡ. ಬಿಟ್ಟಾಯಿತು ಅಷ್ಟೇ.
ಅಷ್ಟು ಮಾಡವ್ವ, ನಿನಗೆ ಒಳ್ಳೇದಾಗಲಿ, ಭಗವಂತ ನಿನ್ನನ್ನು ಚೆನ್ನಾಗಿಡಲಿ. ನನಗೆ ನಂಬಿಕೆ ಇದೆ ನೀನು ತೆಗೆದುಕೊಳ್ತಿರೋ ಈ ನಿರ್ಧಾರ ನಿನ್ನ ಬದುಕನ್ನು ತುಂಬ ಚೆನ್ನಾಗಿಡುತ್ತೆ. ಹಾ ಗುರುಜಿ. ಯಾರಲ್ಲಿ ಪಕ್ಕದಾಗ ಮಾತಾಡೋದು? ನಮ್ ತಾಯಿ ಗುರುಜಿ ಈಗ ಬಂದ್ರು ಗುರುಜಿ. ಓಕೆ 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 ಹ್ಮ್. ಆಗ್ಲವ, ಆ ತಾಯಿ ತಂದೆಗೆ ಖುಷಿಯನ್ನು ಕೊಡು, ಸಂತೋಷವನ್ನು ಕೊಡು. ಅವರು ನಿನ್ನನ್ನು ಕಷ್ಟಪಟ್ಟು ಸಾಕಿದ್ದಾರೆ, ಬೆಳೆಸಿದ್ದಾರೆ. ಹಾಗಂತ ಅವ್ರಿಗೆ ವರ್ಷ ಪೂರ್ತಿ ಜೀವನ ಪೂರ್ತಿ ದುಡ್ದಾಕು ಅಂತ ಅವ್ರು ಏನು ಕೇಳ್ಕೊಳ್ತಿಲ್ಲ. ಅವ್ರು ನಿನ್ನ ಒಳ್ಳೇದು ಕೇಳ್ತಾವ್ರೆ, ಹೌದಲ್ಲ? ನೀನು ಜೀವನ ಪೂರ್ತಿ ಮದುವೆನೇ ಆಗಬೇಡ, ನಾವು ಕಷ್ಟಪಟ್ಟು ಓದಿಸಿದ್ದೀವಿ, ಈಗ ಹೆಂಗೋ ಒಳ್ಳೆ ಕೆಲಸ ಸಿಕ್ಕಿದೆ, ಜೀವನ ಪೂರ್ತಿ ನಮ್ಮನ್ನೇ ಸಾಕು ಅಂತ ಹೇಳ್ತಾವ್ರ? ಗುರುಜಿ. ಅವರು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ನೀವು ಮೇಷ್ಟ್ರಿ ನಿಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ಕೊಂಬಂದು ಅಂತೀರಿ, ಅವ್ರಿಗದು ಕಷ್ಟ, ಮನೇಲಿ ಕೂತ್ಕೊಂಡು ಓದೋಕ್ಕೆ ಬರೆಯೋಕ್ಕೆ ಕಷ್ಟವಾಗುತ್ತೆ. ಹಾಗಂತ ಮೇಡಮ್ ನೀವು ನಮಗೆ ದುಃಖ ಕೊಡ್ತಿದ್ದೀರಾ, ಕಷ್ಟ ಕೊಡ್ತಿದ್ದೀರಾ ಅಂತ ಹೇಳೋಕ್ಕಾಗುತ್ತೆ? ಇಲ್ಲ. ನೀವು ಅವ್ರಿಗೆ ಹೋಮ್ವರ್ಕ್ ಕೊಡೋದು, ಅವರಿಗೆ ತಪ್ಪು ಮಾಡಿದಾಗ ಪೆಟ್ಟು ಕೊಡೋದು, ಅವರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ಅವರಿಗದು ಕಹಿ ಅನ್ನಿಸ್ಬೋದು. ಒಬ್ಬ ಶಿಕ್ಷಕರಾಗಿ ಅವರ ಉದ್ಧಾರಕ್ಕೆ ನೀವಾಗಿ ಶಿಕ್ಷೆ ಕೊಟ್ಟಿರ್ತೀರ. ಹಾಗೆ ಇಲ್ಲೂ ಕೂಡ ನಿನ್ನ ಉದ್ಧಾರಕ್ಕೆ ಇವರು ಕೆಲವೊಮ್ಮೆ ನಿನ್ನ ಇಚ್ಛೆಗೆ ವಿರುದ್ಧ ನಡ್ಕೊಳ್ತಾವ್ರು ನಮ್ಮ ಅಪ್ಪ ಅಮ್ಮ ಅಂತ ಅನ್ನಿಸ್ಬಹುದು. ಬಟ್ ಅದು ಶಿಕ್ಷೆಯಲ್ಲ, ಅದು ಶಿಕ್ಷಣ. ಶಿಕ್ಷಣವನ್ನು ಯಾರು ಶಿಕ್ಷೆ ಅಂತ ಭಾವಿಸ್ತಾನೆ ಅವನು ಜೀವನ ಪೂರ್ತಿ ನರಕ ಅನುಭವಿಸ್ತಾನೆ. ಆದರೆ ಶಿಕ್ಷಣ ಅಂತಲೇ ಹೌದು, ಒಡೆದೇ ಹೇಳಬಹುದು, ಬೈದೇ ಹೇಳಬಹುದು, ಮಾಡಬೇಡ ಕಣೆ ಅದು ಒಳ್ಳೇದಲ್ಲ ಅಂತ ಯಾರೋ ನಿನ್ನ ಅಪ್ಪ ಅಮ್ಮ ತಿರುಗಿ ಬುದ್ಧಿ ಹೇಳಿ ಒಡೆದೇ ಹೇಳಬಹುದು. ಆದರೆ ಅದು ಶಿಕ್ಷಣ, ಅದನ್ನೇನು ಒಳ್ಳೇದಕ್ಕೆ ಹೇಳಿರ್ತಾರೆ. ಬಿಡು, ಇಷ್ಟೆಲ್ಲ ಕಂಡ ಮೇಲೂ ಅದನ್ನು ಮುಂದುವರಿಸೋದು ಒಳ್ಳೇದಲ್ಲ. ಶುಭವಾಗಲಿ ತಾಯಿ ನಿನಗೆ. ಧನ್ಯವಾದ ಗುರುಜಿ. ಪರಮಾತ್ಮ ಇಂಥ ವಿಚಾರಗಳು ಬಂದಾಗ ಯಾಕೆ ಹೆಣ್ಣು ಮಕ್ಕಳು ಇಷ್ಟು ತಪ್ಪು ಮಾಡುವಷ್ಟು ಮುಂದಕ್ಕೆ ಹೋಗ್ತಾರೆ ಅಂತ ನನಗೆ ಇನ್ನೂ ಗೊಂದಲ. ಅಂದರೆ ನೋಡಿ, ತಾಳಿ ಕಟ್ಟುತ್ತಾ ಇದ್ದಾರೆ ಅಂತ ಅಂದಾಗ ನನಗೇನೇ ಇಲ್ಲಪ್ಪ ಆತ ತುಂಬ ಒಳ್ಳೆಯವನು, ತುಂಬ ಸದಾಚಾರ ಮನುಷ್ಯ, ಅವನ ಅನಾಚಾರ ಮನುಷ್ಯ ಅಲ್ಲ, ಅವನಿಗೆ ಧರ್ಮ ಅಧರ್ಮಗಳ ಅರಿವಿದೆ, ಒಳ್ಳೆಯದು ಕೆಟ್ಟದ್ದು ಅರಿವಿದೆ, ನನ್ನ ಮೇಲಿನ ಕೇವಲ ಕಾಮಸುಖ ಮಾತ್ರ ಅವನಿಗಿಲ್ಲ, ನನ್ನನ್ನು ಜೀವನ ಸಂಗಾತಿಯಾಗಿ ತೆಗೆದುಕೊಳ್ಳುವಷ್ಟು ಅವನು ಧೈರ್ಯವನ್ನು ತೋರಿಸ್ತಿದ್ದಾನೆ, ಅಷ್ಟು ನಾನು ಅವನಿಗಿಷ್ಟ ಇದ್ದೀನಿ, ಎಲ್ಲರಿಗೂ ಅವನಿಷ್ಟ ಇದ್ದಾನೆ ಅಂತ ಏನೇ ಮನೆಯವರು ಒಪ್ಪಿದ್ರು ಕೂಡ ಹೊರಗಡೆ ತಾಳಿ ಕಟ್ಟಲಿಕ್ಕೆ ಬಂದಾಗ ನಾನು ಅದನ್ನು ಎಂಥ ಕೆಲಸ ಮಾಡ್ತಿದ್ದಿ, ಅದನ್ನೇನು ಉಡ್ದಾರನ ಬೇಕಾದ ಕಟ್ಟೋಕೆ ಬೇಡದೇ ಇದ್ದಾಗ ಬಿಚ್ಚೋಕೆ? ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೊಂದು ಮಹತ್ವ, ಅದಕ್ಕೊಂದು ಪವಿತ್ರತೆ ಇದೆ, ಅದಕ್ಕೊಂದು ಸ್ಥಾನಮಾನವಿದೆ. ಅದನ್ನು ಎಲ್ಲಿ ಬೇಕಲ್ಲಿ ಕಟ್ಟೋದು, ಎಲ್ಲಿ ಬೇಕಲ್ಲಿ ಕಟ್ಟಿಸ್ಕೊಳ್ಳೋದು ಎರಡೂ ತಪ್ಪೆ. ಯಾವ ಹುಡುಗಿರು ಕೂಡ ಆ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಎಲ್ಲೋ ಓಡೋಗಿ ಮದುವೆ ಆಗ್ತಾರೆ, ಅಲ್ಲೆಲ್ಲೋ ದೇವಸ್ಥಾನ ಮುಂದೆ ಕಟ್ಟಿಕೊಳ್ತಾರೆ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಯಾರೋ ಒಬ್ರು ಇರ್ತಾರೆ, ಆಯಿತು ಅದನ್ನು ಒಪ್ಪೋಣ, ಹಂಗಂತ ಓಡೋಗೋ ಆಗಿ ಅಂತ ನಾನು ಹೇಳಲ್ಲ. ಅದರ ಹಿಂದೆ ಪರಿಸ್ಥಿತಿಗಳನ್ನು ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ. ಅದು ಆಗಿ ಅಥವಾ ಆಗಬೇಡಿ ಎರಡೂ ನಾನು ಹೇಳಲ್ಲ. ಬಟ್ ಆದಷ್ಟು ತಂದೆ ತಾಯಿಗಳ ಸಮ್ಮುಖದಲ್ಲಿ ಈ ತಾಳಿ ಕಟ್ಟಿಸ್ಕೊಳ್ಳೋದು, ಆ ಮಂತ್ರಾಕ್ಷತೆಗಳನ್ನು ಹಾಕಿಸ್ಕೊಳ್ಳೋದು, ಅಗ್ನಿ ಸಾಕ್ಷಿಯಾಗಿ, ಹಿರಿಯರ ಸಾಕ್ಷಿಯಾಗಿ, ಅದೊಂದು ಪವಿತ್ರವಾದ ಒಂದು ಹೆಣ್ಣಿಗೆ ತಾಳಿ ಬಂಧನವಲ್ಲ, ಅಥವಾ ಅದೊಂದು ಅವಳನ್ನು ತಡೆ ಹಿಡಿಯುವಂಥದ್ದಲ್ಲ, ಅದು ಅವಳಿಗೆ ಪುನರ್ಜನ್ಮ. ಆಯಿತಾ? ಒಂದು ಹೆಣ್ಣು ಮದುವೆ ಆಗುವವರೆಗೂ ಅಪ್ಪನ ಆಸರೆ, ಮದುವೆ ಆದಮೇಲೆ ಗಂಡನ ಆಸರೆ, ವಯಸ್ಸಾದ ಮೇಲೆ ಮಗನ ಆಸರೆ ಅಲ್ವಾ? ಒಂದು ಹೆಣ್ಣಿಗೆ 3 ಜನ್ಮ, ಒಂದು ತಾಯಿ ಕೊಟ್ಟಿದ್ದು, ಇನ್ನೊಂದು ಗಂಡನಿಂದ, ಇನ್ನೊಂದು ಮಕ್ಕಳಿಂದ. ಕೆಲವೊಬ್ಬರು ಹೆಣ್ಮಕ್ಳು ಎಷ್ಟು ನತದೃಷ್ಟರಿರ್ತಾರೆ ಅಂದರೆ ಈ 3 ಅವ್ರ ಬದುಕಲ್ಲಿರಲ್ಲ. ಒಂದು ತಂದೆಯೂ ನರಕ ಕೊಟ್ಟಿರ್ತಾನೆ, ಗಂಡನೂ ನರಕ ಕೊಡ್ತಾನೆ, ಮುಂದೆ ಮಕ್ಕಳೂ ನರಕ ಕೊಡ್ತಾರೆ, ಪಾಪ. ಆದರೆ ಹೀಗೆ ಎಲ್ಲಿ ಬೇಕಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದು, ಫಸ್ಟ್ ಆಫ್ ಆಲ್ ನಿಮಗೊಂದು ಪ್ರೀತಿ ಆಯಿತು, ಯಾರ ಮೇಲೂ ನಿಮಗೊಂದು ಪ್ರೀತಿ ಬೆಳೀತಾ ಇದೆ ಎಂದಾಗ ಮೊದಲು ನೀವು ಅವಲೋಕನ ಮಾಡಿ. ನಾನು ಫಿನಾನ್ಷಿಯಲಿಸ್ಟ್ ಅಂದರೆ ಹಣಕಾಸಿದ್ರೆ ಮಾತ್ರ ಪ್ರೀತಿ ಮಾಡಬೇಕು ಅಂತ ಇಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಅವ್ರು ಒಪ್ಪುತ್ತಾರಾ?
ನಾಳೆ ಒಂದು ವೇಳೆ ನಮ್ಮ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ಇವಳನ್ನು ಮದುವೆ ಆಗಬೇಕು ಅನ್ನೋ ಪರಿಸ್ಥಿತಿ ಬಂದುಬಿಡ್ತಪ್ಪ, ಆಗ ನನ್ನ ಅಪ್ಪ ಅಮ್ಮನಿಗೆ ನಾನು ದ್ರೋಹ ಮಾಡುವಷ್ಟು ಕೆಟ್ಟ ಸಂಸ್ಕಾರವಂತನಿದ್ದೀನಾ, ನನಗಷ್ಟು ಧೈರ್ಯ ಇದೆಯಾ? ಇದೆಲ್ಲ ಯೋಚನೆ ಮಾಡ್ಕೊಂಡು ಮುಂದೆ ಹೋಗಬೇಕು. ಸುಮ್ಮನೆ ಏನೋ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಅಲ್ವಾ? ಪಾಪ ಈ ಹೆಣ್ಮಗಳು ತುಂಬ ಹಚ್ಕೊಂಡಿದ್ರೋ ಏನೋ, ನನಗೆ ಅರ್ಥವಾಗುತ್ತೆ. ಒಂದೇ ಸಾರಿ ಆ ಪ್ರೀತಿಯನ್ನು ಬಿಟ್ಟು ಬಿಡಿ ಎಂದಾಗ ನನಗೆ ಅಥವಾ ಅದು ಕಷ್ಟವಾಗಬಹುದು. ಬಟ್ ವಿಧಿ ಇಲ್ಲ ತಾಯಿ, ಯಾಕೋ ಹಿಂಗಾಗಿದೆ. ನಿನ್ನ ತಂದೆ ತಾಯಿಗಳ ಹಿತಕ್ಕೋಸ್ಕರ ಈ ನಿರ್ಧಾರವನ್ನು ನೀನೀಗ ತಗೊಳ್ಳೇಬೇಕು. ನೀನು ಒಳ್ಳೆಯದಾಗಲಿ, ಶುಭವಾಗಲವ.